ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಶ್ಚಿತ್ಯಪ್ಯಯಃ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇ ಸ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇರ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ಮಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತ್ಯಶ್ವಾಸೇಷತಾಂ ಅಖಿಲ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಗತಕಲ್ಮಷಾಪನೋದನ ಪಠತರೆ ಧರ್ಮಾದ್ಯಗಳ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತ ಮಹಾಪುರಾಣೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಪೃಥುವಿನ ಉಪಾಖ್ಯಾನವನ್ನು ಹೇಳಿ ವಿಶೇಷವಾಗಿ ದೇವರ ಸನ್ನಿಧಾನ ಪೃಥುಚಕ್ರವರ್ತಿಯಲ್ಲಿ ಅವರ ಮನೆಗೆ ಸನಕ ಸನಂದನಾದಿಗಳು ಬಂದಾಗ ಅವರಿಂದ ಉಪದೇಶವನ್ನು ಪಡೆದಾನೆ. ತುಂಬ ಅದ್ಭುತವಾದ ಉಪದೇಶ ಅವರು ಹೇಳೋದು. ನಮ್ಮ ಸಾರೋದ್ಧಾರಕಾರರು 4ನೇ ಪ್ರಕರಣ ಅಂತ, ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ ಸಾರೋದ್ಧಾರದಲ್ಲಿ ಪೂರ್ಣ ಈ ಪೃಥ್ವಿಗೆ ಉಪದೇಶ ಮಾಡಿದ್ದನ್ನೇ ಕೊಟ್ಟ್ಯಾರೆ. ಪೃಥ್ವಿಗೆ ಉಪದೇಶ ಮಾಡಬೇಕಾದ್ರೆ ಮೊದಲನೇ ಮಾತು ಅವ್ರು ಹೇಳೋದು, ನೋಡು, ಉದ್ಧಾರ ಆಗಬೇಕಾದರೆ ಮುಖ್ಯವಾಗಿ ಶಾಸ್ತ್ರೇಷು ಇಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮೃಶೇಷ ಹೇತು. ಶಾಸ್ತ್ರದಲ್ಲಿ ಚೆನ್ನಾಗಿ ವಿಮರ್ಶೆ ಮಾಡಿ ತೆಗೆದುಕೊಂಡಂತಹ ಒಂದು ಪ್ರಧಾನವಾದ ಡಿಸಿಷನ್ ಅಂತಾರಲ್ಲ, ನಿಶ್ಚಯ ಮಾಡಿದ್ದೇನು ಅಂದರೆ ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ, ಆತ್ಮನಿಂದ ಪರಮಾತ್ಮನಿಂದ ಭಿನ್ನವಾದ ವಸ್ತುವಿನಲ್ಲಿ ಅಸಂಗ, ದೃಢಾರತಿ ದೇವರಲ್ಲಿ ಪ್ರೀತಿ, ಇದನ್ನೆಲ್ಲ ಹೇಳ್ತಾ ದೃಢಾರತಿ ಬ್ರಹ್ಮಣಿ ಚಾಂಜಸಾರತಿ ತತ್ಶ್ರದ್ಧೆಯ ಭಗವದ್ಧರ್ಮಚರ್ಯೆಯ, ದೇವರು ಇದ್ದಾನೆ ಅನ್ನುವ ವಿಶ್ವಾಸ, ಭಗವದ್ಧರ್ಮಚರ್ಯೆಯ ದೇವರಿಗೆ ಸಂಬಂಧಪಟ್ಟ ಧರ್ಮಾಚರಣೆಯನ್ನು ಮಾಡೋದು, ಜಿಜ್ಞಾಸೆಯ ಆಧ್ಯಾತ್ಮಿಕ ಯೋಗನಿಷ್ಠೆಯ ದೇವರ ಬಗ್ಗೆ ವಿಚಾರವನ್ನು ಮಾಡಿ ಆಧ್ಯಾತ್ಮಿಕ ಯೋಗನಿಷ್ಠೆಯ, ಆಧ್ಯಾತ್ಮಿಕ ಯೋಗ ದೇವರ ಬಿಂಬನ ಬಗ್ಗೆ ಚಿಂತನೆಯನ್ನು ಮಾಡೋದು. ಇಷ್ಟೆಲ್ಲ ಮಾಡಿದ ಮೇಲೆ ಮನಸ್ಸಿದೆಯಲ್ಲ, ಜಡವಾದ ಮನಸ್ಸು ಎರಡಿದೆ. ಒಂದು ಸ್ವರೂಪಭೂತವಾದ ಮನಸ್ಸು ಅಂತ, ಅದು ಜೀವನಲ್ಲಿ ಇರುವ ಚೈತನ್ಯ. ಈಗೆಲ್ಲ ಕೆಲಸ ಮಾಡುವ ಮನಸ್ಸು ಅದು ಜಡವಾದ ಮನಸ್ಸು. ಈ ಜಡವಾದ ಮನಸ್ಸಲ್ಲೇ ಭಕ್ತಿ, ದೇವರಲ್ಲಿ ವಿಶ್ವಾಸ, ನಾವೆಲ್ಲ ಕೇಳಿದ್ದು ಮಾಡಿದ್ದು ಇದೆಲ್ಲ ಭಕ್ತಿಯಾಗಿ ಪ್ರವಹಿಸೋದು ಈ ಮನಸ್ಸೇ. ಕಡೆಯಲ್ಲಿ ಏನು ಮಾಡುತ್ತೆ, ಇಷ್ಟೆಲ್ಲ ಮಾಡಿ ತಾನೇ ಸುಟ್ಟು ಇದನ್ನು ಆ್ಯಕ್ಟಿವೇಟ್ ಮಾಡಿ ಹೋಗಿಬಿಡತ್ತೆ. ದೃಷ್ಟಾಂತ ಏನು ಅಂದರೆ, ಈ ಅರಣಿ ಮಥನ ಅಂತ ಹಿಂದೆಲ್ಲ ಮಾಡೋರು, ಕಟ್ಟಿಗೆಗಳನ್ನು ಎರಡನ್ನು ತಿಕ್ಕಿ ಬೆಂಕಿ ಹತ್ತೋದು, ಹತ್ತಿದ ಮೇಲೆ ಆ ಕಟ್ಟಿಗೆಯನ್ನೇ ಸುಟ್ಟು ಬಿಡುತ್ತದು. ಹಾಗೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಈ ಮನಸ್ಸೇ ಅಪರೋಕ್ಷ ಜ್ಞಾನ ಮಾಡಿಸಿ ಪಾಪ ತಾನು ಹೋಗಿಬಿಡತ್ತೆ. ಯದಾರತಿರ್ಬ್ರಹ್ಮಣಿ ನೈಷ್ಟಕೀ ಪುಮಾನ್ ಆಚಾರ್ಯವಾನ್ ಜ್ಞಾನವಿರಾಗರಂಹಸ ದಹತ್ಯಬೀಜಂ ಹೃದಯಂ ಜೀವಕೋಶಂ ಪಂಚಾತ್ಮಕಂ ಯೋನಿಮಿವೋತ್ಥಿತೋಗ್ನಿ. ತನಗೆ ಕಾರಣವಾದ ಕಟ್ಟಿಗೆಯನ್ನೇ ಸುಟ್ಟು ಬಿಡುವಂತೆ. ಇಲ್ಲಿ ಆಚಾರ್ಯರು ಒಂದು ತಾತ್ಪರ್ಯ ಕೊಟ್ಟಾರೆ. ಮೇಲು ನೋಟದ ಅರ್ಥ ಇದು ಮೊದಲನೇದು ಗೊತ್ತಾಗೋದಿಲ್ಲ ಈ ಶ್ಲೋಕದ್ದು. ಇನ್ನೊಂದು, ಅವನಿಗೆ ಮನಸ್ಸು ದೇವರ ದರ್ಶನ ಮಾಡಿಸ್ತು, ಪೂರ್ಣ ಜೀವನನ್ನೇ ಸುಟ್ಟು ಬಿಡತ್ತೆ ಅನ್ನುವ ಅಭಿಪ್ರಾಯ ಬರುತ್ತೆ. ಆಚಾರ್ಯರಂತಾರೆ ಎರಡೂ ಉಪಾಧಿ ಅಂದರೆ ಮೀಡಿಯಾ, ಮಾಧ್ಯಮ, ಉಪಾಧಿಗಳು ಅಂತ. ಒಂದು ಜೀವನ ಸ್ವರೂಪೋಪಾಧಿ, ಇನ್ನೊಂದು ಸ್ವರೂಪವಲ್ಲದ ಉಪಾಧಿ. ಅದ್ಯಾವುದು ಅಂದರೆ ಜಡವಾದ ಮನಸ್ಸು, ಅದು ಸುಟ್ಟೋಗತ್ತೆ. ಸ್ವರೂಪೋಪಾದಿಯೂ ಸುಟ್ಟೋಯ್ತು ಅಂದರೆ ಅದನ್ನು ಪುರುಷಾರ್ಥ ಅಂತ ಯಾರಂತಾರೆ?
ಈಗ ನಾನು ಸಾಧನೆ ಮಾಡೋದು ಏನಾದರೂ ನನಗಾಗಿ, ನಾನು ಸುಖವಾಗಿರಬೇಕು ಅಂತ. ನೀನು ಕಡೆಗೊಂದಿನ ಇದನ್ನೆಲ್ಲ ಸಾಧನೆ ಮಾಡಿ ಆದಮೇಲೆ ನೀನೇ ಇಲ್ಲದಂತೆ ಆಗಿಬಿಡ್ತಿ. ನಾನೇ ಇಲ್ಲದಂತೆ ಆಗುವುದನ್ನು ಸಾಧನೆ ಅಂತ ಯಾರಂತಾರೆ? ಸ್ವರೂಪೋಪಾಧಿಯೇ ನಾಶ ಆಗಿಬಿಟ್ರೆ, ಜೀವನ ಸ್ವರೂಪವೇ ಇಲ್ಲದಂತೆ ಆಗಿಬಿಟ್ರೆ ಅದನ್ನು ಪುರುಷಾರ್ಥ ಅಂತ ಯಾರೂ ಅನ್ನೋದಿಲ್ಲ. ಅದಕ್ಕಾಗಿ ಯಾರೂ ಪ್ರಯತ್ನವನ್ನು ಪಡೋದೂ ಇಲ್ಲ. ಹಾಗಾದರೆ ಬಾಹ್ಯೋಪಾಧಿ ಅನ್ನೋದು ಹೋಗಿಬಿಡತ್ತೆ, ಸ್ವರೂಪೋಪಾಧಿ ಅನ್ನೋದು ಉಳಿಯತ್ತೆ. ಅದು ಯಾವುದು ಅಂದರೆ ಜೀವಸ್ವರೂಪ. ದಹತ್ ಅಬೀಜಂ ಅಂತ, ಆ ಹೊರತಾಗಿ ಬೀಜಂ ಹೃದಯಂ ಜೀವಕೋಶಂ, ಹೃದಯ ಜೀವಕೋಶ ಅದನ್ನೆಲ್ಲ ಸುಡತ್ತೆ. ಅದನ್ನು ಬಿಟ್ಟು, ಯಾವುದು ಸ್ವರೂಪೋಪಾಧಿಯನ್ನು ಬಿಟ್ಟು ಅಂತ ಉಪದೇಶ ಮಾಡಿ ಪುರಂಜನೋಪಾಖ್ಯಾನ ಅಂತ ಒಂದು ಸುಂದರವಾದ ಉಪಾಖ್ಯಾನವನ್ನು ಹೇಳಿದ್ದಾರೆ. ಯಾವತ್ತೋ ಹೇಳಿದ್ದು ಇವತ್ತ್ಯಾಕೆ ಅಂದರೆ ಇವತ್ತಿಗೂ ಅಪ್ಡೇಟ್ ಆಗುತ್ತೆ, ಅಥವಾ ಇವತ್ತಿಗೆ ಅಪ್ಡೇಟ್ ಆಗತ್ತೆ ಪುರಂಜನೋಪಾಖ್ಯಾನ. ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ದೇಹವನ್ನು ಪುರ ಅಂತ ವ್ಯವಹಾರ ಮಾಡೋ ಪದ್ಧತಿ. ಪುರಂ ಏಕಾದಶಂ ದ್ವಾರಂ, ಪುರ ಅಂತ ಈ ದೇಹವನ್ನು ಕರೀತಾರೆ. ಪುರಂಜನ ಅಂತ ಒಬ್ಬ ವ್ಯಕ್ತಿ, ಅವನು ತನಗೊಂದು ರಾಜಧಾನಿಯನ್ನು ಮಾಡ್ಕೋಬೇಕು ಅಂತ ಹುಡುಕ್ತಾ ಬಂದ. ಹಿಮಾಲಯ ಪರ್ವತ ಹತ್ರ ಬಂದಾಗ ಅವನಿಗೆ 9 ದ್ವಾರ ಇರುವ ಒಂದು ಪಟ್ಟಣ ಕಾಣಿಸ್ತು. ಆ 9 ದ್ವಾರ ಇರುವ ಪಟ್ಟಣದಲ್ಲಿ ವಾಸ ಮಾಡಿದ ಒಬ್ಬಳು ಹೆಣ್ಣು ಮಗಳು ಕಾಣಿಸಿದ್ಲು. ಅವಳ ಹೆಸರು ಕೇಳ್ದ ಪುರಂಜನಿ ಅಂತ. ಆದಮೇಲೆ ಅವಳಿಗೆ 10 ಜನ ಭೃತ್ಯರಿದ್ದರು. ಇವರೆಲ್ಲ ಯಾರು ಅಂದರೆ ನನಗೆ ಎಲ್ಲ ಸೇವೆ ಮಾಡುವವರು. ಅವಳ ತಲೆ ಮೇಲೆ 5 ಹೆಡೆಯ ಹಾವಿತ್ತು. ನಾನು ಮಲಗಿದಾಗೂ ನನ್ನನ್ನು ನೋಡಿಕೊಳ್ಳೋದು, ಇದೆಲ್ಲ ಹೇಳೋದು. 2 ಗಾಲಿಯ ರಥ ಓಡಾಡ್ತಾ ಇದ್ದಾನೆ. ಕಡೆಗೆ ಒಂದು ದಿನ ಅವನು ತನಗಿದ್ದ ಸ್ನೇಹಿತನನ್ನು ಮರೆತು ಬಿಟ್ಟ, ಅವಿಜ್ಞಾತ ಸಖ ಅಂತ. ಪುರ ಅಂತಂದರೆ ನಮ್ಮ ದೇಹ, ಅದರಲ್ಲಿರೋ ಪುರಂಜನ ಅಂದರೆ ಜೀವ. ಬೃಹತ್ ಬಲ, ಬಲಿಷ್ಠವಾದ ಬಲ ಯಾವುದು ಅಂದರೆ ಮನಸ್ಸಂತೆ. ಹೆಂಡತಿ ಯಾರು ಅಂದರೆ ಬುದ್ಧಿ, ಜೀವನೇ ಪುರಂಜನಿ. ಹೆಂಡತಿ ಯಾರು ಅಂದರೆ ಬುದ್ಧಿ. ಬೃಹತ್ ಬಲ ಅಂದರೆ ಮನಸ್ಸು. ನಮಗೆ 10 ಜನ ಭೃತ್ಯರು ಯಾರು ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು. ನಮಗೆಲ್ಲ ಫೀಡ್ ಮಾಡೋದು ಅದೇ ಅಲ್ಲ. ನಾವು ಓಡಾಡುವ 2 ಗಾಲಿ 5 ಹೆಡೆ ಸರ್ಪ ಯಾವುದು ಅಂದರೆ ನಾವು ಮಲಗಿದಾಗೂ ನಮ್ಮನ್ನು ಕಾಯುವ ಮುಖ್ಯ ಪ್ರಾಣದೇವರು. ಆದ ಮೇಲೆ ನಾವು ಓಡಾಡುವ 2 ಗಾಲಿಯ ರಥ ಯಾವುದು ಅಂದರೆ ಪಾಪ ಪುಣ್ಯಗಳೆಂಬ 2 ಟೈರ್ ಅಂತ. ನಮ್ಮ ಆಯುಷ್ಯವೇ ದಾರಿ. ಓಡಾಡ್ತಾ ಇದ್ದಾಗ ಹೊತ್ತೋಗಿದ್ದು ಗೊತ್ತಾಗೋದಿಲ್ಲ. ಕಾಲಕನ್ನೇ ಪ್ರಜ್ವಾರ ಅಂತ ಬಂದರು ಅಂತೆಲ್ಲ ಕೇಳಿದ್ವಿ ನಿನ್ನೆ ದಿವಸ ಪುರಂಜನೋಪಾಖ್ಯಾನವನ್ನು. ಕಾಲಕನ್ನೇ ಪ್ರಜ್ವಾರ ಅವರು ಬಂದು ನಮ್ಮ ದೇಹವನ್ನೆಲ್ಲ ಜರ್ಜರಿತರನ್ನಾಗಿ ಮಾಡಿ ಆಧಿ ವ್ಯಾಧಿ ಎಲ್ಲ ಹತ್ತಿ ಕಡೆಗೆ ಸತ್ತೋಗ್ತೀವಿ ಅಂಥೇಳಿ ಕಡೆಗೆ ಒಂದು ಜಿಂಕೆಯ ಕಥೆಯನ್ನು, ಅಂದರೆ ನೀನು ಹೀಗಾಗಬೇಡ, ನಿನ್ನನ್ನೇ ಇದನ್ನು ಹೇಳಿದ್ದು, ಅಪರೂಪಕ್ಕೆ ಈ ಜನ್ಮ ಬಂದಾಗ ಸಾಧನೆಯನ್ನು ಮಾಡಿಕೋ ಅಂತ. ಕ್ಷುದ್ರಂ ಚರಂ ಸುಮನಸಂ ಶರಣೇ ಮತಿತ್ವ ರಕ್ತಂ ಷಡಂಗ್ರಿಗಣಸಾಮ ಸುಲುಬ್ಧಕರಣಂ ಅಗ್ರೇ ಮೃಗಾನ ಸುಹೃದೋ ಅವಿಗಣ್ಯಯಾಂತಂ ಪೃಷ್ಠೇ ಮೃಗಂ ಮೃಗಯಲುಬ್ಧ ಕಬಾಣ ಭಿನ್ನಂ. ಒಂದು ಜಿಂಕೆ ಒಳ್ಳೆ ಚೆನ್ನಾಗಿ ಹುಲ್ಲು ಬೆಳೆದಿದೆ, ಅದನ್ನು ತಿಂತಾ ಇದೆ. ಕಿವಿಗೆ ಸಂಗೀತ, ಒಳ್ಳೆ ಹುಲ್ಲು. ಅದಕ್ಕೆ ಮನಸ್ಸಿನೆಲ್ಲ ಹೋಯ್ತಂತೆ, ಈಗ ಒಂದು ಹೆಣ್ಣು ಜಿಂಕೆ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಮುಂದೆ ಬೇಟೆಗಾರ, ಹಿಂದೆ ಬೇಟೆಗಾರ, ಮುಂದೆ ತೋಳ. ಅಗ್ರೇ ವೃಕ ಅಂದರೆ ತೋಳ, ಹಿಂದೆ ಬೇಟೆಗಾರ ಲುಬ್ಧಕ. ಆದರೆ ಯಾತಕ್ಕೆ ಬಲಿಯಾಯಿತೋ ಗೊತ್ತಿಲ್ಲ. ಯಾಕೆಂದರೆ ಅದರ ಮನಸ್ಸು ಹೆಣ್ಣಿನ ಹತ್ರ ಹೋಗಿತ್ತು. ನೀವು ಹೀಗಾಗಬೇಡ್ರಿ, ವೇದವ್ಯಾಸದೇರೆ ಅಸ್ಯ ಅಯಮರ್ಥ ಅಂತ ತಾವೇ ವಿವರಣೆ ಕೊಟ್ಟರು. ನಿಮ್ಮ ಮನೆಯೇ ಅರಣ್ಯ, ಅಲ್ಲಿರುವಂತಹ ನಿನ್ನ ಹೆಂಡತಿ ಮಕ್ಕಳಾಡುವ ಮಾತೇ ನನಗೆ ಸಂಗೀತ ಇದ್ದ ಹಾಗೆ. ನನ್ನ ಮನೆಯಲ್ಲಿ ತೋಳ ಯಾವುದು? ಹಗಲು ರಾತ್ರಿಗಳು ತೋಳ. ಬೇಟೆಗಾರ ಯಾರು ಅಂದರೆ ಯಮಧರ್ಮರಾಜ, ಅವನ ದೂತರು. ಯಾವ ಮುಲಾಜು ಇಲ್ಲ, 24x7 ಯಾವಾಗ ಬೇಕಾದ್ರೆ ಬರ್ಬೋದು. ಮೊನ್ನೆ ಮದುವ್ಯಾದೆನೈ ಕರೆವುದೊಂದೆರಡೆಮ್ಮೆ, ಮೊನ್ನೆ ಕೊಂಡೆನು ಹೊಲವ ಫಲವು ಬಹುದು. ಹೊನ್ನು ಹಣ ಉಂಟೆನಗೆ ಸಾಯಲಾರೆನು ಎನಲು, ಬೆನ್ನ ಬಿಡುವಳೆ ಮೃತ್ಯು ವ್ಯರ್ಥ ಜೀವಾತ್ಮ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಹೊಸ ಮನೆಯ ಕಟ್ಟಿಹೇನು ಗೃಹ ಶಾಂತಿ ಮನೆಯೊಳಗೆ, ಬಸಿರು ಹೆಂಡತಿ ಮಗನ ಮದುವೆ ನಾಳೆ. ಹಸನಾಗಿದೆ ಬದುಕು ಸಾಯಲಾರೆನು ಎನಲು, ಕುಸುರಿದರಿಯದೆ ಬಿಡರು
ಯಮನವರು ಆಗ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಯಾವ ಮುಲಾಜು ಇಲ್ಲೋ, ಆದ್ದರಿಂದ ಸಾಧನೆ ಮಾಡಿಕೊ ಅಂತ ಕಿವಿಮಾತನ್ನು ಹೇಳಿ, ಇದಾದ ಮೇಲೆ ಪ್ರಾಚೀನ ಬರಿಹೆ ಮಕ್ಕಳು ಪ್ರಚೇತಸರು ಅಂತ 10 ಜನ, ಅವರಿಗೆ ಚಂದ್ರ ಸಾಕು ಮಗಳನ್ನು ಕೊಟ್ಟು ಮದುವೆ ಮಾಡಿದ. ದಿನಾ ನಾವು ಹೇಳುವ ಒಂದು ಸ್ತೋತ್ರ, ದೇವರ ಪೂಜೆಗೆ ಇಟ್ಟಿಗಿರುವ ಸ್ತೋತ್ರ, ಅದು ಬ್ರಹ್ಮಪಾರ ಸ್ತೋತ್ರ. ದಿನ ಹೇಳ್ತೇವಲ್ಲ, ದೇವರ ಪೂಜೆ ಮುಂಚೆ ಕೂಡುವ ಮುಂಚೆ ಬ್ರಹ್ಮಪಾರ ಸ್ತೋತ್ರಸ್ಯ ಕಂಡು ಋಷಿ ವಿಶ್ವೇ ದೇವಾ ದೇವತಾ ತ್ರಿಷ್ಟುಪ್ಛಂದ ಪೂಜಾಧಿಕಾರ ಸಿದ್ಧ್ಯರ್ಥೆ. ಪೂಜೆಯ ಎಲಿಜಿಬಿಲಿಟಿ ಯಾಕೆ ನಿನ್ನೆ ಮಾಡಿದ್ವಲ್ಲ, ಪೂಜೆ ಮುಗಿದ ಮೇಲೆ ಮಾಡೋ ಪಾಪಕ್ಕೆ ಎಲಿಜಿಬಿಲಿಟಿ ಕಳ್ಕೊಂಡ್ಬಿಡ್ತೀವಂತೆ. ಪುನಃ ಸಂಪಾದನೆಗಾಗಿ 4 ಶ್ಲೋಕ. ಅದು ಕಥೆ ಏನಂದರೆ ವಿಷ್ಣು ಪುರಾಣದಲ್ಲಿ ಬರುವಂಥದ್ದು. ಕಂಡು ಋಷಿಗಳು ಅಂತ ಒಬ್ಬ ಋಷಿಗಳು, ಅವರು ತಪಸ್ಸನ್ನು ಮಾಡ್ತಾ ಇದ್ರು. ಅವರ ತಪಸ್ಸನ್ನು ತುಂಬ ಯೋಗ್ಯತೆ ಮೀರಿ ತಪಸ್ಸು ಮಾಡಿದ್ದಕ್ಕೆ ಒಬ್ಬ ಅಪ್ಸರಾ ಸ್ತ್ರೀ ಬಂದಿಯಾಳ, ಪ್ರಮಲೋಚೆ ಅಂತ. ಅವಳ ಜೊತೆ ಸಂಸಾರವನ್ನು ಮಾಡಿ 806 ವರ್ಷ 6 ತಿಂಗಳು 6 ದಿನ ಏನೋ. ಅವಳು ಹೋಗ್ತೀನಿ ಅಂದಾಗೆಲ್ಲ ಬೇಡ ಬೇಡ ಅಂತ ಇದ್ರು. ಕಡೆಗೆ ಒಂದಿನ ಹೋಗಿ, ಎಷ್ಟು ಹೊತ್ತಾಯ್ತು ನೀ ಬಂದು ಪಾಪಿ, ನಿನ್ನ ಜೊತೆ ಇದ್ದದ್ದಕ್ಕೆ ಸಾಯಂಕಾಲ ಸಂಧ್ಯಾ ಒಂದೇ ತಡ ಆಯಿತು ಅಂದರು. ಯಾವತ್ತೂ ಸಾಯಂಕಾಲ ಅಂದ್ಲು. ನೀ ಬೆಳಗ್ಗೆ ಎಲ್ಲ ಬಂದಿದ್ದು 806 ವರ್ಷ 6 ತಿಂಗಳು 6 ದಿವಸದ ಮುಂಚೆ ಬಂದೆ ಅಂದ್ಲು. ಕುಸಿದು ಹೋದರು. ಇಷ್ಟು ದಿವಸ ನಾನು ಎಲ್ಲ ಬಿಟ್ಟುಬಿಟ್ಟೆ, ನಂದೆಲ್ಲ ತಪಸ್ಸು ಹಾಳಾಯಿತು, ನೀನು ಹೋಗು ಅಂತ ಕಳಿಸಿದ್ರು. ಗರ್ಭಿಣಿ ಆಗಿದ್ಲು. ಗರ್ಭವನ್ನು ತೆಗೆದು ಒಂದು ಮರದಲ್ಲಿ ಇಟ್ಟು ಹೋದ್ಲವಳು. ಆ ಗರ್ಭದಲ್ಲಿ ಒಂದು ಹೆಣ್ಣು ಮಗು ಆದದ್ದನ್ನು ಚಂದ್ರ ಬೆಳೆಸ್ದ. ಅದಕ್ಕೆ ಅವಳ ಹೆಸರು ವಾರ್ಕ್ಷಿ, ವೃಕ್ಷ ಸಂಬಂಧಿ ಆದದ್ದರಿಂದ ಮಾರೀಷ ಅಂತಾನು ಇನ್ನೊಂದು ಹೆಸರಿದೆ. ಚಂದ್ರ ಬೆಳೆಸಿದ್ದ. ಅವರು ಕಂಡು ಋಷಿಗಳು ತಾವು 800 ವರ್ಷ ತಪಸ್ಸು ಹಾಳಾಗಿತ್ತಲ್ಲ, ಅದನ್ನು ರೀಗೈನ್ ಮಾಡಿಕೊಂಡಿದ್ದು ಈ 4 ಶ್ಲೋಕ ಪಾರಾಯಣದಿಂದಂತೆ. ಅದಕ್ಕೆ ನಮಗೆ ಹೇಳ್ರಿ ಅಂತಾರೆ. ಅವರೇನು ಮಾಡೋದು, ಪ್ರಚೇತಸರು ತಪಸ್ಸು ಮಾಡಿ ಬಂದರು. 10 ಜನ ಮೇಲೆ ಬರೋ ಕಾಲಕ್ಕೆಲ್ಲ ಸುಡ್ತಾ ಇದ್ರು ಮರಗಿಡಗಳನ್ನು. ಚಂದ್ರ ಬಂದಂದ, ಯಾಕೆ ಸುಡ್ತೀರಿ, ನಮಗೆ ದಾರಿ ಇಲ್ಲ. ಅಲ್ಲೋ, ನಿಮಗೆ ದಾರಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಿ, ನಮಗೆ ಅಡ್ಡ ಕೊಟ್ಟವ್ರನ್ನೆಲ್ಲ ಕೊಲ್ತೀವಿ ಅಂದರು ಅವರು. ಆದ ಮೇಲೆ ಚಂದ್ರ ಒಂದು ಹೆಣ್ಣನ್ನು ತಂದು ಮದುವೆ ಮಾಡ್ದ. ಅವಳೇ ಈ ವಾರ್ಕ್ಷಿ ಅಥವಾ ಮಾರೀಷ. ಸುಮ್ಮನೆ ಬಿಟ್ರು. ಆದರೆ ಅವರು ವರದಕ್ಷಿಣೆ ಕೇಳಿದ್ರು. ಇವಳನ್ನು ಮದುವೆ ಆಗಬೇಕಾದ್ರೆ ನಮ್ಗೆ ವರದಕ್ಷಿಣೆ ಏನು ಬೇಕು? ಇವರಪ್ಪ ಕಂಡು ಋಷಿಗಳು ಪಾರಾಯಣ ಮಾಡಿದ್ರಲ್ಲ, ಆ ಸ್ತೋತ್ರ ಉಪದೇಶ ಮಾಡು. ಸೋಮೌವಾಚ ಪ್ರಚೇತಸ ಊಚುಹು ಬ್ರಹ್ಮಪಾರಂ ಮುನೇ ಶ್ರೋತುಂ ಇಚ್ಛಾಮಹ ಪರಮಂ ಸ್ತವಂ ಜಪದ. ಅದು ಇದರ ಹಿನ್ನೆಲೆ. ಪ್ರಚೇತಸರು ಕೇಳಿದ್ದು ಚಂದ್ರನನ್ನು. ಸೋಮೌವಾಚ, ಸೋಮ ಅಂದರೆ ಚಂದ್ರ. ಪಾರಂಪರಂ ವಿಷ್ಣುರನಂತಪಾರ ಪರಪರಾಣಾಂ ಅಪಿಪಾರಪಾರ ಸಬ್ರಹ್ಮಪಾರ ಪರಪಾರಭೂತ ಪರಪರೇಭ್ಯ ಪರಮಾರ್ಥರೂಪೀ ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಈ ಅರ್ಥಾನುಸಂಧಾನ ಇದ್ದು ಪಾರಾಯಣ ಮಾಡಿದ್ರೆ ಅದು ಶ್ಲೋಕದ ಅರ್ಥವನ್ನು ಛಲಾರಿ ಆಚಾರ್ಯರು ಪೂಜಾ ಕಲ್ಪಲತಾ ಅಂತ ಇನ್ನೂ ಕೆಲವರೆಲ್ಲ ಅರ್ಥ ಬರೆದಿದ್ದಾರೆ. ಏನು ಕಠಿಣ ಇಲ್ಲ. ಅಂತೂ ಈ ಸ್ತೋತ್ರದ ಹಿನ್ನೆಲೆ ಇಷ್ಟು. ಕಳೆದುಕೊಂಡ ಎಲ್ಲ ತಪಸ್ಸನ್ನು ಪುನಃ ಪಡೆದದ್ದು ಈ ಶ್ಲೋಕದ ಪಾರಾಯಣಗಳಿಂದ. ನಾವು ಅಷ್ಟೇ ಪೂಜಾಧಿಕಾರ ಸಿದ್ಧ್ಯರ್ಥೆ ಜಪೇ ವಿನಿಯೋಗ. ಪೂಜೆಯನ್ನು ಮಾಡಲಿಕ್ಕೆ, ಶಾಲಿಗ್ರಾಮವನ್ನು ಮುಟ್ಲಿಕ್ಕೆ ನನಗೆ ಅಧಿಕಾರ ಕೊಡು ಸ್ವಾಮಿ. ನೀ ಏನು ಮಾಡ್ತೀವಿ ಪಾಪ ಕಳ್ಕೊಳ್ಳಿಕ್ಕೆ? ಬ್ರಹ್ಮಪಾರ ಸ್ತೋತ್ರವನ್ನು ಪಠನೆ ಮಾಡ್ತೀನಿ. ಇದು ಬ್ರಹ್ಮಪಾರ ಸ್ತೋತ್ರದ ಹಿನ್ನೆಲೆ. ಅದನ್ನು ಉಪದೇಶ ಮಾಡಿದ ಮೇಲೆ ಮಗಳನ್ನು ಮದುವೆ ಆದ. ಅಲ್ಲಿಗೆ ನಿಲ್ಲಿಸಿ ಮುಂದೆ ಷಷ್ಠಸ್ಕಂದದಲ್ಲಿ ಅವರ ಕಥೆಯನ್ನು ಹೇಳ್ತಾರೆ. ಇನ್ನೊಬ್ಬ ಮಗನ ಕಥೆಯನ್ನು ಹೇಳ್ತಾರೆ. ಪ್ರಿಯವ್ರತ ಉತ್ತಾನಪಾದ. ಮೊದಲನೇ ಮಗಂದು ಬಿಟ್ಟಿದ್ದರು. ಪ್ರಿಯವ್ರತನ ಕಥೆಯನ್ನು ಹೇಳ್ತಾನೆ. ಪ್ರಿಯವ್ರತ ಬಹಳ ದೊಡ್ಡ ಯೋಗ್ಯತೆ. ನಾರದರ ಉಪದೇಶದಿಂದ ವೈರಾಗ್ಯ ಅವನಿಗೇನು ಸಪ್ತದ್ವೀಪಾಧಿಪತ್ಯವನ್ನು ಬೇಡ ಅಂದ. ಅಪೋಸಿಷನ್ನೇ ಇಲ್ಲ, ಬೇಡ ನನಗೆ ನಾರದರ ಉಪದೇಶ ಆಗಿದೆ. ಬ್ರಹ್ಮದೇವರನ್ನು ಕರೆಸಿದ್ರು. ಅವರಪ್ಪ ಸ್ವಯಂಭುಮನು. ಅಪ್ಪ, ನೀನೇನೋ ಮಕ್ಕಳನ್ನು ಕೊಟ್ಟು ಅವನ ರಾಜ್ಯ ಪರಿಪಾಲನೆ ಬೇಡ ಅಂತಾನೆ, ಏನು ಮಾಡಲಿ? ಈ ತುಂಬ ಮನೆಯಲ್ಲಿ ಶಾಲಿಗ್ರಾಮ ಎಲ್ಲ ಇದ್ದು ಚೆನ್ನಾಗಿ ಪೂಜೆ ಮಾಡೋ ಆ ಅಪ್ಪನಿಗೆ ಒಬ್ಬ ನಾಸ್ತಿಕ ಮಗ ಹುಟ್ಟುಬಿಟ್ರೆ ಗೋವಿಂದ, ಅವನು ಎದೆ ಹೊಡ್ಕೊಂಡ್ಬಿಡ್ತಾನೆ. ಈ ಶಾಲಿಗ್ರಾಮ ಏನು ಮಾಡಲಿ? ನಿನ್ನ ತಲೆ ಮೇಲೆ ಹಾಕೋ ಅಂದರೆ ಏನು ಮಾಡಬೇಕು? ಹಾಗಂದ್ರೆ ಏನು ಮಾಡಬೇಕು? ಇವು ಪಾಪಿ ನಮ್ಮ ಹಿರಿಯರದು, ನಿನ್ನ ಜೊತೆನೇ ತೊಗೊಂಡು ಹೊಟ್ಟೋಗು ಅಂದರೆ. ಈ ಶಾಲಿಗ್ರಾಮದ್ದೇ ಹೀಗಾದರೆ ಶಾಲಿಗ್ರಾಮವು ಉತ್ತಮ ಪೀಠಾಧಿಪತಿಗಳು, ಮುಂದೆ ಬರುವಂತಹ ಶಿಷ್ಯರು ಏನೋ ನೋಡಿ ಅವರಿಗೆ ಸನ್ಯಾಸ ಅಂತ ಕೊಟ್ಟು ಅವ್ರಿಗೆ ಪೂಜೆ ಬೇಡ, ಪುರಸ್ಕಾರ ಬೇಡ, ವೈರಾಗ್ಯ ಇಲ್ಲ, ಪಾಠ ಪ್ರವಚನದಲ್ಲಿ ದೀಕ್ಷೆ ಇಲ್ಲ ಅಂತಾಗಿಬಿಟ್ರೆ ಆ ಗುರುಗಳ ಗತಿ ಏನು? ಇದೊಂದು
ಏನಿದ್ರೂ ಇದಕ್ಕೊಂದು ಚೌಕಟ್ಟಿದೆ, ಒಂದು ಸಂಸ್ಥಾನ, ಒಂದು ಮನೆ ಅಂತ. ಸಪ್ತದ್ವೀಪಾಧಿಪತ್ಯವನ್ನೂ ನಿರ್ವಹಣೆ ಮಾಡೋದಿಲ್ಲ ಅಂದರೆ ಮಾಡೋರು ಯಾರು? ಬ್ರಹ್ಮದೇವರನ್ನೇ ಕರೆದ, ನೀನೇ ಹಣೆ ಬರ ಏನು ಬರೆದಿದೆಯೋ ತಿದ್ದು ಅಂತ. ಬ್ರಹ್ಮ ಕೇಳ್ದ, ಏನಪ್ಪ ನಿಂಗೆ ಯಾಕೆ ರಾಜ್ಯ ಬೇಡ? ನನಗೆ ವೈರಾಗ್ಯ ಬಂದಿದೆ. ನಿಂಗೆ ನಿಜವಾಗ್ಲೂ ವೈರಾಗ್ಯ ಬಂದಿದೆಯಾ ಅಂದ. ಬಂದಿದೆ. ನಿಜವಾಗಲೂ ವೈರಾಗ್ಯ ಬಂದರೆ ಎಲ್ಲಿದ್ದರೂ ತೊಂದರೆ ಇಲ್ಲ, ವೈರಾಗ್ಯ ಬಂದಿಲ್ಲ ಅಂದರೆ ಎಲ್ಲಿ ಹೋದರೂ ಪ್ರಯೋಜನ ಇಲ್ಲ. ಇದು ಬ್ರಹ್ಮದೇವರು ಹೇಳೋ ಮಾತು. ನಮಗೆ ಪ್ಲೇಸಿಂದ ವೈರಾಗ್ಯ ಬರುತ್ತೆ, ಇಟ್ ಮೇ ಎಫೆಕ್ಟ್ಸ್ ಫಾರ್ 5%. ಬೆಂಗಳೂರಿಗಿನ್ನ ಮುಳುಬಾಗ್ಲಲ್ಲಿ ವೈರಾಗ್ಯ, 3 ದಿನ ಅಲ್ಲಿದ್ದರೆ ಮುಳುಬಾಗ್ಲಿಗೆ ವೈರಾಗ್ಯ ಬರುತ್ತಷ್ಟೇ. ನಿಜವಾಗಲೂ ನಿನಗೆ ಕಾಮಕ್ರೋಧಗಳನ್ನು, ಈ ಮಾತು ಭಾಗವತ ಅನ್ನತ್ತೆ ನೋಡು, ನಿನ್ನಲ್ಲಿರುವ ಕಾಮಕ್ರೋಧಗಳನ್ನು ನೀನು ಗೆಲ್ಲದೆ ನೀನು ಎಲ್ಲೋ ಓಡಾಡ್ತೀನಿ ಅಂದರೆ ಪ್ರಯೋಜನ ಇಲ್ಲ. ಶತ್ರುಗಳು ನಿನ್ನ ಜೊತೆಯಲ್ಲೇ ಇದ್ದಾಗ ನಿಜವಾದ ಬುದ್ಧಿವಂತನಾದವನು ಕಾಮಕ್ರೋಧಗಳನ್ನು ಗೆದ್ದರೆ ಅವನು ಯಾವೂರಾದರೂ ತೊಂದರೆ ಇಲ್ಲ. ಕಾಮಕ್ರೋಧಗಳಿದ್ದರೆ ಯಾವೂರಿಗೆ ಹೋದರೂ ಪ್ರಯೋಜನ ಇಲ್ಲ. ಯದ್ವಾಚಿ ತಂತ್ಯಾಂ ಗುಣಕರಮನಾಮಭಿ ಸ್ವಧಾಮಭಿರವತ್ಸವಯಂ ಸುಯೋಜಿತಾ. ಎಲ್ಲರಿಗೂ ಹೇಳುವ ಕಿವಿ ಮಾತಿದು. ನಾವೆಲ್ಲರೂ ಪರತಂತ್ರರು, ಅದಂತೂ ಗ್ಯಾರಂಟಿ. ಸ್ವತಂತ್ರರಲ್ಲ ಅಂತ ಪ್ರತಿಯೊಬ್ಬನಿಗೂ ಅನುಭವಕ್ಕಿದೆ. ನಾವೇ ಸ್ವತಂತ್ರರು ಅನ್ನೋದಾದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕಾಗಿತ್ತು. ಏನೂ ಆಗೋದಿಲ್ಲ. ಏನಾಗತ್ತೆ ನಾವು ಸ್ವತಂತ್ರರು ಅಂದರೆ? ಏನೇನೇನೇನೂ ಇಲ್ಲ. ದಿನ ಬೆಳಗಾದರೆ ಜಗಳ, ತೋಟಿ, ಗಲಾಟೆ. ನಾವು ಸ್ವತಂತ್ರರು. ಕಾವೇರಿಗೆ ಬೇಕಾದಷ್ಟು ನೀರು ಬರಲಿ, ಏನಿಲ್ಲ, ಕಣ್ಣೀರು ಬರಬೇಕು. ಬೇಡ, ಈ ಸುಪ್ರೀಂ ಕೋರ್ಟ್ ಜಡ್ಜ್ಗಾದರೂ ಕಾವೇರಿಯನ್ನು ಕರ್ನಾಟಕಕ್ಕೆ ಉಳಿಸ್ರಿ ಅನ್ನೋ ಬುದ್ಧಿ ಕೊಡಲಿ. ನೋ, ಬೇರೆಯವ್ರಿಗೆ. ನಮ್ಮ ಕೈಯಲ್ಲಿಲ್ಲ. ಅಷ್ಟು ದೊಡ್ಡದು ಯಾಕ್ರಿ? ನಮ್ಮ ವಾದರಾಜ ಸ್ವಾಮಿಗಳಂತಾರೆ, ನಿನ್ನ ನಾಲಿಗೆಯನ್ನು ನಿನ್ನ ಹಲ್ಲಿಂದ ಕಚ್ಕೊಳ್ತಿ. ಯಾರಿಗೆ ಬೇಕು? ಯಾರನ್ನು ಬೈತಿ? ನಾಲಿಗೆಯನ್ನು ಬೈತೋ ಹಲ್ಲನ್ನು ಬೈತೋ? ನಾಲಿಗೆ ಜ್ಞಾನ ಇಲ್ಲ, ಹಲ್ಲು ಮಧ್ಯ ಹೋಗಬಾರ್ದು ಅಂತ ಇಲ್ಲ. ಅಥವಾ ಹಲ್ಲಿಗೆ ಜ್ಞಾನ ಬೇಡ, ಅದು ಬಂದಾಗ, ಹಂಪು ಬಂದಾಗ ತಡಿಬೇಕು ಅಂತ. ನನಗೆ ಬೇಡದೇ ಇದ್ದದ್ದು 1000 ಮಾಡ್ಕೊಳ್ತೇನೆ. ಹಾಗಾಗಿ ನಾನು ಅಸ್ವತಂತ್ರ. ನೋಡು, ನಾವೆಲ್ಲರೂ ದೇವರ ಕೈಯಲ್ಲಿರುವ ಎತ್ತುಗಳಂತೆ. ಮೂಗುದಾರ ಹಾಕಿದ ಎತ್ತು ಗಾಣಕ್ಕೆ ಸುತ್ತಿ ಸುತ್ತಿ ಎಣ್ಣೆಯನ್ನು ಹರಿದರೆ ಯಜಮಾನ ಅದಕ್ಕೆ ಹುಲ್ಲನ್ನು ಹಾಕ್ತಾನೆ. ನಮ್ಮನ್ನೆಲ್ಲ ದೇವರು ತನ್ನ ಮಾತೆಂಬ ಹಗ್ಗಕ್ಕೆ ಕಟ್ಟಾಕಿದಾನಂತೆ. ವೇದವೆಂಬ ದೊಡ್ಡ ಹಗ್ಗ, ಯದ್ವಾಚಿತಂತ್ಯಾಂ, ದೇವರ ಮಾತೆಂಬ ಹಗ್ಗ. ನಮಗೆ ಕಟ್ಟಿರುವ ಪುಟ್ಟ ಪುಟ್ಟ ಹಗ್ಗ ಯಾವುದು ಅಂದರೆ ನಮ್ಮ ವರ್ಣಾಶ್ರಮ, ನಮ್ಮ ವರ್ಣ, ನಮ್ಮ ಆಶ್ರಮ. ಅದನ್ನು ನಾವು ಪರಿಪಾಲನೆ ಮಾಡಿದರೆ, ಗಾಣದ ಎತ್ತು ಸುತ್ತಿದರೆ ಯಜಮಾನ ಅದಕ್ಕೆ ಹುಲ್ಲನ್ನು ಕೊಡ್ತಾನೆ, ಇಲ್ಲ ಏಟನ್ನು ಕೊಡ್ತಾನೆ. ನಮ್ಮ ನಿಮ್ಮೆಲ್ಲರ ಯಜಮಾನನಾದ ದೇವರು ಹೇಳಿದ್ದನ್ನು ಮಾಡಬೇಕೆ ವಿನಃ ಇಷ್ಟ ಬಂದದ್ದನ್ನು ಮಾಡ್ತೀನಿ ಅಂದರೆ ದೇವರು ಒಪ್ಪೋದಿಲ್ಲ. ನೀ ಕ್ಷತ್ರಿಯೋಚಿತವಾದ ಪೂಜೆಯನ್ನು ಮಾಡು, ಪ್ರಜಾ ಸಂರಕ್ಷಣೆಯನ್ನು ಮಾಡು, ಹಾಗಾಗಿ ನೀನು ಚೆನ್ನಾಗಿರ್ತಿ ಅಂಥೇಳಿ ನೀನು ರಾಜ್ಯ ಪರಿಪಾಲನೆ ಮಾಡು ಅಂತ ಬ್ರಹ್ಮದೇವರು ಹೇಳಿದ ಮೇಲೆ ಆಯ್ತು, ಒಪ್ಪಿದ. ಆಯ್ತು, ಕೆಲವರಿಗೆ ವೈರಾಗ್ಯ ಬಂದಿರತ್ತೆ. ಆಮೇಲೆ ಯಾರೋ ಒಪ್ಪಿಸ್ಬಿಡ್ತಾರೆ ಒಂದು ಕೆಲಸಕ್ಕೆ ಬಂದ ಮೇಲೆ ಕೆಲವು ವರ್ಷ ಅದಕ್ಕೆ ಅಡಿಕ್ಟ್ ಆದ ಮೇಲೆ ವೈರಾಗ್ಯ ಹೊಟ್ಟೋಗತ್ತೆ. ರಾಜ, ಭೋಗ, ರಾಜ್ಯ, ಸಾವಿರಾರು ಜನ ನಮಸ್ಕಾರ ಮಾಡೋದು. ಆಮೇಲೆ ಅವನ ಮನಸ್ಸಿನ ಸ್ಥಿತಿ ಹೇಗಿತ್ತು? ಪ್ರಿಯವ್ರತನದು. 110 ಕೋಟಿ ವರ್ಷ ರಾಜ್ಯ ಪರಿಪಾಲನೆ ಮಾಡಿದರೂ ಪದ್ಮಪತ್ರಮಿವಾಂಬಸ, ಕಮಲದ ಎಲೆ ಮೇಲೆ ಬಿದ್ದ ನೀರಿನಂತೆ ಇದ್ದ, ಅನಾಯಾಸವಾಗಿ ಬಿಟ್ಟು ಹೊಟ್ಟೋದ. ಸಾಕಪ್ಪ ಅಂತ. ಇದು ಪ್ರಿಯವ್ರತನ ಯೋಗ್ಯತೆ. ಅವನು ಸೂರ್ಯ ಓಡಾಡೋ ರಥ ದಾರಿಯಲ್ಲಿ ಓಡಾಡದಂತೆ. ಸೂರ್ಯ ಹಗಲು ರಾತ್ರಿ ಆಗತ್ತಲ್ಲ, ಮೇರು ಪರ್ವತ, ಅದು ಆಗಬಾರ್ದು. ಸೂರ್ಯಾಸ್ತ ಆದ ಕೂಡಲೇ ಇವನು ರಥ ಹತ್ಕೊಂಡು ಹೋಗೋದು. ಇವನ ತೇಜಸ್ಸಿನಿಂದ ದಿಕ್ಕನ್ನೆಲ್ಲ ಬೆಳಗೋನಂತಿವನು. ಇವನು ಓಡಾಡಿದ್ದಕ್ಕೆ ಸಪ್ತದ್ವೀಪ ಆಯಿತು ಅಂತ ಪಂಚಮಸ್ಕಂದ ಭಾಗವತ ಹೇಳ್ತು. ಮಧ್ವಾಚಾರ್ಯ ಅಂದ್ರೆ ಸಪ್ತದ್ವೀಪಗಳನ್ನು, ಸಪ್ತಸಾಗರಗಳನ್ನು ದೇವರೇ ಮಾಡಿದ್ದ ಅಂತ ನೀವಂತೀರಿ, ಆಮೇಲೆ ಇವನು ಮಾಡ್ದ ಅಂತೀರಿ. ಯಾವುದು ಸರಿ? ಆಚಾರ್ಯರಂದ್ರೆ ಎರಡೂ ಸರಿ. ದೇವರು ಮಾಡಿದ್ದು, ಇವನು ಅಗಲೀಕರಣ ಮಾಡಿದ್ದು ಅಂತ. ಅಂದರೆ ವೈಡನಿಂಗ್ ಆಫ್ ರೋಡು ಇವನ ಕಾಲದಿಂದ ಶುರುವಾಯಿತು ಅಂತ. ಪ್ರಿಯವ್ರತ ಓಡಾಡಿದ್ದಕ್ಕೆ ಅದೆಲ್ಲ ಅಗಲ ಆಯಿತು ಅಂತ ಆಚಾರ್ಯರು ಬಗೆಹರಿಸ್ತಾರೆ. ಇದಾದ ಮೇಲೆ ಅವನ ಮಗ ಆಗ್ನೇತ್ರನ ಮಗನೇ ನಾಭಿರಾಜ, ನಾಭಿರಾಜನ ಮನೆಯಲ್ಲಿ ಮಕ್ಕಳಾಗಲಿ ಅಂತ ಯಜ್ಞ ಮಾಡಿದ. ಯಜ್ಞಕುಂಡದಿಂದ ದೇವರು ಬಂದಂತೆ. ದೇವರನ್ನು ನೋಡಿ ಸ್ತೋತ್ರ ಮಾಡ್ತಾರೆ. ಅಥಕಥಂಚಕ್ಷುತ್ಪದನ ದೃಂಭಣ ದ್ವರವಸ್ಥಾನಾದಿಷು ವಿವಶಾನಾಂನಃ ಶ್ರೀಮಚ್ಚರಣಾರವಿಂದ ಸ್ಮರಣಾಯ ಜ್ವರಮರಣ ದಶಾಯಾಮಪಿ ಸಕಲ ಕಲ್ಮಷ ನಿರಸನಾನಿ ತವ ಗುಣದ ಗುಣಕೃತನಾಮಧೇಯಾನಿ ವಚನ ಗೋಚರಾಣಿ ಭವಂತು. ದೇವರನ್ನು ಅವರು ಬೇಡಿದ್ದೇನೆಂದರೆ, ಸ್ವಾಮಿ
ನನ್ನ ಅವಸ್ಥೆ ಹೇಗಾದರೂ ಇರಲಿ, ಮಳೆ ಬರಲಿ, ಚಳಿ ಇರಲಿ, ಗಾಳಿ ಬರಲಿ, ಮೇಲಿಂದ ಬೀಳ್ತಾ ಇರಲಿ, ಒಂದೇ ಒಂದು ಕೊಡು ಸಾಕು. ಏನದು? ನಿನ್ನ ನಾಮ ನನ್ನ ನಾಲಿಗೆಯ ತುದಿಯಲ್ಲಿ ಇದ್ದರೆ ಸಾಕು. ಯಾಕೆ ಅಂದರು, ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವ ಒಂದೇ ಒಂದು ಮದ್ದು ನಿನ್ನ ನಾಮಸ್ಮರಣೆ. ಸಕಲ ಕಲ್ಮಶ ನಿರಸನಾನಿ, ಎಲ್ಲ ಕಲ್ಮಶಗಳನ್ನು ನಿರಸನೆ ಮಾಡುವ ಯೋಗ್ಯತೆ. ಹೌದು, ತುಂಬ ದೊಡ್ಡವನು ದೇವರು, ನಾನು ಅವನಿಗೆ ಏನಂತ ಪೂಜೆ ಮಾಡಲಿ? ಭಾಗವತ ಹೇಳ್ತು, ನೀನೇನು ಮಾಡಲಿಕ್ಕಾಗಲ್ಲ. ನಮೋ ನಮಃ, ದೇವರಿಗೆ ನಿನಗೆ ನಮೋ ನಮಃ ಇತ್ತೇ ತಾವತ್ ಸದುಪಶಿಕ್ಷಿತಂ. ನಮ್ಮ ಹಿರಿಯರು ಹೇಳಿಕೊಟ್ಟದ್ದು ದೇವರಿಗೆ ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೇ ಮೇ. ನೀ ಏನು ಕೊಡ್ತೀನಿ ನಮೋ ಅನ್ನೋದು ಬಿಟ್ಟು? ಅದಕ್ಕೆ ದೇವತೆಗಳು, ಭಗವಂತ ಇವರೆಲ್ಲ ಮಾಡಿದ ಉಪಕಾರಕ್ಕೆ ನಾ ಋಣ ತೀರಿಸಿಬಿಡ್ತೀನಿ, ಅವರಿಗೆ ಪ್ರತೀಕಾರ ಅವ್ರು ಏನು ಕೊಟ್ಟ್ಯಾರೋ ಅದನ್ನು ಅಂತ್ಯಾರಾದರು ಅಂದರೆ ಅವನು ತುಂಬ ಹಾಸ್ಯಕ್ಕೆ ಗುರಿ ಆಗ್ತಾನಂತೆ. ಅವನು ವಿನೋದ ಪಾತ್ರಂ, ವಿನೋದಕ್ಕೆ ಗುರಿ ಆಗ್ತಾನೆ. ಅದಕ್ಕೊಬ್ಬರು ವ್ಯಾಖ್ಯಾನಕಾರರಂದರು, ದೇವತೆಗಳು ಮಾಡಿದ ಉಪಕಾರಕ್ಕೆ ಒಂದು ಕೊಡಬಹುದು ಅಂತ, ವಿನಾ ಉದಪಾತ್ರಂ ಅಂತ. ವಿನೋದ ಪಾತ್ರಂ ಅನ್ನೋದನ್ನೇ ಬಿಡಿಸ್ತಾರೆ, ವಿನಾ ಉದಪಾತ್ರ. ಉದಪಾತ್ರ ಅಂದರೆ ನೀರು ಕುಡಿಯುವ ಈ ಭೊಗಸೆ, ಇದನ್ನು ಬಿಟ್ಟು ದೇವರಿಗೆ ನಾವೇನು ಕೊಡ್ತೇವೆ ಅಂತ. ಇದನ್ನೇನು ಕೊಡೋದು? ಇದು ಹೀಗಿದ್ದದ್ದನ್ನು ಎರಡೂ ಜೋಡಿಸೋದು. ಇಷ್ಟು ಬಿಟ್ಟರೆ ನಿಂಗೇನು ಕೊಡ್ತೀನಿ? ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ, ನೀನು ಮಾಡಿದ ಉಪಕಾರಕ್ಕೆ ಎರಡು ಕೈಗಳನ್ನು ಎತ್ತಿ ಮುಗಿತೇನೆ ಅಷ್ಟೇ, ಇನ್ನೇನು ಕೊಡಲಿಕ್ಕಾಗೋದಿಲ್ಲ ಅಂತ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಯೊಳಿರಲಿ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿ ಗೆಟ್ಟು ಇರಲಿ, ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ. ನಾರಾಯಣ ಚಳಿ ಬಂದಾಗಲಿ ಮಳೆ ಬಂದಾಗಲಿ ಗಡಗಡ ನಡಗುತ್ತ ಇರುವಾಗಲಿ, ಹರಿನಾರಾಯಣ ದುರಿತ ನಿವಾರಣ, ಇರಳು ಹಗಲು ನಿನ್ನ ಸ್ಮರಣೆ ಮರೆಯದಂಗೆ. ನಾರಾಯಣ ನಾರಾಯಣ ನಾರಾಯಣ. ಇದು ಹರಿನಾಮ ಸ್ಮರಣೆಗಿರುವ ಮಹತ್ವ ಅಂತ ಭಾಗವತ ಹೇಳಿದ್ದನ್ನೇ ತರ್ಜುಮೆ ಮಾಡೋದು. ಅನ್ನೋದಕ್ಕೆ ಪುರಂದರದಾಸರ ಮಾತನ್ನು ವ್ಯಾಸರಾಜರು ಪುರಂದರ ಉಪನಿಷತ್ ತಂದಿದ್ದು ಇದೇ ಮಾತನ್ನು. ಇಷ್ಟಾದ ಮೇಲೆ ದೇವರಂದ ಅದನ್ನು ಕೊಡ್ತೀನಿ, ಇನ್ನೇನಾದರೂ ಕೇಳ್ರಿ, ನಿನ್ನಂಥ ಮಗು ಬೇಕು ಅಂದರು. ನನ್ನಂಥವ್ರು 50 ಜನ ಇಲ್ಲ, ಒಬ್ಬನೇ ಇರೋದು ಅಂದ. ನೀನೇ ಅವತಾರ ಮಾಡು ಅಂದರು. ಋಷಭನಾಮಕ ಭಗವಂತನ ಋಷಭನಾಮಕನಾಗಿ ದೇವರು ನಾಭಿರಾಜನ ಮನೆಯಲ್ಲಿ ಅವತಾರ ಮಾಡಿದ. ಜಯಂತಿ ಅಂತ ಮಹಾಲಕ್ಷ್ಮೀ ದೇವಿ ಅಂತೂ ಮದುವೆ ಆದಾಗಾದರು. ದೇವರಿಗೇನೋ ನಿತ್ಯ ದಂಪತಿಗಳು 100 ಜನ ಮಕ್ಕಳನ್ನು ಪಡೆದು, ಆ 100 ಜನ ಮಕ್ಕಳಲ್ಲಿ ಇಲ್ಲೇನಿದೆ ಅಂದರೆ, ಋಷಭನಾಮಕ ಭಗವಂತನ ಅವತಾರ ಆದಾಗ ಮಳೆ ಬರಲಿಲ್ಲಂತೆ. ಆಗ ಋಷಭನಾಮಕ ಭಗವಂತ ಇಂದ್ರದೇವರಿಗೇನೋ ಒಂದು ಇನ್ಸಿಡೆಂಟಾಗಿ ಕೋಪ ಬಂತು, ಮಳೆ ಸುರಿಸ್ಲಿಲ್ಲ. ಋಷಭ ಅಂದ, ನೀನೇನು ಸುರಿಸೋ, ನಾನೇ ಸುರಿಸ್ತೀನಿ ಅಂತ ಋಷಭನಾಮಕನೇ ಮಳೆಯನ್ನು ಸುರಿಸಿ ಚೆನ್ನಾಗಿ ದೇಶವನ್ನು ನೋಡಿಕೊಂಡ ಅಂತ. ಇದು ಹೇಗೆ ಸರಿ ಹೋಗತ್ತೆ? ಅಲ್ಲ, ಇಂದ್ರನಕ್ಕಿನ್ನ ದೇವರು ದೊಡ್ಡವರು, ಆದ್ದರಿಂದ ಸರಿ ಹೋಗತ್ತೆ. ಅಲ್ಲಪ್ಪ, ಆಗ ಇಂದ್ರ ಪದವಿಯಲ್ಲಿ ಇದ್ದೋರು ಯಾರು ಅಂದರು? ಯಜ್ಞನಾಮಕ ಭಗವಂತನೇ ಇಂದ್ರ ಪದವಿಯಲ್ಲಿದ್ದ. ಏನು ಇಬ್ಬರೂ ಒಂದೇ, ಯಾವನು ಯಜ್ಞ, ಇವನು ಋಷಭ. ಏನು ಆ ಯಜ್ಞನ ಮೇಲೆ ಋಷಭನ ಸ್ಪರ್ಧೆ ಅಂದರೆ ದೇವರೇ ದೇವರ ಮೇಲೆ ಸ್ಪರ್ಧೆ ಮಾಡ್ತಾನೆ, ಇದು ಹೇಗೆ ಕೂಡತ್ತೆ? ಆಚಾರ್ಯರಂದರು, ದೇವರ ರೂಪಗಳಲ್ಲಿ ಯಾವ ಸ್ಪರ್ಧೆಗಿರದೇ ಇಲ್ಲ, ಸುಮ್ಮನೆ ನಾಟಕವನ್ನು ಮಾಡಿದ್ದಷ್ಟೇ. ಯಜ್ಞ ಬೇರೆ ಅಲ್ಲ, ಋಷಭ ಬೇರೆ ಅಲ್ಲ ಅಂತ ತಿಳ್ಕೊಳ್ರಿ ಅಂಥೇಳಿ ಹೇಳ್ತಾರೆ. ಯಜ್ಞನಾಮಕ ಇಂದ್ರ ಪದವಿಯಲ್ಲಿದ್ದ, ಇಂದ್ರ ಪದವಿಯನ್ನು ಆಳದವನು. ಇದಾದ ಮೇಲೆ ಅವನ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ದಿನ ಉಪದೇಶ ಮಾಡೋನಂತೆ. ಇದೊಂದು ಮಾಡಲೇಬೇಕಾದದ್ದು. ಮಕ್ಕಳಿಗೆ ಆಸ್ತಿಯನ್ನು ಮಾಡ್ತೀವಿ, ಚೆನ್ನಾಗಿರಲಿ, ಎಲ್ಲ ಮಾಡೋದೆ.
ಆಸ್ತಿ ಜೊತೆಗೆ ಒಂದಿಷ್ಟು ಆಸ್ತಿಕತೆಯನ್ನು ಹಾಕಬೇಕಂತ್ರಿ. ನಮ್ಮ ಹಿರಿಯರು ಹೇಗಿದ್ದರು, ನಾವು ಹೇಗಿದ್ದೀವಿ, ಕಡೆ ಪಕ್ಷ ಅದರ ಜ್ಞಾನ ಆದರೂ ಇರಬೇಕು. ನಮ್ಮ ಪರಂಪರೆ ಯಾವುದು, ನಾವೇನು, ನಮ್ಮ ತಂದೆಯೋ ತಾತನೋ ಮುತ್ತಾತನೋ ಅವರೆಲ್ಲ ಅನ್ನದಾನ ಮಾಡಿದ್ದು, ಪಾಠ ಪ್ರವಚನ ಮಾಡಲಿಕ್ಕೆ ಅವರು ಪಡ್ತಾ ಇದ್ದ ಕಷ್ಟ, ಮಡಿಮೈಲಿಗೆಯನ್ನು ಮಾಡಿಕೊಂಡು ಬಂದ ಕ್ರಮ, ಮನೆಯಲ್ಲಿ ಅನ್ನ ಸಂತರ್ಪಣೆ ಶ್ರಾದ್ದಾದಿಗಳನ್ನು ಹೇಗೆ ಮಾಡ್ತಾಯಿದ್ರು, ಇದು ಯಾವುದು ನಾವು ಹೇಳಲಿಕ್ಕೆ ತಯಾರೂ ಇಲ್ಲ, ನಮಗೇ ಗೊತ್ತಿಲ್ಲ. ಮಗು ಏನಾದರೂ ಕೇಳಿದ್ರೆ ಬಾಯಿ ಮುಚ್ಚು ಅನ್ನೋದಷ್ಟೇ. ನೈವೇದ್ಯ ಅಂದರೆ ನೈವೇದ್ಯ ಅಂದರೆ ನೈವೇದ್ಯ, ತಲೆ ಹರಟೆ ಎಲ್ಲ ಮಾಡಬೇಡ, ಅದೆಲ್ಲ ಕೇಳಬಾರ್ದು. ಅಂಥ ಪ್ರಶ್ನೆಗಳೆಲ್ಲ ಅದೆಲ್ಲ ಉತ್ತರ ಇಲ್ಲದೆ ಇರೋ ಪ್ರಶ್ನೆ. ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರವನ್ನು ಹಾಕು ಅಂತಾರೆ. ನಾಯಂ ದೇಹೋ ದೇಹ ಭಾಜಾಮ್ಲೋಕೆ, ದೇವರೇ ಹೇಳ್ತಾನೆ, ಈ ದೇಹ ದೇವರು ಕೊಟ್ಟದ್ದು ಯಾಕೆ, ಏನು ಕೊಟ್ಟದ್ದು ಯಾಕೆ, ತಿನ್ನೋದು ಉಣ್ಣೋದು ಮಜಾ ಮಾಡೋದು ಅದಲ್ಲ ಅಂದ್ರೆ ಅದು ನಾಯಿ ನರಿ ಜನ್ಮದಲ್ಲೂ ಆಗತ್ತಪ್ಪ. ಇದನ್ನು ಕೊಟ್ಟಾಗ ಸಾಧನೆಯನ್ನು ಮಾಡಿರಿ. ತಪೋ ದಿವ್ಯಂ ಕೆರಹತೋ ಏನ ಸತ್ತಂ ಶುದ್ಧೇ ತಸ್ಮಾತ್ ಬ್ರಹ್ಮಸುಖಂ ಕೆನಂತಂ. ಮೊದಲು ಏನು ಮಾಡಬೇಕು, ಮಹತ್ಸೇವಾಂ ದ್ವಾರಮಾಹುರು ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಸಜ್ಜನರ ಸಹವಾಸ ಮಾಡು ಅಂದ್ರೆ ಮಹತ್ಸೇವಾಂ ದ್ವಾರಮಾಹುರು ವಿಮುಕ್ತೇ, ದೇವರ ಮನೆ ಹತ್ರ ಕರ್ಕೊಂಡು ಹೋಗತ್ತಂತೆ. ಅದೇ ಅಯೋಗ್ಯರ ಸಹವಾಸ ನರಕಾದನರ್ಥಕ್ಕೆ ಕಾರಣನೋ. ಸಹವಾಸ ಮೊದಲು ನೆಟ್ಟಗಿರಲಿ ಅಂದರು. ಸಜ್ಜನರು ಅಂದರೆ ಯಾರು, ಮಹಾಂತಾತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ, ಇವೆಲ್ಲ ಅವ್ರ ಲಕ್ಷಣ. ಸಮಚಿತ್ತಾ ಎಲ್ಲರ ಕಡೆ ದೇವರನ್ನು ಕಾಣೋರು, ಪ್ರಶಾಂತಾ ಶಮ್ ಅಂದರೆ ಸುಖ, ಮೋಕ್ಷ ಸುಖಕ್ಕಾಗಿ ಪ್ರಯತ್ನ ಮಾಡೋರು, ವಿಮನ್ಯಮ ಕೋಪ ಇಲ್ಲ ಅವರಿಗೆ, ಸೌಹೃದ ನಿರ್ನಿಮಿತ್ತವಾಗಿ ಉಪಕಾರ ಮಾಡ್ತಾರೆ. ಇವಾಮೈಜೆ ಕೃತ ಸೌಹೃದಾರ್ಥ, ನನ್ನಲ್ಲೇ ವಿಚಿತ್ರವಾದ ಪ್ರೀತಿಯನ್ನು ಮಾಡ್ತಾರೆ. ಇವೆಲ್ಲ ದೊಡ್ಡವರ ಲಕ್ಷಣ ಅಂತ. ಅಂಥವರ ಸಹವಾಸವನ್ನು ಮಾಡಿರಿ, ಉದ್ಧಾರ ಆಗ್ತೀರಿ ಅಂಥೇಳಿ ತನ್ನ ಮಗನಿಗೆ ರಾಜ್ಯವನ್ನು ಕೊಟ್ಟು ದೇವರು ಹೋದ. ಈ ಕೊಡಚಾದ್ರಿ ಅಂತಿದೆಯಲ್ಲ, ಕುಟಿಲಾಚಲ ಕೊಡಚಾದ್ರಿ ಅಂತ ಪರ್ವತಗಳು, ಅಲ್ಲಿ ಹೋಗಿ ಬೆಂಕಿಯಲ್ಲಿ ದೇವರು ಪ್ರವೇಶ ಮಾಡಿದ. ದೇವರು ಸುಟ್ಟೋದ ಅಂತ ಭಾಗವತ ಅಂತ ಆಚಾರ್ಯನಂದು ಸುಟ್ಟೋದ ಅನ್ಕೋಬೇಡ್ರಿ, ಅಗ್ನಂತರ್ಗತನಾದ ಭಗವಂತನ ರೂಪದ ಜೊತೆ ಐಕ್ಯವನ್ನು ಹೊಂದಿದ. 3 ದಿವಸ ಆದಮೇಲೆ ಅಲ್ಲಿಂದ ಒಂದು ವಾಯ್ಸ್ ಬಂತು, ನಾನೇ ದೇವರು ಅಂತ. ಅವ್ರ ಶಿಷ್ಯ ಒಬ್ಬ ಕೇಳಿಸ್ಕೊಂಡ, ನಾನೇ ದೇವರು ಅಂದ್ಬಿಟ್ಟ. ಅವನ ಶಿಷ್ಯ ಇನ್ನೊಬ್ಬ ಇದ್ದ, ಅವನು ಮಹಾನುಭಾವ, ಅವನು ರ್ಯಾಷನಲ್ ಥಿಂಕರ್, ನಾವೆಲ್ಲ ದೇವರು ಅಂದ್ಬಿಟ್ಟ. ಇವನೇನು ಮಾಡ್ದ, ಋಷಭ ದಿಗಂಬರನಾಗಿ ಓಡಾಡ್ತಾ ಇದ್ದ, ಮಲಮೂತ್ರ ವಿಸರ್ಜನೆ ದೇವರಿಗಿಲ್ಲ. ಮಾಡಿದಂತೆ ಮಾಡಿದಾಗ ಅದನ್ನು ಸ್ವಚ್ಛ ಮಾಡಿಕೊಳ್ಳದೆ ಅದನ್ನೇ ಕೆಲವರು ಹೀಗೆ ಇದ್ದರೆ ಒಳ್ಳೆಯದು ಅಂದ್ಕೊಂಬಿಟ್ರು. ಇದೆಲ್ಲ ಆದ ಮೇಲೆ ಅವನ ಮಗ ಭರತ ರಾಜ್ಯವನ್ನು ಪರಿಪಾಲನೆ ಮಾಡಿ ತಾನು ವಾಲಂಟರಿ ರಿಟೈರ್ಮೆಂಟ್ ಅಂಥೇಳಿ ಅರಣ್ಯಕ್ಕೆ ಬಂದ್ಯಾನು. ಏಕದಾತು ಮಹಾನದ್ಯಾಂ ಪ್ರಜಾಭಿಷೇಕನಯಮಿಕಾವಶ್ಯಕೋ ಬ್ರಹ್ಮಾಕರಮ ವಿಗೃಣಾನೋ ಮುಹೂರ್ತತ್ರಯಂ ಮುದಕಾಂತೆ ಉಪವಿವೇಶ. ನೀರಿನಲ್ಲೇ ಮುಳುಗಿ 96 ನಿಮಿಷ ಜಪವನ್ನು ಮಾಡಿ ಆಮೇಲೆ ಮೇಲೆ ಎದ್ದಾನೆ, ಅರ್ಘ್ಯವನ್ನು ಕೊಡಬೇಕು. ಹಾಗೇ ಹುಟ್ಟಿದ ಒಂದು ಜಿಂಕೆ ಮರಿ ಕೈಗೆ ಬಂತು. ತದಾ ಪೇಪೀಯಮಾನ ಉದಕೆ ತಾವದೇವ ಅಭಿದೂರೇಣ ನದತೋ ಮೃಗಪತೆ ಉನ್ನಾದೋ ಲೋಕಭಯಂಕರ ಉದಪತತೆ. ತುಂಬು ಗರ್ಭಿಣಿಯಾದ ಜಿಂಕೆ ನೀರನ್ನು ಕುಡಿಬೇಕು ಅಂತ ಬಂದಾಗ ಹಿಂದಿನಿಂದ ಒಂದು ಹುಲಿ ಕಿರಿಚಿದೆ. ಪಾಪ ಸರ್ವೈವಲ್ ಫಾರ್ ದ ಫಿಟೆಸ್ಟ್, ಉಳಿಬೇಕು ಅಂತ ಎಲ್ಲ ಪ್ರಾಣಿಗೂ ಅಪೇಕ್ಷೆ. ನಾ ಸತ್ತೋದ್ರೆ ಕಷ್ಟ ಅಂತ ಅದನ್ನು ಜಂಪ್ ಮಾಡಲಿಕ್ಕೆ ಹೋಯಿತು. ತುಂಬು ಗರ್ಭಿಣಿ, ಪ್ರಸವ ಆಯಿತು, ತಾಯಿ ಸತ್ತೋಯ್ತು. ಪ್ರಸವ ಆದ ಜಿಂಕೆ ಇವ್ರ ಕೈಗೆ ಬಂತು. ಅದಕ್ಕೆ ಈಜು ಬರುತ್ತೆ. ಪ್ರಾಣಿಗಳಿಗೆ ಏನು ದೇವರ ಅದ್ಭುತತೆ, ಇನ್ಸ್ಟಿಂಕ್ಟ್ ಅದು. ಹುಟ್ಟಿದ ಕೂಡಲೇ ಈಜು ಬರುತ್ತೆ, ಹುಟ್ಟಿದ ಕೂಡಲೇ ನಿಲ್ಲತ್ತೆ. ಈ ಆಕಳು ಕರು ಆದ ಕೂಡಲೇ ಎಬ್ಬಸ್ ನಿಲ್ಲಿಸ್ತಾರೆ. ಅದನ್ನು ಎಬ್ಬಸಿಲ್ಲ ಅಂದರೆ ಆಮೇಲೆ ಅದಕ್ಕೆ ನಿಲ್ಲೋದೇ ಬರೋದಿಲ್ಲ ಅಂತ. ಈಜು ತಾನಾಗೆ ಬಂದಿರುತ್ತೆ ಪ್ರಾಣಿಗಳಿಗೆ, ನಮಗೆ ಹಾಗಿಲ್ಲ. ನಾವು ಸಂಸಾರದಲ್ಲಿ ಈಜೋದಷ್ಟೇ. ನೀರಲ್ಲಿ ಈಜಬೇಕು ಅಂದ್ರೆ ಹೋಗಿ ಕೈಕಾಲು ಕಟ್ಕೊಂಡು ಆ ಮಕ್ಕಳನ್ನು, ಅದರಲ್ಲಿ ಸಿಟಿಲಿದ್ದವ್ರು, ಇನ್ನು ಹಳ್ಳಿಲಿದ್ದವರೆಲ್ಲ ಬಾವಿಗೆ ಬಿದ್ದು ಏನೋ ಕಲ್ತಿರ್ತಾರೆ. ಸಿಟಿನಲ್ಲಿ ಸ್ವಿಮ್ಮಿಂಗ್ ಪೂಲು ಅಂಥೇಳಿ ಅದಕ್ಕೊಬ್ಬ ಕೋಚು ಅಂತ, ಅದಕ್ಕೆ ಹ್ಯಾಟು ಬೂಟು ರ್ಯಾಟು ಏನೇನೋ ಕಲಸಿ ಎಲ್ಲ ಷೋಡಶೋಪಚಾರ ಮಾಡಿ ಸ್ವಿಮ್ಮಿಂಗ್ ಒಂದು ಬಿಟ್ಟು ಇನ್ನೆಲ್ಲ ಬಂದಿರತ್ತೆ ಆ ಮುಂಡೆ. ಅದಕ್ಕೆ ಪ್ರಾಣಿಗಳಿಗೆ ತಾನಾಗೆ ಬಂತು ಕೈಗೆ. ಅಯ್ಯೋ ಪಾಪ ಇದರ ಅಪ್ಪ ಅಮ್ಮ ಎಲ್ಲೋ ಇರಬೇಕು ಅಂತ ಹಿಂದೆ ಬಂದ್ಯಾರೆ, ತಾಯಿ ಸತ್ತೋಗಿದೆ. ಇದಕ್ಕೆ ಯಾರೂ ಇಲ್ಲ. ಅಹೋಬತಾಯಂ ಹರಿಣ ಕುಣಕಃ ಕೃಪಣ ಈಶ್ವರನ ಚರಣ ಪರಿಭ್ರಮ ರಯೇಣ. ಈಶ್ವರನ ಚಕ್ರದ ಸುತ್ತಾಟದಿಂದ ನನ್ನ ಕೈಗೆ ಬಂದಿದೆ ಇದು. ಸ್ವಗಣ ಸುಹೃದ್ಬಂಧುಭ್ಯ
ತನ್ನ ಬಂಧು ಬಳಗ ಎಲ್ಲರನ್ನ ಬಿಟ್ಟಿದೆ. ನಾನೇ ಇದಕ್ಕೆ ಅಪ್ಪ ಅಮ್ಮ ಸೋದರ ಮಾವ ಬಳಗ ಆಟ ಆಡೋದು ಜೊತೆಗಾರ ಎಲ್ಲ ನಾನೇ. ಪ್ರಾಣಿಗೆ ತೊಂದರೆ ಆದಾಗ ಅದನ್ನು ರಕ್ಷಣೆ ಮಾಡೋದು ತಪ್ಪಲ್ಲ, ಖಂಡಿತ ಜಡಭರತರು ಮಾಡಿದ್ದು ತಪ್ಪಲ್ಲ. ಏನ್ರಿ ಜಡಭರತರು ಜಿಂಕೆ ಇಟ್ಕೊಂಡಿದ್ದು ತುಂಬ ತಪ್ಪು ತಪ್ಪು ಅಂತ ತಪ್ಪಲ್ಲ. ಅವರು ಒಂದೇ ಒಂದು ಅನುಸಂಧಾನ ಮಾಡಿದ್ದು ತಪ್ಪು. ಏನದು? ನಾನು ಬಿಟ್ಟರೆ ಈ ಜಿಂಕೆಗೆ ಯಾರೂ ಗತಿ ಇಲ್ಲ ಅಂದ್ಕೊಂಡ್ರಲ್ಲ, ಅದು ತಪ್ಪಂತ. ಏನು ತಪ್ಪು? ದೇವರ ಸ್ವಾತಂತ್ರ್ಯವನ್ನು ನಮ್ಮ ಮೇಲೆ ಆರೋಪ ಮಾಡಿಕೊಂಡ ಹಾಗೆ. ನಾವು ಎಷ್ಟು ಜೀವಜಾತವನ್ನು ನೋಡ್ಕೋಬಹುದು? ನನ್ನ ಮನೆಯನ್ನು ನಾನು ನೋಡ್ಕೋತಾ ಇರ್ತೀವಿ, ನಮಗೂ ಇದು ತಲೆಯಲ್ಲಿ ಒಂದಿರತ್ತೆ. ನನ್ನ ಮನೆಯನ್ನು ನಾನು ನೋಡ್ಕೊಳ್ಳಿಲ್ಲ ಅಂದ್ರೆ ಆಗೋದೇ ಇಲ್ಲ ರೀ ಪಾಪ, ನಂಗೆ ಅನ್ಸತ್ತೆ ನನ್ನ ನಂತರ ಈ ಮನೆ ಗತಿ ಏನೋ ಅಪ್ಪ. ನಾನೇ ಹೋಗಿ ಮಾರ್ಕೆಟಿಂದ ತರಕಾರಿ ತರೋದು, ನಾನೇ ಲೈಟ್ ಬಿಲ್ ಕಟ್ಟೋದು, ನಾನೇ ವಾಟ್ರ್ ಬಿಲ್ ಕಟ್ಟೋದು, ರಾತ್ರಿ ಎಲ್ಲ ಮಲ್ಕೊಂಡ ಮೇಲೆ ನಾನೇ ಗೇಟ್ ಬೀಗ ಹಾಕೋದು, ನಾನೇ ಮನೆ ಬೀಗ ಹಾಕೋದು, ಕಡೆಗೆ ನಾನೇ ಬೆಳಗಾಗೆದ್ದು ರಂಗೋಲೆ ಹಾಕೋದು. ನೀ ಸಾವಿರ ಮಾಡು, ನಡೆಯೋದು ಜಗತ್ತಿನ ಸ್ವಭಾವ. ನೀ ಇಲ್ಲದೇ ಇದ್ರೂ ನಡೆಯತ್ತೆ. ನೀ ಏನು ಎಲ್ಲ ಸೋವಿ ಸಿಗಬೇಕು ಕಮ್ಮಿಗಾಗಬೇಕು ಅಂತ ಮಾರ್ಕೆಟ್ ಹೋಗಿ ತರ್ತಿ. ಆ ಬೆಂಡೆಕಾಯಿ ಅದು ತಿನ್ಲಿಕ್ಕಾಗತ್ತೋ ಬಿಡ್ಲಿಕ್ಕೆ? ಯಾರೋ ಅಂದರು ಬೆಂಡೆಕಾಯಿ ಹೆಚ್ಚಿ ಆ ಈಳಿಗೆ ಮನೆ ಮೊಂಡ ಆಗಿದೆ ಅಂತ. ಇನ್ನು ಹೇಗಿರಬೇಡ ಬೆಂಡೆಕಾಯಿ ಅದು ಕಮ್ಮಿಗೆ ತರ್ತಿ. ತಿನ್ಲಿಕ್ಕಾಗತ್ತೋ ಬಿಡತ್ತೋ ಒಂದು ಕಾಣ್ಲಿಕ್ಕಿರಬೇಕು ಅಂತ ನೀ ತರ್ತಿ. ನೀ ಒಂದು ವಾರ ಊರು ಬಿಟ್ಟು ಹೋಗು, ನಿನ್ನ ಮನೆಯವ್ರು ಏನು ಉಪವಾಸ ಕೊಡ್ತಾರಾ ಅವ್ರು ಬೆಂಡೆಕಾಯಿ ತಂದಿಲ್ಲ ಅಂತ? ಏನೇನು ಇಂಟರ್ನೆಟ್ ಶಾಪಿಂಗ್ ಮಾಡಿ ಕೂತ್ಬಿಡ್ತಾರೆ ಅವ್ರು. ಕೂತಲ್ಲೇ ಮನೆಗೆ ಡೋರ್ ಡೆಲಿವರಿ. ಏನೊಂದು 500 ರೂಪಾಯಿ ಜಾಸ್ತಿ ಆಗುತ್ತೆ, ನೀವು ಹೊಡ್ಕೋತೀವಿ ಅಷ್ಟೇ. ಅಯ್ಯೋ ಏನು ಅನ್ಯಾಯ ಇದು, ನಾ ಮನೇಲಿ ಇಲ್ದೇ ಇದ್ರೆ ಹಿಂಗೆ ಮಾಡ್ತೇವೆ, ಅಯ್ಯೋ ಏನು ಹಿಂದೆ ಹಾಕೊಂಡು ಹೋಗ್ತೀವ್ರೋ ಬಾಯಿ ಮುಚ್ಚ್ರಿ ಅಂತಾರೆ ಅಷ್ಟೇ. ನಡೆಯೋದು ಜಗತ್ತಿನ ಗುಣ ಅದು. ಜಗತ್ತು ಕರ್ತ ನೀನು ಇರಲು ನಿನ್ನ ನಾನೇ ಎನ್ನುವ ಬಾ, ಜಗತ್ತು ಒಳಗೆ ಒಬ್ಬ ಬ್ರಹ್ಮ ಹತ್ಯಾಗಾರ. ಎನ್ನ ಸ್ವಾಮಿ ಎನ್ನ ಸರ್ವಸ್ವಾಮಿ ಜಗದಂತರ್ಯಾಮಿ. ಜಗತ್ಕರ್ತ ನೀನಿದ್ದಾಗ ನನ್ನಿಂದಲೇ ಎಲ್ಲ ಆಗತ್ತೆ ಅಲ್ಲ. ನಮ್ಮ ರಾಯರಂತಾರೆ ನಿಮ್ಮಿಂದಾನೇ ಆಗಿದ್ದು. ಹರಿಪಾದ ಕಂಜ ನಿಷೇವಣಲಬ್ಧ ಸಮಸ್ತ ಸಂಪತೆ. ನನ್ನಿಂದೇನು ಅಲ್ಲೋ, ಹರಿಪಾದ ಕಂಜ. ಹರಿ ಅಂದರೆ ಶ್ರೀಹರಿ, ಹರಿ ಅಂದರೆ ವಾಯುದೇವರು, ಹರಿ ಅಂದರೆ ಇಂದ್ರದೇವರು, ಅಂದರೆ ಇಂದ್ರದೇವರ ಅವತಾರರಾದಂತಹ ಟೀಕಾಕೃತ್ಪಾದರು. ಇವರೆಲ್ಲರ ಪಾದ ಸೇವೆ ಮಾಡಿದ್ದರಿಂದ ನನಗೆ ಈ ಯೋಗ್ಯತೆ ಬಂದಿದೆ ಅಂತ ಅವರು ಅನ್ಬೇಕಾದ್ರೆ ನಾ ಮಾಡಿದೆ ಯಾವ ಗಿಡ ತಪ್ಪಲು ರೀ? ನಾವು ಯಾರು ಮಾಡೋರು? ದೇವ್ರು ಮಾಡಿಸ್ಕೋಬೇಕು. ಹೀಗಾಗಿ ಈ ಅನುಸಂಧಾನ ಇದ್ದರೆ ಮಾಡಿದ್ದಕ್ಕೆಲ್ಲ ಪುಣ್ಯ ಇದೆ. ಇಲ್ಲ ಅಂದರೆ ನಾ ಮಾಡಿದೆ ಅಂತ ದೇವ್ರಂತ ನೋವೇ ಬಿಟ್ಕೊ ನಾನು ಹಾಕೋದ್ದು ಅಂಥೇಳಿ ಇಷ್ಟ ಆಯ್ತು. ತಮ್ಮ ಮನೆಯಲ್ಲೇ ಕರ್ಕೊಂಬಂದರು, ಅದರ ರಕ್ಷಣೆ, ಅದರ ಪಾಲನೆ ಪೋಷಣೆ, ಅದರ ಮೇಲೆ ಕೂಡೋದು ಕುಣಿಯೋದು ಕುಪ್ಪಳಿಸೋದು, ಇವರು ಎದೆ ಮೇಲೆ ಕೂಡಿಸ್ಕೊಬೋದು, ಅದಕ್ಕೆ ಅನ್ನ ಆಹಾರ ಬೇಕು ಅಂತ ಊರೆಲ್ಲ ಸುತ್ತೋರು ಪಾಪ. ಅಂತೂ ಇವ್ರದ್ದು ಒಂಥರ ಸನ್ಯಾಸಿ ಸಂಸಾರ ಆದಾಗ ಆಗೋಯ್ತು. ಬಂದದ್ದು ಅರಣ್ಯಕ್ಕೆ, ಇದು ಗಂಟು ಬಿದ್ದು ವಿಷ್ಣು ತೀರ್ಥರು ಸಾರೋದ್ಧಾರದಲ್ಲಿ ಅಂತಾರೆ. ಯಾಕೆ ಈ ಕಥೆಯನ್ನು ಭಾಗವತ ಹೇಳ್ತು ಗೊತ್ತಾ? ನಿಮ್ಮ ಇಂದ್ರಿಯಗಳು ತುಂಬ ದುರ್ಬಲ. ಸಜಾತೀಯವಾದಂತಹ ಸ್ತ್ರೀಯನ್ನು ನೋಡಿದರೆ ಮನುಷ್ಯನ ಇಂದ್ರಿಯಗಳು ಹರಿಯೋದು ಸರಿ. ಯಾವುದೋ ಒಬ್ಬ ಮನುಷ್ಯ ಸ್ತ್ರೀಯನ್ನು ನೋಡಿ ಅವಳ ಮೇಲೆ ಮನಸ್ಸಾಯಿತು ಅಂದರೆ ಅದೇನು ದೊಡ್ಡದಲ್ಲ ಅಂದರು. ಒಂದು ಜಿಂಕೆಯನ್ನು ನೋಡಿಯೇ ಇವರು ಸಂಸಾರಕ್ಕೆ ಬಿದ್ದೋದರೆ ದೇವರನ್ನು ಮರೆತು ಬಿಟ್ರು. ಯಾರವರು? ದೇವರಿಂದ ಉಪದೇಶ ಪಡೆದ ದೇವರ ಮಗ. ಅವರೆಲ್ಲೋ ಪುರಾಣಕ್ಕೆ ಹೋಗಿಲ್ಲ, ಪಾರಾಯಣ ಮಾಡಿಲ್ಲ ಅಲ್ಲ. ಸ್ವಯಂ ಋಷಭನಾಮಕನ ಮಗನಾದ ಭರತ ಚಕ್ರವರ್ತಿಗಳಿಗೆ ಯಾವ ಹೆಣ್ಣನ್ನು ನೋಡಿಲ್ಲ, ಯಾವ ಟಿ ವಿ ನೋಡಿಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ನೋಡಿಲ್ಲ. ಒಂದು ಜಿಂಕೆ ನೋಡೇ ಇಂದ್ರಿಯ ಇಷ್ಟು ದುರ್ಬಲ ಅಂದರೆ ನಾವು ನೀವು ಇರೋದೇ ಅಂಥ ಒಂದು ಲೊಕಾಲಿಟಿ ಸನ್ನಿವೇಶ. ತಲೆ ಎತ್ತಿದ್ರೆ ಹೊಲಸು ಕಾಣೋದು, ಎಲ್ಲಿ ನೋಡಿದ್ರೂ ಕೆಟ್ಟದ್ದೇ ಚಿಂತನೆ. ನಿಮಗೆ ಕಡೆಗಾಲದಲ್ಲಿ ಹರಿಸ್ಮರಣೆ ಬರೋದು ಹೇಗೆ? ತುಂಬ ಹುಷಾರಾಗಿರ್ರಿ, ತುಂಬ ಹಚ್ಕೋಬೇಡ್ರಿ ಅಂದರು. ಸರಿ, ಸಾಯೋ ಕಾಲ ಬಂದಿದೆ. ಆ ಜಿಂಕೆ ಇದೆ ಧ್ಯಾನ. ಪಾಪ ಇದರ ಗತಿ ಏನು? ನಾವು ಹೋದರೆ ಇದರ ಗತಿ ಏನು? ನನ್ನ ಗತಿ ಏನು ಅಂತ ತಲೆಯಲ್ಲೇ ಬರಲಿಲ್ಲ ರೀ. ಸಾಯೋ ಕಾಲಕ್ಕೆ ಏನು ಸ್ಮರಣೆ ಬರುತ್ತೋ ಅದೇ ಮುಂದಿನ ಜನ್ಮ ಅಂತ. ಎಂಬೆಂಬಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮ್ತಮೇವೇತಿ ಕೌಂತೆಯ ಅಂತ ದೇವರು ಅನ್ಬಿಟ್ಟು ಭಗವದ್ಗೀತೆಯಲ್ಲಿ. ಜಿಂಕೆ ಇದೆ, ನೆನಪಾಯಿತು, ಸತ್ತೇ ಹೋದರು, ಮುಂದಿನ ಜನ್ಮದಲ್ಲಿ ಜಿಂಕೆ ಆಗಿ ಹುಟ್ಟಿದ್ರು. ಆದರೆ ದೇವರು ಮಾಡಿದ ದೊಡ್ಡ ಉಪಕಾರ, ಜಿಂಕೆ ಆದಾಗ ಹಿಂದಿನ ಜನ್ಮದ್ದೆಲ್ಲ ಸ್ಮರಣೆ ಕೊಟ್ಟ. ಅಮ್ಮೋ ಇನ್ಯಾವ ಜಿಂಕೆ ಸಾವಾಸ ಬೇಡ ಅಂತ ತಣ್ಣಗೆ ತಂಪಾಡಿಗೆ ತಾವು ದೇವ್ರ ಪೂಜೆ ಮಾಡಿದ್ರಂತೆ. ಏನು ವಿಪರ್ಯಾಸ!
ದೇವರ ಪೂಜೆ ಮಾಡುವ ಜನ್ಮದಲ್ಲಿ ಪೂಜೆ ಬಿಟ್ಟರು, ಜಿಂಕೆ ಜನ್ಮದಲ್ಲಿ ದೇವರ ಪೂಜೆಯನ್ನು ಮಾಡೋದು. ಅವರೇ ಹೇಳ್ತಾರೆ, ಸಾಮಾಂ ಸ್ಮೃತಿರ್ಮೃಗದೇಹೇಪಿ ವೀರ ಕೃಷ್ಣಾರ್ಚನ ಪ್ರಭವ ನೋಜಹಾತಿ. ನಾನು ಕೃಷ್ಣನ ಅರ್ಚನೆಯನ್ನು ಬಿಡಲಿಲ್ಲ, ಅದಕ್ಕೆ ನನಗೆ ಈಗ ಈ ಮನುಷ್ಯ ಜನ್ಮ ಬಂತು. ಪುನಃ ಮುಂದಿನ ಜನ್ಮದಲ್ಲಿ ಒಬ್ಬ ಅಂಗೀರಸ ಗೋತ್ರೋತ್ಪನ್ನನ ಮನೆಯಲ್ಲಿ ಹುಟ್ಟ್ಯಾರ, ಗೋತ್ರದ ಮನೆಯಲ್ಲಿ ಉತ್ಪನ್ನರಾದ. ಅವನಿಗೆ ಇಬ್ಬರು ಹೆಂಡತಿಯರು, ಎರಡನೇ ಹೆಂಡತಿಯಲ್ಲೇ ಇವರು ಅವಳಿ ಜವಳಿ, ಇವರು ತಂಗಿ. ಇವು ಮಾತಿಲ್ಲ, ಕಥೆ ಇಲ್ಲ. ಯಾಕೆಂದರೆ ಹಿಂದಿನ ಜನ್ಮದವ್ರಿಗೆ ನೆನಪಿತ್ತು. ಒಂದು ವೇಳೆ ಹೀಗಾದರೆ ಗತಿ ಏನು? ಇವನಿಗೆ ಮಾತಿಲ್ಲ, ಕಥೆ ಇಲ್ಲ, ಇವನನ್ನು ಹುಚ್ಚ ಅನ್ಕೊಂಬಿಟ್ರು. ಹೆಸರು ಹಾಗೆ ಕರೆದಿದೆ, ಜಡಭರತ. ನಾವು ಎಲ್ಲೆಲ್ಲೋ ಬಳಸ್ತೀವ್ರಿ, ಯಾರ್ಯಾರನೋ ಏನೋ ಜಡಭರತ ಇದ್ದಾಗಿದೆ ಅಂತ. ಅತಿ ದಡ್ಡನ್ನೋಗಿ ಎಲ್ಲಿ ಜಡಭರತರು. ಭಾಗವತ ಅಂತೂ ನೋಡಲಿಕ್ಕೆ ಜಡದಂತೆ ಇದ್ದರು. ಅಂದರೆ ಭಗವಂತನಲ್ಲೇ ರಥ. ಏಕೆಂದರೆ ನಮ್ಮ ಆಚಾರ್ಯರು ಯಮಕ ಭಾರತದಲ್ಲಿ 28 ಭಾಬಾ ಭಾಬಾ ಅಂತ ಒಂದು ಶ್ಲೋಕ ಮಾಡ್ಯಾರ. ಬಾಬಾ 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 ಎಲ್ಲ ಭಾಬಾ ಅಂತ. ನರಹರಿ ತೀರ್ಥರು ಆ 28 ಭಕಾರಗಳಿಗೆ ಬೇರೆ ಬೇರೆ ಹೇಳಿದ್ದಾರೆ, ಇಲ್ಲಾಂದ್ರೆ ಅರ್ಥವೇ ಆಗೋದಿಲ್ಲ. ಭಾ ಅನ್ನೋದಕ್ಕೆ ಭಗವಂತ ಅಂತ, ಅವನಲ್ಲೇ ರಥರಂತ. ಕಂಡಲ್ಲಿ ವಿಶ್ವ ರೂಪ ಕಾಂಬುವರು. ಎಲ್ಲ ಕಡೆ ದೇವರನ್ನು ನೋಡೋರು. ಹೊಸದಾಗಿ ಪೂಜೆ ಅಲ್ಲ, ಮಾಡಿದ್ದೆಲ್ಲ ಪೂಜೆ. ವಾರಿಜ ಭವಾಂಡವೇ ಸುಮಂಟಪ, ಇದು ಜ್ಞಾನಿಗಳು ಮಾಡೋ ಪೂಜೆ ಅಂತ. ಪುಟ್ಟ ಮಂಟಪ ಅಲ್ಲಂತ, ಬ್ರಹ್ಮಾಂಡವೇ ಮಂಟಪ ಅಂತ. ವಾರಿಜ ಭವಾಂಡವೇ ಸುಮಂಟಪ. ದೇವರನ್ನು ಕೂಡಿಸ್ಲಿಕ್ಕೆ ಒಂದು ಸಿಂಹಾಸನ ಬೇಕಲ್ಲ, ಮಂಟಪ ಆಯ್ತು, ಅದರೊಳಗೆ ಸಿಂಹಾಸನ. ಮೇರುಗಿರಿ ಸಿಂಹಾಸನವು, ದೇವರಿಗೆ ಅಭಿಷೇಕ. ಭಾಗೀರಥಿಯ ಮಜ್ಜನವು, ದಿಗ್ವಸ್ತ್ರಗಳು, ದಿಕ್ಕುಗಳೇ ದೇವರಿಗೆ ವಸ್ತ್ರ. ನುಡಿ ಮಂತ್ರ, ಏನು ನುಡಿತಾರೋ ಅದೆಲ್ಲ ಮಂತ್ರ. ಭೂರು ಹಜ ಫಲ ಪುಷ್ಪ, ಭೂಮಿಯಲ್ಲಿ ಬಿಟ್ಟಿರುವ ಎಲ್ಲ ಫಲಗಳು ಪುಷ್ಪಗಳೆಲ್ಲ ದೇವರಿಗೆ. ಸಮೀರ ಶಶಿರವಿ ದೀಪ, ಸೂರ್ಯಚಂದ್ರರೇ ದೀಪ, ನಕ್ಷತ್ರಗಳೇ ದೇವರಿಗೆ ಹಾರ ಅಂತ ಅನುಸಂಧಾನ ಮಾಡಿದ್ರೆ ಒಂದು ದೊಡ್ಡ ಪೂಜೆ ಅಂತ. ವ್ಯಾಸರಾಜರು ಕನಕದಾಸರು ಹೊರಟಿದ್ರು, ಕನಕದಾಸರು ಹಿಂದೆ ಹೊರಟಿದ್ರು, ವ್ಯಾಸರಾಜರು ಮುಂದೆ ಹೊರಟಿದ್ದಾರೆ. ವ್ಯಾಸರಾಜರ ಕಾಲದಲ್ಲಿ ದಿನಾ ಸಾವಿರಾರು ತುಳಸಿ ದಳ ಕೃಷ್ಣನಿಗೆ ಪೂಜೆ. ತುಳಸಿ ತರಲಿಕ್ಕೆ ಅಂತ ಇಬ್ಬರಿದ್ದರು. ಆಗಿನ್ನೂ ಅರಣ್ಯಗಳು ಇತ್ತು, ಚೆನ್ನಾಗಿತ್ತು, ಲಕ್ಷ ಪುಷ್ಪಾರ್ಚನೆ ಅಂತ. ಬಂದ್ಯಾರೆ ಒಂದು ತುಳಸಿ ತೋಟ ನೋಡಿ ಆನಂದ ಆಯ್ತು ಇಬ್ಬರಿಗೂ. ತುಳಸಿ ತರೋರಿಗೆ, ಬಾ ಇದನ್ನು ತೆಗೆದುಕೊಂಡು ಹೋಗಿ ಕೊಟ್ಟರೆ ಇವತ್ತು ವ್ಯಾಸರಾಜರು ಲಕ್ಷ ತುಳಸಿಯನ್ನು ಅರ್ಪಣೆ ಮಾಡ್ಬೋದು. ದೊಡ್ಡ ಬುಟ್ಟಿ ತುಂಬ ಅದನ್ನು ತಂದೆಯಾರು. ವ್ಯಾಸರಾಜರು ನೋಡಿದ್ರು, ಬಹಳ ಆನಂದ ಆಯ್ತು. ಬಾ ಲಕ್ಷ ತುಳಸಿ ಅರ್ಚನೆ ಮಾಡ್ಬೋದು. ಪೂಜಾ ಕೂತಾಗ ಸೂಚನೆ ಮಾಡಿದ್ರು. ಆದಮೇಲೆ ಇನ್ನೇನು ಅದನ್ನು ಅರ್ಚನೆ ಮಾಡಬೇಕು ಅಷ್ಟರಲ್ಲಿ ನಕ್ಕಬಿಟ್ಟು ಪಕ್ಕಕ್ಕೆ ಸರಿಸ್ಬಿಟ್ರು. ಹಿಂದಿನ ದಿನಾನೇ ಯಾವುದೋ ಒಂದು ತಾಮ್ರದ ಡಬ್ಬಿಲಿ ಇಟ್ಟಿದ್ದಂಥ ತುಳಸಿಯನ್ನೇ ಒಂದಿಷ್ಟು ಕಮ್ಮಿ ದಳ ಇತ್ತು, ಅದನ್ನು ಏರಿಸ್ಬಿಟ್ಟು. ಇದು ಬುಟ್ಟಿದಿರಲಿಲ್ಲ, ಚೂರು ಇತ್ತು. ಈ ತಂದೋರಿಗೆ ಡೌಟ್ ಬಂತು, ಯಾಕೆ ಏನು ಪೂಜಾ ಟೈಮಲ್ಲಿ ಮಾತಾಡೋ ಹಾಗಿಲ್ಲ ಸ್ವಾಮಿಗಳು. ಆಮೇಲೆ ಬಂದು ಕೇಳಿದ್ರು, ಸ್ವಾಮಿ ಆ ತುಳಸಿಯನ್ನು ಯಾಕೆ ಏರಿಸಲಿಲ್ಲ? ಈಗ ನಾವು ತೊಗೊಂಬಂದ್ವಿ. ಇಲ್ಲಪ್ಪ ಅದು ನಿರ್ಮಾಲ್ಯ, ಅದಕ್ಕೆ ಏರಿಸ್ತಿಲ್ಲ. ಛೇ 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 ನಾವೇ ಕಿತ್ತಿ ತಂದಿದ್ದೇವೆ, ನಿರ್ಮಾಲ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಾವು ವಾಸನೆ ನೋಡದೆ ಮೂತಿಗೆ ಬಟ್ಟೆಯನ್ನು ಕಟ್ಕೊಂಡೇ ಕಿತ್ತಿದ್ದೇವೆ. ಅದು ನಿಮ್ಮ ನಿರ್ಮಾಲ್ಯ ಅಲ್ಲ, ಅದು ಆಲ್ರೆಡಿ ದೇವರಿಗೆ ಏರಿಸಿದೆ. ಯಾರು ಏರಿಸ್ಯಾರು ಸ್ವಾಮಿ? ಸಾಧ್ಯವೇ ಇಲ್ಲ. ಇಲ್ಲೋ ಅದನ್ನು ಕನಕ ಏರಿಸ್ಬಿಟ್ಯಾನೆ ಅಂದರು. ಅದು ಯಾವಾಗ ಸ್ವಾಮಿ? ಕನಕ ಬರಬೇಕಾದ್ರೆ ಕನಕದಾಸರು ನೋಡಿದ್ರಂತ ತುಳಸಿ ತೋಟ. ಕೃಷ್ಣ ಎಷ್ಟು ಚೆನ್ನಾಗಿದೆ, ನಿನಗೆ ತುಳಸಿಯನ್ನು ಕಿತ್ತಿ ಏರಿಸುವ ಹಾಗಂತೂ ಇಲ್ಲ. ಮುಂದಿನ ಜನ್ಮವಾದರೂ ನನಗೆ ತುಳಸಿ ಏರಿಸೋದು ಬೇಡ, ತುಳಸಿ ತೆಗೆಯುವಂಥ ಜನ್ಮವನ್ನಾದರೂ ಕೊಡೋ ನಮ್ಮಪ್ಪ. ಆದರೂ ಮಾನಸಿಕ ಪೂಜೆ ಮಾಡ್ಬೋದಲ್ಲ. ಈ ಎಲ್ಲ ತೋಟವು ನಿನಗೆ ಅರ್ಪಿತ, ಕೃಷ್ಣಾರ್ಪಣಮಸ್ತು ಅಂತ ಇಡೀ ತೋಟದ ತುಳಸಿಯನ್ನೇ ಅರ್ಪಣೆ ಮಾಡಿದಾಗ ಸಂತೋಷವಾಗಿ ದೇವರು ತೊಗೊಂಡ್ಬಿಟ್ಟಿದ್ದಂತೆ. ವ್ಯಾಸರಾಜರಂದರು, ಇದು ಕನಕದಾಸರು ಮಾನಸಿಕ ಪೂಜೆಯಲ್ಲಿ ಏರಿಸಿದ ತುಳಸಿಯಪ್ಪ, ಆದ್ದರಿಂದ ಬೇಡ ಅಂತ. ಅವರಂದರು, ಇದು ನಮಗೆಲ್ಲ ಗೊತ್ತಾಗಬೇಕು ಸ್ವಾಮಿ, ನೀವು ಜ್ಞಾನಿಗಳು, ನಿಮಗೆ ಗೊತ್ತಾಯಿತು ಅಂತ. ಇದು ದೊಡ್ಡ ಅನುಸಂಧಾನ. ಇದನ್ನು ಮಾಡ್ತಾ ಜಡಭರತರು ಇದ್ದಾರೆ. ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಅಪ್ಪ ಸತ್ತೋದ, ಅಮ್ಮನೂ ಹೋದ್ಲು, ಮಲತಾಯಿ ಟ್ರೀಟ್ಮೆಂಟು, ಅನ್ನ ಇಲ್ಲ, ಆಹಾರ ಇಲ್ಲ, ಒಳ್ಳೆ ಗಟ್ಟಿಮುಟ್ಟಿಯಾಗಿದ್ದರು. ಯಾರಾದರೂ ತೋಟ ನೋಡ್ಕೊಳ್ಳಿಕ್ಕೆ ಹಚ್ಚೋರು, ನೋಡ್ಕೋತಾ ಇರಿ. ಯಾವ್ದಾನ ಪ್ರಾಣಿ ಬಂದರೆ ನೋಡ್ತಾ ಕೂತಿರೋರು, ಅದರ ಪಾಡಿಗೆ ಅದು ಬಂದು ಹೋಗೋದು. ಇದಾದ ಮೇಲೆ ಒಂದಿನ ಒಬ್ಬ ರಾಜ ಬಲಿ ಕೊಡಬೇಕು ಕಾಳಿದೇವಿಗೆ. ಯಾರಾದರೂ ಇದ್ದಾರಾ? ಸ್ವಾಮಿ ಇವನಿದಾನ ನೋಡ್ರಿ ಟೊಣ್ಯ,
ಹಾರ ಹಾಕಿ ಕಾಳಿದೇವಿ ಗುಡಿ ಕರ್ಕೊಂಡು ಬಂದರು. ತಲೆ ಬಗ್ಗಸು, ಬಲಿ ಕಲ್ ಮೇಲೆ ಬಗ್ಗು ಬಿಟ್ಯಾರ. ಕತ್ತಿ ಎತ್ತಿದ್ರು. ಅವ್ರದ್ದೇನು ಕನ್ವಿಕ್ಷನ್ ಅಂದರೆ ಉಳಿಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಉಳಿತೀನಿ, ಇಲ್ಲ ಅಂದ್ರೆ ಹೋಗ್ತೀನಿ. ಏನು ರೀ ತಲೆ ಕಡಿತೀವಿ ಅಂತ ಬಂದಾಗ ಕಾಳಿದೇವಿ ನೋಡಲು ಇಂಥ ಭಾಗವತೋತ್ತಮನನ್ನು ನಾ ಬಲಿ ತೊಗೊಂಡ್ರೆ ನನ್ನ ಗಂಡ ನನ್ನ ಬಲಿ ಹಾಕಿಟ್ಬಿಡ್ತಾನೆ. ಅವಳೇ ಎದ್ದು ಬಂದ್ಬಿಟ್ಲು ಗರ್ಭಗುಡಿಯಿಂದ. ಏನೋ ಪೂಜಾರು ಬಂದು ಮಂತ್ರಾಕ್ಷತೆ ಹೂವು ಕೊಟ್ಟರೆ ಪರವಾಗಿಲ್ಲ, ಗರ್ಭಗುಡಿಯಿಂದ ಆಗಾಗ ದೇವರೇ ಬರ್ತಾಯಿದ್ರೆ ಎದೆ ಹೊಡೆದೋಗುತ್ತೆ. ಮೂರ್ತಿ ಚಿಕ್ಕದಾಗಿದ್ದರೆ ಪರವಾಗಿಲ್ಲ. ನಮ್ಮ ಉತ್ತರಾದಿ ಮಠದಲ್ಲಿ ನರಸಿಂಹದೇವರು ಎದ್ದು ಬಂದು ಬಾಯಿಲ್ಲಿ ಅಂದರೆ ಸ್ವಾಮಿ ಹಿರಣ್ಯಕಶ್ಯಪನ ಕರ್ಕೊಂಬರ್ತೀನಿ ಅಂತ ಓಡಿ ಬಂದುಬಿಡ್ತೀವಿ. ತಲೆ ವಾಡದ ಇದ್ದ ಬದ್ದವನ್ನೆಲ್ಲ ಕೊಂದು ಹಾಕ್ಬಿಟ್ರು. ಈ ಪುಣ್ಯಾತ್ಮರು ಯಾರ ಮುಂದೂ ಏನೂ ಹೇಳ್ಕೊಂಡಿಲ್ಲ, ದೇವರ ಸಂಕಲ್ಪ ಉಳಿಬೇಕು ಅಂತಿತ್ತು. ರಹುಗುಣ ಅನ್ನೋ ಸಿಂಧು ಸೌವೀರ ದೇಶದ ರಾಜ, ಸಿಂಧ್ ಪ್ರಾಂತ್ಯದವನು. ಅವನ ಮೇನೆ ಹೊರಲಿಕ್ಕೆ ಒಬ್ಬರು ಕಮ್ಮಿ ಆದರೆ ಯಾರಾದರೂ ಇದ್ದಾರಾ? ಸ್ವಾಮಿ ಟೊಣ್ಣೆ ಇದ್ದಾನೆ ನೋಡ್ರಿ, ಭುಜದ ಮೇಲೆ ಮೇನೆ ಇಟ್ಟು ನಡೆದು ಹೋಗ್ತಾ ಇದ್ದಾರೆ. ಪುಣ್ಯಾತ್ಮರಿಗೆ ಇವನು ರಾಜ, ಒಳಗೆ ಕೂತಿಯಾನೆ, ಇವನ ಹತ್ರ ಒಳ್ಳೆಯ ಹೆಸರು ತಗೋಬೇಕು, ಅಪಾಯಿಂಟ್ಮೆಂಟ್ ಆಗತ್ತೆ, ಏನಿಲ್ಲ. ಅವರ ದೃಷ್ಟಿಯಲ್ಲಿ ರಾಜ ಅಂದರೆ ರಾಜಾದಿರಾಜನಾದ ಭಗವಂತ ಒಬ್ಬನೇ. ದೇವರನ್ನು ಚಿಂತನೆ ಮಾಡ್ತಾ ಹೋಗ್ತಾರೆ. ಇದ್ದಕ್ಕಿದ್ದಾಗೆ ಏನೇನೋ ಅವ್ಯವಸ್ಥಿತವಾಗಿ ಹಾರ್ಕೊಂಡು ಗೀರ್ಕೊಂಡು ಹೋದರು. ಒಳಗೆ ಕೂತ ರಾಜಂಗೆ ಅಲ್ಲಿ ಬಡಿ ಇಲ್ಲಿ ಬಡಿ ಎಲ್ಲ ತಲೆ ಬಡದೆ ಏನಿದು? ಅವರಂದರು ಸ್ವಾಮಿ ನಮ್ಮದಲ್ಲ ತಪ್ಪು, ನ್ಯೂ ಅಪಾಯಿಂಟ್ಮೆಂಟು, ಆ ಒಂದು ಹುಚ್ಚುಚ್ಚಾಗಿ ಹೋಗ್ತಾ ಏನೆ. ಸರಿ, ಮೊದಲನೇ ಅವನಲ್ಲ ಪಾಪ, ಮೊದಲನೇ ಬಾರಿ ಅವನಿಗೊಂಚೂರು ಹೇಳೋಣ ಅಂತ ವ್ಯಂಗ್ಯ ಮಾತಾಡ್ದ. ಅಣ್ಣ ನೀವೊಬ್ಬನೇ ಹೊರತಾ ಇದೆಯಲ್ಲ, ಏಕಏವ ಊಹಿತವಾನ್ ನಾತಿ ಚಿರಂ ನಾತಿ ಭೀಮ ನಾತಿ ಸಮ್ಮನಾಂಗ ಜನಸಾಚ ಉಪದ್ರತಃ. ತುಂಬ ವಯಸ್ಸು ಬೇರೆ ಆಗಿದೆ, ಒಬ್ಬನೇ ಹೊರತಾ ಇದೆ, ಸರಿಯಾಗಿ ಹೊರ. ಕೆಲವರಿಗೆ ವ್ಯಂಗ್ಯ ಮಾತಾಡಿದ್ರೆ ತಿದ್ಕೋತಾರೆ. ಗೋಮ ಹಚ್ಚಿದ್ರು, ಅಗಳೇ ಹೋಗಿರಲಿಲ್ಲ. ಯಾರೋ ಬಂದಂದರು, ನೀವು ಎಷ್ಟು ಒಳ್ಳೆಯವ್ರಿ, ಅಗಳಿಗೂ ಬೇಜಾರು ಮಾಡಿಸ್ದೆ ಗೋಮ ಹಚ್ಚಿದ್ದೀರಿ ಅಂತ. ಬಾಯ್ ಮುಚ್ಚರಿ, ಅದು ಹೋಗಲಿ ಅಂತಾನೆ ಗೋಮ ಹಚ್ಚೋದು. ಈ ಮಾರ್ಬಲ್ಲಲ್ಲಿ ಕಾಣಲ್ಲ, ಅಗಳೇ ಯಾವುದೋ ಇದೇ ಯಾವುದೋ ಅಂತ. ಅಷ್ಟರಲ್ಲಿ ಇವ್ರ ಕರ್ಮಕ್ಕೆ ಬರೋದಲ್ಲಿ ಯಾರೋ ತುಳ್ಕೊಂಡು ಹೊಟ್ಟೋಗಿದ್ರು. ಹಾಗಾಗಿ ಇವರು ಏನೇನೋ ಅಂದ್ರೆ ಅವ್ರು ಏನು ವ್ಯಂಗ್ಯ ಇಲ್ಲ, ಕೊಂಗಿಲ್ಲ. ಮತ್ತೆ ಏನಾಯ್ತು, ಸ್ವಲ್ಪ ಮುಂದೆ ಹೋಗೋ ಕಾಲಕ್ಕೆ ಮತ್ತೆ ಅತ ಪುನಃ ಸ್ವಶಿಪಿಕಾಯಾಂ ವಿಷಮಗತಾಯಾಂ ಪ್ರಕುಪಿತ ಉವಾಚ ರಹುಗಣಃ ಕಿಮಿದಮರೆ ತ್ವಂ ಜೀವನ್ವ್ರತೋ ಮಾಂ ಕದರ್ಥೀಕೃತ್ಯ ಭರ್ತುಶಾಸನಮತಿಚರಸಿ ಪ್ರಮತ್ತಶ್ಚ ತದೇ ಕರೋಮಿ ಚಿಕಿತ್ಸಾಂ ದಂಡಪಾಣಿರಿವ ಜನತಾಯಾಃ ತಥಾ ಯಥಾ ಪ್ರಕೃತಿಂ ಸ್ವಾಂ ಭಜಿಷ್ಯಸಿ. ಏನು ಬುದ್ಧಿ ಜ್ಞಾನ ಇದೆಯಾ? ನಿನ್ನ ಮನಸ್ಸಿಗೆ ಬಂದಾಗ ಮಾಡ್ತಾ ಇದ್ದೀನಿ. ನಾನು ರಾಜ, ಜ್ಞಾನ ಬೇಡ, ನಿನ್ನ ಪಾಲಿಗೆ ನಾನೇ ಯಮಧರ್ಮರಾಜ, ಪಾಪಿ ಅನ್ನೋ ಕಾಲಕ್ಕೆ ಅದುವರೆಗೂ ಮಾತಾಡದೇ ಇರೋರು ಮೌನವ್ರತ ಬಿಟ್ಟರು. ಪಾಪ, ಅದೊಂದು ಯೋಗ್ಯ ಜೀವಿ, ಹಾಳಾಗೋದು ಬೇಡ ಅಂಥೇಳಿ. ಇದೇ ಸಜ್ಜನರಲ್ಲಿರುವ ದೊಡ್ಡ ಗುಣ ಅಂದರೆ ನಿರ್ನಿಮಿತ್ತವಾಗಿ ಉಪಕಾರ ಮಾಡುವ ಸ್ವಭಾವ. ಬ್ರಾಹ್ಮಣೋವಾಚ ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ ಭರ್ತಃ ಸಮೇ ಸ್ಯಾದ್ಯದಿ ವೀರಭಾರಃ ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವ ವಿವೇತಿ ಚಾಸೌ ನ ವಿದಂ ಪ್ರವಾದಃ. ರಾಜ, ನೀನು ಯಾರನ್ನಂತ ಇದ್ದೀ? ಹೊತ್ತೋರನ್ನು ಬೈಬೇಕಪ್ಪ. ನಾನು ಹೊತ್ತೋನಲ್ಲ, ನೀ ಕೂತೋನಲ್ಲ, ನನಗೆ ಸೇರಬೇಕಾದ ಊರಿಲ್ಲ, ಹೋಗಬೇಕಾದ ದಾರಿ ಗೊತ್ತಿಲ್ಲ ಅಂದರು. ಇದು ಯಾವಾಗ 20 ಕಿಲೋಮೀಟ್ರ್ ನಡೆದ ಮೇಲೆ. ಅವನಂದು ಏನು ಮಾತಾಡ್ತಾ ಇದ್ದೀರಿ? ಸರಿಯಾಗೇ ಆಡ್ತಾ ಇದ್ದೀನಿ ಅಂದರು. ಅಲ್ಲ, ಆಚಾರ್ಯರಂದರು ಇವ್ರೇನು ಮಾತಾಡಿ ನಮಗೂ ಅರ್ಥ ಆಗಿಲ್ಲ, ಅವರೇ ಹೊತ್ಕೊಂಬಂದಿದ್ದಲ್ವ? ಇಲ್ಲ, ಅವರೊಂದು ಸುಂದರವಾದ ಮಾತಾಡಿದ್ರು. ನೀವು ಏನಾದರೂ ಹೊತ್ತಿದ್ದೀರಿ ಅಂದರೆ ಈ ಅನುಸಂಧಾನ ಮಾಡಿರಿ ಅಂದರು. ಏನದು? ಭರ್ತಾ ಸನ್ಭ್ರಿಯಮಾಣೋ ಬಿಭರ್ತಿ ಅಂತ ಒಂದು ಮಾತು. ದೇವರೇ ನಮ್ಮನ್ನೂ ಹೊತ್ತು ಅವನೂ ಹೊತ್ತು ಓಡಾಡ್ತಾನಂತ. ನೋಡಿ, ಅಣುವಾದ ಜೀವ. ಈಗ ಈ ದೊಡ್ಡ ಬಿಲ್ಡಿಂಗು, ಈ ದೊಡ್ಡ ಬಿಲ್ಡಿಂಗನ್ನು ಇವರೇ ಹೊತ್ತು ನಿಂತಿದ್ದಾರೆ ಅಂತ ಯಾರನ್ನೋ ತೋರಿಸಿ, ರಾಮರಾವೋ ಭೀಮರಾವೋ ಈ ಬಿಲ್ಡಿಂಗ್ ಇವರೇ ಹೊತ್ತು ನಿಂತಿದ್ದಾರೆ, ಏನೋ ಹುಚ್ಚುಚ್ಚು ಮಾತಾಡಬೇಡ್ರಿ. ಅವ್ರೇನು ಅದನ್ನು ನಿಂತ್ಕೊಂಡು ಯಾರೇ ಆ ಬಿಲ್ಡಿಂಗನ್ನು ಒಂದು ಅವ್ರಿಗೆ 10 kg ತಲೆ ಮೇಲೆ ಹೊರಲಿಕ್ಕಾಗಲ್ಲ. ಇಲ್ಲ, ಈ ಬಿಲ್ಡಿಂಗನ್ನೇ ಹೊತ್ತಿದ್ದಾರೆ. ಅದನ್ನು ನಂಬಲಿಕ್ಕೆ ಆಗೋದಿಲ್ಲ, ಡಿನೇ ಮಾಡ್ತೀವಿ ಅಲ್ವಾ? ಯಾಕೆ? ಅವರ ಸೈಜು, ಅವರ ತಲೆ ಮೇಲೆ ಏನೋ ಒಂದು ಸಣ್ಣ 5 kg ಪದಾರ್ಥ ಇದೆ ಅಂದರೆ ಹೊರಬಹುದು. ಸಾವಿರಾರು kg ಇರೋ ಈ ಬಿಲ್ಡಿಂಗನ್ನು ಅವ್ರು ಹೊತ್ತಿದ್ದಾರೆ ಅಂದರೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾದರೆ ಈ ದೇಹದಲ್ಲಿರುವ ಜೀವ ಅಣು. ಆ ಅಣುವಾದ ಜೀವ
ಅಣುವಾದ ಜೀವ ಈ ಒಂದು 70-80 kg ಇರೋ ದೇಹವನ್ನು ಹೊತ್ತು ನಡೀತಾನೆ ಅಂದರೆ ಅದು ಸಾಧ್ಯ ಇದೆಯಾ? ಪ್ರಾಕ್ಟಿಕಲ್ಲಾಗಿ ಇದು ಇಂಪಾಸಿಬಲ್. ಈ ಜೀವ ಈ ದೇಹವನ್ನು ಹೊತ್ತಿ ನಡೆಯೋದು ಅಂದರೆ ಹೇಗೆ ಸಾಧ್ಯ ಇದೆ? ಆಗೋದಿಲ್ಲ. ಅಣುಪರಿಮಾಣದವನು. ಹಾಗಾದ್ರೇನು? ಆ ಜೀವನನ್ನು ಹೊತ್ತು ದೇವರು ನಮ್ಮನ್ನು ಹೊತ್ತು ಆ ಜೀವನ ಮೇಲೆ ಇನ್ನೊಬ್ಬನ್ನು ಹೊರಿಸಿ ಅವನು ಕೀರ್ತಿಯನ್ನು ಕೊಡ್ತಾನೆ. ಶ್ರೀಮದಾಚಾರ್ಯರನ್ನು ಒಬ್ಬ ಹೊತ್ತ ಅಂತ ಇದೆ. ಭುವನತ್ರಯಧಾರಿಣಂ ಮುಕುಂದಂ, ನಮ್ಮ 13ನೇ ಸರ್ಗದಲ್ಲಿ ಬರುತ್ತೆ. ಭುವನತ್ರಯಧಾರಿಣಂ, 3 ಲೋಕಗಳನ್ನು ಹೊತ್ತ ಮುಕುಂದಂ, ಮುಕುಂದನನ್ನು ಮಧ್ವಾಚಾರ್ಯರು ಹೊತ್ತಿದ್ದಾರೆ, ತಮ್ಮ ಹೃದಯದಲ್ಲಿ ಕೂಡಿಸ್ಕೊಂಡ್ಯಾರೆ. ಭುವನತ್ರಯಧಾರಿಣಂ ಮುಕುಂದಂ ದದದಂತಸ್ತದದೆ ಗುರು ಸ್ವಯಂಚ. ಅಂಥ ಮಧ್ವರನ್ನು ಒಬ್ಬ ಶಿಷ್ಯ ಭುಜದ ಮೇಲೆ ಕೂಡಿಸ್ಕೊಂಡ. ಅಪಿಕೇನ ಚಿದಿತ್ಯತೋ ನಚಿತ್ರಂ, ಇದೇನು ಆಶ್ಚರ್ಯ ಅಲ್ಲ. ಯಾಕೆ? ನನು ಸ ಪ್ರಾಣಪತಿರ್ಬಭಾರ ತಂಚ, ಆ ಮಧ್ವರೇ ಇನ್ನೊಂದು ರೂಪದಿಂದ ಅವನೊಳಗಿದ್ದು ಅವನನ್ನೂ ಹೊತ್ತು ತಮ್ಮನ್ನೂ ತಾವೇ ಹೊತ್ಕೊಂಡಿದ್ರು ಅಂತ ಶ್ರೀಮದಾಚಾರ್ಯರ ಚರಿತ್ರೆಯಲ್ಲಿ ಅಂತಾರೆ. ಹಾಗಾದರೆ ಎಷ್ಟು ದೇವರೇ ನಮ್ಮನ್ನು ಹೊತ್ತಿದ್ದು. ಭರ್ತಾಸನ್ ಭ್ರಿಯಮಾಣೋ ಬಿಭರ್ತಿ. ಅದಕ್ಕೊಂದು ಲೌಕಿಕ ದೃಷ್ಟಾಂತ ಅಂದರೆ, ಒಬ್ಬ ತಲೆ ಮೇಲೆ ದೊಡ್ಡ ಸೂಟ್ ಕೇಸ್ ಇಟ್ಕೊಂಡು ನಿಂತುಬಿಟ್ಟಿದ್ದ ಜನರಲ್ ಕಂಪಾರ್ಟ್ಮೆಂಟಲ್ಲಿ. ಜನರಲ್ ಕಂಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಆ ಕಡೆ ಹೋಗೋರಿಗೆ ತಗಲು, ಈ ಕಡೆ ಅವ್ರಿಗೆ ತಗಲು. ಅವರಂದು ಮುಗಿದ ಮುಂಚೆ ಅವರಂದ್ರು, ಅಲ್ಲಪ್ಪ ಆ ತಲೆ ಮೇಲೆ ಸೂಟ್ ಕೇಸ್ ಯಾಕೆ ಹೊತ್ಕೊಂಡಿದೆ, ಕೆಳಗೆ ಜಾಗ ಇದೆಯಲ್ಲ ಇಡಬಾರ್ದ ಅಂದರು. ರಾಯರೇ, ಟ್ರೈನಿಗೆ ಯಾಕೆ ಭಾರ ಅಂತ ತಲೆ ಮೇಲೆ ಹೊತ್ಕೊಂಡೇನಿ ಅಂತ. ಅಲ್ಲೋ, ನೀನು ಪ್ಲಾಟ್ಫಾರ್ಮ್ ಮೇಲೆ ನಿಂತಿದ್ದಾಗ ಈ ಮಾತಾಡು. ನೀನು ನಿಂತಿರೋದೇ ಟ್ರೈನಲ್ಲಿ, ನಿನ್ನ ತಲೆ ಮೇಲಿದ್ರೂ ಟ್ರೈನಿಗೆ ಭಾರ, ಕೆಳಗಿದ್ರೂ ಭಾರ. ಹಾಗೆ ನಾವೆಲ್ಲರೂ ದೇವರ ಮೇಲೇ ಇರೋದಪ್ಪ. ಹೋಗುವ ಹಾದಿಯಲಿ ಹೋದ ಹಾಗೆಲ್ಲ ಸಾಗುವವನಾನಲ್ಲ, ನಿನ್ನ ಸ್ಮರಣೆಯ ಬಿಟ್ಟು ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲಿ ನಿಲ್ಲುವದೆ ಹ್ಯಾಂಗೆ ನಡೆಸುವೆ ಸ್ವಾಮಿ, ಹಾಗೆ ನಡಕೊಂಬೆ. ದಯವಿರಲಿ ದಯವಿರಲಿ ದಾಮೋದರ. ಈ ಮಾತನ್ನು ಜಡಭರತರಂತ. ನೋಡು ರಾಜನ್, ಈಗ ಶಿಬಿಕೆಯ ಬೊಂಬೆ ಎಲ್ಲಿದೆ? ಭುಜದ ಮೇಲೆ. ಭುಜ ಎದೆ ಮೇಲೆ, ಎದೆ ಹೊಟ್ಟೆ ಟೊಂಕದ ಮೇಲೆ, ಟೊಂಕ ತೊಡೆ ಮೇಲೆ, ತೊಡೆ ಪಾದದ ಮೇಲೆ, ಪಾದ ಭೂಮಿ ಮೇಲೆ, ಭೂಮಿ 4 ತಲೆದು ಅಂದ. ಅದು ನಂಗೆ ಗೊತ್ತು, ಹೇಳ್ತೀನಿ ಕೇಳು. ಆ ಭೂಮಿಯನ್ನು ಹೊತ್ತವನು ಶೇಷ, ಶೇಷನನ್ನು ಹೊತ್ತವನು ವಾಯು, ಕೂರ್ಮರೂಪಿ ವಾಯು. ಆ ವಾಯುವನ್ನು ಹೊತ್ತವನು ಭಗವಂತ ಕೂರ್ಮರೂಪದಿಂದ. ಅದು ಎಲ್ಲಿ? ತನ್ನ ಬಾಲದ ಮೇಲೆ ಹೊತ್ಯಾನಂತಿ ಬ್ರಹ್ಮಾಂಡವನ್ನು. ಆ ದೇವರನ್ನು ಹೊತ್ತವನು ಯಾರೂ ಅಲ್ಲ, ಅವನು ಅವನನ್ನೇ ಹೊತ್ತಿಕೊಂಡು ಬ್ರಹ್ಮಾಂಡವನ್ನು ಹೊತ್ತಿ. ಈಗ ನಮಗೆಲ್ಲ ಅಡುಗೆಯವರು ಅಡುಗೆ ಮಾಡಿ ಹಾಕ್ತಾರೆ, ಅಡುಗೆಯವ್ರಿಗೆ ಅವ್ರಿಗೂ ಸೇರಿಸೇ ಮಾಡ್ಕೋತಾರೆ. ಹಾಗೆ ದೇವರು ನಮ್ಮನ್ನೆಲ್ಲ ಹೊತ್ಯಾನ. ದೇವ್ರನ್ನ ಯಾರು ಹೊತ್ಯಾರೆ? ಅವನ್ನೂ ಸೇರಿಸಿ ಅವನೇ ಹೊತ್ಕೊಂಡ್ಯಾನೆ ಅಂಥೇಳಿ ಪ್ರಕೃತದಲ್ಲಿ ಈ ಮಾತನ್ನು ಆಡ್ತಾರೆ. ಎಲ್ಲಿ ರಾಜಾನು ನೀನು? ನಾನು ರುದ್ರಾದಿ ದೇವತೆಗಳನ್ನೇ ರಾಜ ಅಂತ ಕರೀಲಿಕ್ಕೆ ತಯಾರಿಲ್ಲ, ನಿನ್ನೊಬ್ಬ ರಾಜ ಅಲ್ಲ. ಆದರೂ ನಿಂಗೇನೋ ಭ್ರಮೆ ಇದೆ, ಏನು ಮಾಡಲಿ ಹೇಳು ಅಂದರು. ಕುಸುದೋದ, ಕೆಳಗಿಳದು ಕಾಲು ಹಿಡ್ಕೊಂಡ್ಬಿಟ್ಟ. ತಾವ್ಯಾರು? ಎಲ್ಲಿಂದ ಬಂದ್ರಿ? ಕಸ್ತ್ವಂ ನಿಗೂಢಶ್ಚರಸಿ ದ್ವಿಜಾನ ಬಿಭರಸಿ ಸೂತ್ರಂ ಕತಮೋವಧೂತ ಕಸ್ಯಾಸಿ ಕುತ್ರತ್ಯಯಿಹಾಪಿ ಕಸ್ಮಾತ್ ಕ್ಷೇಮಾಯ ನಶ್ಚೇದಸಿ ನೋತ ಶುಕ್ಲ. ನಾನು ಕಪಿಲನಾಮಕ ಭಗವಂತನ ಹತ್ರ ಉಪದೇಶ ಪಡಲಿಕ್ಕೆ ಹೊರಟಿದ್ದೆ, ನೀವೇ ಏನಾದರೂ ವೇಷ ಮರೆಸ್ಕೊಂಬಂದೀರಾ? ನಿಮ್ಮ ಜನಿವಾರವನ್ನು ನೋಡಿದ್ರೆ ಯಾವುದೋ ಬ್ರಾಹ್ಮ ಕುಲಕ್ಕೆ ಸೇರಿದ್ದೀರಿ ಅನ್ನಿಸ್ತಾ ಇದೆ. ಆದರೆ ಅದು ನಿಮಗೆ ಹಾಕಿದ್ದೋ ಯಾರಾದರೂ, ಸೊ ನೀವೇ ಮುಂಜೀಲಿ ಹಾಕ್ಕೊಂಡಿದ್ದೋ? ಈಗ ಕೆಲವರು ಜನಿವಾರ ಅಲ್ಲಿ ಅದು ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಂತ ಬಚ್ಚನ ಮನೆಯಲ್ಲಿ ಬಿಚ್ಚಿ ಅದಕ್ಕೆಲ್ಲ ಸೋಪ್ ಹಚ್ಚಿ ಅಲ್ಲಿ ತಗಲಾಕಿ ಬಂದಿರ್ತಾರೆ. ಇನ್ಯಾವುದೋ ಮಗು ಹಾಕ್ಕೊಂಡು ಹೊಟ್ಟೋಗಿರುತ್ತದು. ಇವ್ರು ಹುಡುಕ್ತಾ ಇರ್ತಾರೆ ಆ ಮಗು ಆಟಕ್ಕೆ. ಅವ್ರು ಯಾರೋ ಕೇಳಿ ನಿಂಗೆ ಯಾವಾಗ ಮುಂಜಿ ಆಯಿತು, ಈಗ ಬಚ್ಚಲಲ್ಲ ಆಯಿತು ಅಂದ. ಬಾಯ್ ಮುಚ್ಚೋ, ಅವ್ರು ಜನವಾರ ಹುಡುಕ್ತಾ ನೀ ಹಾಕ್ಕೊಂಡಿದೆ ಅಂತ.
ಹಾಗೆ ಯಾರಾದರೂ ನಿಮಗೆ ಹಾಕಿ ಹೋಗಿದ್ದೋ ಏನಿದು? ನಾನು ಇನ್ಯಾತಕ್ಕೂ ಹೆದರೋದಿಲ್ಲ. ನಾಹಮ್ಮೆ ಶಂಕೆ ಸುರರಾಜ ವಜ್ರಾತ್ ನತ್ರಕ್ಷಶೂಲಾನ್ನ ಯಮಸ್ಯ ದಂಡಾತ್ ನಾರ್ಗರ್ಕ ಸೋಮಾನಲ ವಿತ್ತಪಾಸ್ತ್ರಾತ್ ಚಂಕೆ ಭೃಶಂ ಬ್ರಹ್ಮಕುಲಾವಮಾನಾತ್. ತತ್ವಜ್ಞಾನಿಗಳಿಗೆ ಅವಮರ್ಯಾದೆ ಆದಾಗ ಏನು ಅನರ್ಥ ಆಗತ್ತೆ, ಅದಕ್ಕೆ ಹೆದರದಷ್ಟು ಇನ್ಯಾತಕ್ಕೂ ಹೆದರೋದಿಲ್ಲ. ನಾಹಂಬಿ ಶಂಕೆ ಸುರರಾಜ ವಜ್ರಾತ್, ಇಂದ್ರದೇವರು ವಜ್ರಾಯುಧವನ್ನು ತೆಗೆದುಕೊಂಡು ಯುದ್ಧಕ್ಕೆ ಬಾ ಅಲ್ಲಿ ಹೋಗ್ತೇನೆ. ತ್ರಕ್ಷಶೂಲಾನ್ಯ, ತ್ರಕ್ಷ ಅಂದರೆ 3 ಕಣ್ಣುಳ್ಳ ರುದ್ರದೇವರು, ಶೂಲ ಹಿಡಿದುಕೊಂಡು ಬರಲಿ, ಹೆದರೋದಿಲ್ಲ. ಯಮಸ್ಯ ದಂಡಾತ್, ಯಮಧರ್ಮರಾಜನ ದಂಡ, ಭಯ ಇಲ್ಲ. ಅರ್ಕ, ಸೂರ್ಯ, ಸೋಮ, ಚಂದ್ರ, ಅನಲ, ಬೆಂಕಿ, ಯಾರೇ ಯುದ್ಧಕ್ಕೆ ಕರೆದರೂ ಬರ್ತೀನಿ. ಆದರೆ ಬ್ರಾಹ್ಮಣ ಕುಲಕ್ಕೆ ಅವಮರ್ಯಾದೆ ಆದರೆ ತುಂಬ ಅನರ್ಥ. ಅದಕ್ಕೆ ನಾ ಭಯಪಡ್ತೀನಿ. ದಯಮಾಡಿ ನೀವು ನನ್ನನ್ನು ಉದ್ಧಾರ ಮಾಡಬೇಕು. ಯಾರು ತಾವು ಕಾಲು ಹಿಡ್ಕೊಂಬಿಟ್ಟು ನೋಡು ರಾಜನ್, ನಾನು ನಿನ್ನ ರಾಜ ಅನ್ಲಿಕ್ಕೆ ಸಂಕೋಚವೋ? ಮಧ್ವಾಚಾರ್ಯ ಇಲ್ಲೊಂದು ತುಂಬ ಸುಂದರವಾದ ತಾತ್ಪರ್ಯ ಕೊಟ್ಟಿದ್ದಾರೆ ನೋಡಿ. ಅವನೊಬ್ಬ ರಾಜ ಅಲ್ವಾ, ರಾಜನೇ ಒಂದು ಪ್ರಾಂತ್ಯಕ್ಕೆ. ಆ್ಯಕ್ಚುಯಲ್ ಆಗಿ ಡಿಸೆಂಟ್ರಲೈಸ್ ಮಾಡಿದಾಗೆ ಕೆಲಸ ಚೆನ್ನಾಗಾಗೋದು. ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಬ್ಬೊಬ್ಬ ಹೆಡ್. ಅಂದರೆ ಅವನನ್ನು ಕೇಳಬಹುದು ಏನಾದರೂ ಸರಿ ಹೋಗದೇ ಇದ್ದರೆ. ಎಲ್ಲದಕ್ಕೂ ಒಬ್ಬನೇ ಅಂದರೆ ಸರಿ ಹೋಗೋದಿಲ್ಲ. ಒಂದೊಂದು ವಯಸ್ಸಿಗೆ ಕೊಟ್ಟಿದ್ದು ಪೂಜಾ ಸಂಬಂಧಪಟ್ಟಿದ್ದು ಇವರು. ಏನೇ ಲೋಪದೋಷಗಳಾದರೂ ನೀವೇ ಜವಾಬ್ದಾರಿ, ನೀವು ನೋಡ್ಕೋಬೇಕು. ನೀವೇನು ಅಡುಗೆ, ಊಟ, ತಿಂಡಿ, ಬಂದ ಗೆಸ್ಟ್ ಬಗ್ಗೆ ನೀವು ನೋಡ್ಕೋಬೇಡ್ರಿ, ಅದು ನಾವು ಒಬ್ಬ ಗೆಸ್ಟನ್ನು ನೋಡ್ಕೊಬೋದು, ಇನ್ನೊಬ್ಬ ಅಡಿಗೆಯನ್ನು, ಬಂದವ್ರಿಗೆ ಎಲೆ ಹಾಕೋದು, ನೀರಿಂದು ಕೂತಾಗ ನೀರುದು 4 ಜನಕ್ಕೆ ಕಟ್ಲೆ ಕೊಟ್ಟು ನೀವು ನೀರು ನೋಡ್ಕೋತಾನೆ ಇರಿ, ಅಂದರೆ ಸರಿ ಹೋಗುತ್ತೆ. ಪ್ರತಿಯೊಂದು ಅಲ್ಲಿರೋ ಸೆಕ್ರೆಟ್ರಿನೋ ಮ್ಯಾನೇಜರ್ನೋ ಕೇಳ್ತಾ ಇರಿ ಅಂದರೆ ತಲೆ ಕೆಟ್ಟೋಗತ್ತೆ ಅವನ್ನ. ಸ್ವಾಮಿ ನೀರು ಯಾಕೆ ಬಂದಿಲ್ಲ? ಅಯ್ಯೋ ನನಗೂ ಅದೇ ಸಿಕ್ಕಿಲ್ಲ, ಹುಡುಕ್ತಾ ಏನು ಕೆಟ್ಲು ಅಂತ ಅವನು ಅನ್ನೋದು. ಸ್ವಾಮಿ ಎಲೆ ಯಾಕೆ ತಂದಿಲ್ಲ? ಬಾಳೆ ತೋಟ ಈಗ ನೆಟ್ಟಿದ್ದೀನಪ್ಪ. ಹೀಗಾದ್ರೆ ಗತಿ ಏನು? ಲೋಕದಲ್ಲೂ ಈ ನಿಯಮ ಇದೆ. ಈಗ ನೋಡಿ, ನನಗೆ ಸಮಸ್ಯೆ ಆಗಿದೆ, ನಾನು ಪ್ರತಿಯೊಂದು ಪ್ರಧಾನಿ ಹತ್ರ ಹೋಗ್ಲಿಕ್ಕೆ ಆಗೋದೂ ಇಲ್ಲ, ನನ್ನ ಅಹವಾಲನ್ನು ಕೇಳಲಿಕ್ಕೂ ಆಗೋದಿಲ್ಲ. ಅದಕ್ಕೊಂದು ವಿಭಾಗ ಮಾಡೋದು. ನಿಮ್ಮ ಏರಿಯಾ MP ಅವನೂ ಸಿಗಲ್ಲ, MLA ಅವನೂ ಸಿಗಲ್ಲ, ನಿಮ್ಮ ಕಾರ್ಪೊರೇಟರ್ ಅವನ ಹತ್ರ ಹೇಳ್ಕೊಳ್ರಿ ನಿಮ್ಮ ಸಮಸ್ಯೆ, ಅವರೂ ಸಿಗಲ್ಲ. ಅವ್ರಿಗೆ ಯಾರೋ ಚೇಲಾಗಿಲ್ಲ ಇರ್ತಾರೆ, ಅಂತೂ ಮಾಡಿಸ್ತಾರೆ. ನೋಡಪ್ಪ ಇಲ್ಲಿ ಕಸ ಬಿದ್ದಿದೆ, ನಮ್ಮ ಸಮಸ್ಯೆ ಬಗೆಹರಿಯತ್ತೆ. ಪ್ರತಿಯೊಂದು ನೀವು ಸಿದ್ದರಾಮಯ್ಯನ ಹತ್ರ ಹೋಗಿದ್ರೆ ಹೋಗ್ಬೇಕಲ್ಲದು, ಅದಾಗೋದಿಲ್ಲ. ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇರೋನನ್ನು ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ, ನಾನು ಕೆಲಸ ಮಾಡಿಸ್ಕೊಳ್ತೇನೆ. ಹಾಗೆ ದೇವರೊಂದು ವ್ಯವಸ್ಥೆಯನ್ನು ಮಾಡ್ಯಾನೆ. ವೇದಗಳಲ್ಲಿ ಹೇಳಿದೆ, ಅಗ್ನಿ ತತ್ವಕ್ಕೆ ಅಗ್ನಿ ಅನ್ನೋನು ನಿಯಾಮಕ, ನವಗ್ರಹಗಳಿಗೆ ಸೂರ್ಯ, ವಾಯುತತ್ವಕ್ಕೆ ಮುಖ್ಯ ಪ್ರಾಣದೇವರು, ಇವರೆಲ್ಲ ನಿಯಾಮಕರು. ಹೀಗೆಲ್ಲ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಅವ್ರದ್ದು ಏನಾದರೂ ಈ ನವಗ್ರಹಗಳಲ್ಲಿ ಶುಕ್ರ ಸರಿ ಇಲ್ಲ, ಶನಿ ಸರಿ ಇಲ್ಲ, ಅವ್ರನ್ನೇನೋ ಆರಾಧನೆ ಮಾಡಿ ಸರಿ ಹೋಗುತ್ತೆ, ಮಾಡಿರ್ತೀವಿ, ಸರಿನೂ ಹೋಗಿರುತ್ತೆ. ಹೀಗಿದ್ದಾಗ ವೇದದಲ್ಲೂ ಅವರನ್ನು ರಾಜರು ಅಂತ ಒಪ್ಕೊಂಡಾಗ ನಾನು ದೇವರನ್ನೊಬ್ಬನೇ ರಾಜ ಅಂತೀನಿ, ಇನ್ಯಾರನ್ನೂ ಅನ್ನೋದೇ ಇಲ್ಲ ಅಂದರೆ ಹೇಗೆ ಸಾಧ್ಯ? ಆಚಾರ್ಯರಂದರು ಇಲ್ಲೊಂಚೂರು ಅವರ ಮಾತು ಅರ್ಥ ಮಾಡ್ಕೋಬೇಕು. ಹೇಗೆ ಅಂದರೆ ಆಚಾರ್ಯರು ತುಂಬ ಸುಂದರವಾದ ಮಾತಾಡ್ತಾರೆ ನೋಡಿ. ದೇವತೆಗಳನ್ನು ರಾಜರು ಅಂತ ವ್ಯವಹಾರ ಮಾಡ್ಬೋದಂತೆ, ಮನುಷ್ಯರನ್ನು ರಾಜನಾದರೂ ರಾಜ ಅಂತ ಅನ್ನೋ ಹಾಗಿಲ್ಲಂತೆ. ಯಾಕೆ? ಏನು ಕಾರಣ? ಶ್ರೀಮದಾಚಾರ್ಯ ಹೇಳೋದು, ನಾವೆಲ್ಲರೂ ಪರತಂತ್ರರು. ಜಡಭರತನ ಅಭಿಪ್ರಾಯ ನಾವೆಲ್ಲರೂ ಅಸ್ವತಂತ್ರರು. ಲಕ್ಷ್ಮಿಯಿಂದ ಆರಂಭ ಮಾಡಿಕೊಂಡು ಎಲ್ಲರೂ ಅಸ್ವತಂತ್ರರೇ. ಸ್ವತಂತ್ರೋ ಭಗವಾನ್ ವಿಷ್ಣು ಮುಗಿದೋಯ್ತು, ಇನ್ನೆಲ್ಲರೂ ಪರಾಧೀನರೇ, ಪರತಂತ್ರರೇ. ಆದ್ದರಿಂದ ನಾವ್ಯಾರೂ ರಾಜರಲ್ಲ. ಆದರೂ ದೇವತೆಗಳನ್ನು ರಾಜರು ಅಂತ ಉಪಾಸನೆ ಮಾಡಬಹುದು, ಮನುಷ್ಯರನ್ನಲ್ಲ. ಯಾಕೆ? ಪರಾಧೀನತೆ ಅನ್ನೋ ಕಾಮನ್ ಫ್ಯಾಕ್ಟರ್ ಇಬ್ಬರಲ್ಲೂ ಇದ್ದಾಗ ಅವನು ರಾಜ, ನಾನಲ್ಲ. ಯಾಕೆ? ಅದಕ್ಕೆ ಆಚಾರ್ಯರಂತಾರೆ, ದೇವತೆಗಳ ಪೋಸ್ಟು ಅದು ಪರ್ಮನೆಂಟು, ಪರಾಧೀನರಾದರೂ ಪರ್ಮನೆಂಟ್. ಅದು ವರುಣದೇವರನ್ನು ಜಲತತ್ವಕ್ಕೆ ನಿಯಾಮಕರನ್ನಾಗಿ ಮಾಡಿದ ದೇವರು ಕಿತ್ತಿ ಅವರನ್ನು ಇನ್ಯಾವುದೋ ಪದವಿಗಿಡೋದು ಮಾಡೋದೇ ಇಲ್ಲ. ಅಲ್ಲೇ ಇದ್ದು ಸಾಧನೆ ಮಾಡಿಕೊಂಡು ಅವರೇನಾಗಬೇಕೋ ಅದಾಗ್ತಾರೆ. ಮನುಷ್ಯ ಹಾಗಲ್ಲ. ಇವತ್ತು ದರಿದ್ರನಾದವನು ದೇವರ ಅನುಗ್ರಹಕ್ಕೆ ಪಾತ್ರನಾದ ಅಂದರೆ ನಾಳೆ ಕೋಟ್ಯಾಧಿಪತಿ ಆಗ್ಬೋದು. ಇವತ್ತು ಕೋಟ್ಯಾಧಿಪತಿ ಆದವನು ದೇವರ ಅನುಗ್ರಹ ಕಮ್ಮಿ ಆದರೆ ನಾಳೆ ಕೇರ್ ಆಫ್ ಫುಟ್ಪಾತ್ ಆಗ್ಬೋದು. ಹುಟ್ಟಿದ ದಿವಸದಿಂದ ಸಾಯುವ ದಿವಸದವರೆಗೂ ಮನುಷ್ಯ ಶ್ರೀಮಂತನಾಗೇ ಇದ್ದ, ದರಿದ್ರನಾಗೇ ಇದ್ದ ಅಂತ ಯಾರೂ ಇಲ್ಲ.
ಎಲ್ಲರಿಗೂ ಒಂದೊಂದು ಕಾಲ ಬರುತ್ತೆ. ಆದರೆ ದೇವತೆಗಳಿಗೆ ಹಾಗಲ್ಲ, ಅವರು ಸಾಧನೆಯನ್ನು ಮಾಡಿಕೊಂಡೇ ಇರ್ತಾರೆ. ಆದ್ದರಿಂದ ದೇವತೆಗಳನ್ನು ರಾಜರು ಅನ್ಬೋದು, ಮನುಷ್ಯರನ್ನು ಅನ್ಲಿಕ್ಕಾಗೋದಿಲ್ಲ. ನೀನೂ ಒಬ್ಬ ಮನುಷ್ಯನಾದದ್ದರಿಂದ ನಿನ್ನನ್ನು ರಾಜ ಅನ್ನಲ್ಲ ಅಂತ ಅವರ ಮಾತಿನ ಅಭಿಪ್ರಾಯ ಅಂದರು. ಎಂಥ ಪ್ರಾಕ್ಟಿಕಲ್ ಆದ ಥಿಂಕಿಂಗ್ ಇದು. ಯಾರಿಗೆ ಎದೆಗಾರಿಕೆ ಇದೆ? ನನಗೇನು ಆಗೋದೇ ಇಲ್ಲ. ಅಫ್ಕೋರ್ಸ್ ಹಣ ನೀನು ಚೆನ್ನಾಗಿ ಮಾಡಿಟ್ಟಿರ್ಬೋದು, ಡೆಪಾಸಿಟ್ ಮಾಡಿಟ್ಟಿರ್ಬೋದು, ಆ ಕಂಪನಿಯೋ ಬ್ಯಾಂಕೋ ಮುಳುಗದೇ ಇರ್ಬೋದು. ನಾನು ಹುಟ್ಟಿದ ದಿವಸದಿಂದ ಅದೇ ದರ್ಪ, ಅದೇ ನನ್ನಲ್ಲಿ ಇರತ್ತೆ. ವಯಸ್ಸಾದ ಮೇಲೆ ನಿನ್ನ ಹಣ ಏನೇ ಇದ್ದರೂ ಯಾರೂ ಕೇಳೋದಿಲ್ಲ. ಕೈಲಾಗದೇ ಇದ್ದಾಗ ಡಿಪೆಂಡೆನ್ಸ್ ಅಂತ ಬಂದೇ ಬರುತ್ತೆ. ಆಗ ಹಣ ಜಾಸ್ತಿ ಇದೆ ಅಂತ ಹೇಳೋದು ಕಷ್ಟ. ಯಾಕಂದ್ರೆ 2 ಕೊಟ್ಟು ಕಿತ್ಕೊಂಡು ಹೊಟ್ಟೋದ್ರೆ, ಒಂದು ನಿಮಿಷ ಕನ್ನಡಕ ಕಿತ್ತಿ 2 ಕೊಟ್ಟು ತೊಗೊಂಡು ಹೊಟ್ಟೋದ್ರೆ ಕನ್ನಡಕನ ಹಿಡ್ಕೋದು, ಅವನನ್ನು ಹಿಡ್ಕೊಂಬೋದು, ಈ ದುಡ್ಡು ಹುಡ್ಕೊಂಬೋದು ಆಗೋದಿಲ್ಲ. ಹುಟ್ಟಿದ ದಿವಸದಿಂದ ಸಾಯುವ ದಿವಸದವರೆಗೂ ಶ್ರೀಮಂತನಾಗೆ ಅದೇ ದರ್ಪ ಆಗೋದಿಲ್ಲ ಅಂತ ದೇವರು. ಹಾಗಾಗಿ ನೀನು ಮನುಷ್ಯ ಅಪ್ಪ, ನಿನ್ನನ್ನು ರಾಜ ಅಂತ ಎಲ್ಲಲ್ಲಿ ನಿನಗೇನೋ ಭ್ರಮೆ ಇದೆ, ನಿನ್ನ ರಾಜ ಅಂತಿ ಅನ್ಕೋ, ಏನು ಬೇಕು. ಆ ಕಾಲ ಹಿಡ್ಕೊಂಡ ತಾವ್ಯಾರು ಏನು ಎತ್ತ ಸುಂದರವಾದ ಒಂದು ಉಪದೇಶವನ್ನು ಮಾಡ್ಯಾರ ನೋಡು ರಾಜನ್. ಒಬ್ಬ ವ್ಯಾಪಾರಿಯ ಕಥೆಯನ್ನು ಹೇಳ್ತೀನಿ, ಅದನ್ನು ನೀನು ಅಪ್ಲೈ ಮಾಡ್ಕೊಂತ. ವ್ಯಾಪಾರಿ ಸಂಸಾರಿ, ನಮಗೆಲ್ಲ ಹೇಳಿದ್ದೆ ಇದು. ವ್ಯಾಪಾರ ಮಾಡಬೇಕು ಅಂತ ಒಂದು ಕೈಯಲ್ಲಿ ಬುತ್ತಿ, ಇನ್ನೊಂದು ಕೈಯಲ್ಲಿ ಬೆಳ್ಳಿ ಬಂಗಾರ ಹಿಡ್ಕೊಂಡು ಹೊರಟ. ಹಿಂದೆಲ್ಲ ಊರಿಂದ ಊರಿಗೆ ಬರೋರು ಅಂತ ಬೆಳ್ಳಿ ಬಂಗಾರ ಎಲ್ಲ ಹಿಡ್ಕೊಂಡು, ನಮ್ಮ ಯಾದವಾರರು ಹಾಗೆ ಬರೋರು ಅಂತ. ಯಾದವಾರರು ಬೆಳ್ಳಿ ಬಂಗಾರವನ್ನು ಹಿಡ್ಕೊಂಡು ಬಂದಾಗೆ ಅಗ್ರತೋ ನರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋ ರಾಸ್ತಾಂ ಶಶರೌ ರಾಮಲಕ್ಷ್ಮಣೋ. ಅಮ್ಮ ಹೇಳಿಕೊಟ್ಟಿದ್ರು, ದಿನ ಪಾರಾಯಣ ಮಾಡಿ ಬರೋರು ಮಾಡಿಕೊಂಡು. ಕಳ್ಳರು ಹೊಂಚಾಕಿದ್ದಾರೆ, ಹೊಡಿಬೇಕು ಅಂತ ಬರೇವಲ್ರು. ಅಲ್ಲಿ ಕಳ್ಳರು ಇವರು ಇಲ್ಲಿ ಯಾದವಾರರಂದ್ರು, ಯಾಕೋ ಒಂದು ತಾಸಾಯ್ತು ಬರ್ತಾ ಇಲ್ಲಲ್ಲ ಸ್ವಾಮಿ, ನೀವು ದಿನ ಒಬ್ಬರೇ ಬರ್ತಾ ಇದ್ರಿ, ಇವತ್ತೊಂದು 5 ಜನನ ಕಟ್ಕೊಂಬಂದ್ರಲ್ಲ ಅಂದ್ರು ಅವರು. ನಾ ಯಾರನ್ನು ಕಟ್ಕೊಂಬಂದೆ? ಏನದು ಒಬ್ಬೊಬ್ರಕ್ಕಿನ್ನ ಒಬ್ಬರು. ಮುಂದೆ ನೋಡಿದ್ರೆ ಸಿಂಹ, ಆ ಕಡೆ ನೋಡಿದ್ರೆ ಬಿಲ್ಲು ಬಾಣ, ಈ ಕಡೆ ನೋಡಿದ್ರೆ ಗದ, ಆಗೋದಿಲ್ಲ ಅಂದರು. ಇದೇನಿದು ಇವ್ರು ಹೇಳೋದು? ನಾ ಶ್ಲೋಕ ಪ್ರತಿಪಾದ್ಯವಾದ ಭಗವಂತನ ರೂಪ ಇದ್ದಾಗಿದೆ. ಮುಂದೆ ನರಸಿಂಹದೇವರು, ಪೃಷ್ಠತೋ ಗೋಪಿನಂದನ, ಹಿಂದೆ ಕೃಷ್ಣ, ಆ ಕಡೆ ಉಭಯೋ ಪಾರ್ಶ್ವಯೋ ರಾಸ್ತಾಂ ಶಶರೌ ರಾಮಲಕ್ಷ್ಮಣೋ. ಅಬಾಬಾ ನಿಜ ಹೇಳ್ರಿ ಅಂದರು. ಸ್ವಾಮಿ ಅದೇ ಕಾಣಿಸ್ತಾ ಇದೆ. ಆ ಬೆಳ್ಳಿ ಬಂಗಾರ ಒಗೆದ್ರು ಅವ್ರ ಮುಖಕ್ಕೆ. ನಿಮಗೆ ದೇವರ ದರ್ಶನ ಆಯಿತು, ಆ ಶ್ಲೋಕ ಹೇಳುವ ನನಗಾಗಲಿಲ್ಲ. ದುರ್ದೈವ, ನಿಮಗೆ ದರ್ಶನ ಆಯಿತು, ದೇವರು ಅನ್ನೋ ಜ್ಞಾನ ಇಲ್ಲ. ನನಗೆ ಜ್ಞಾನ ಇದೆ, ದೇವರ ದರ್ಶನ ಇಲ್ಲ. ಎಂಥ ಕೆಲಸ ಆಯಿತು? ಬೇಡ ಇದನ್ನು ಅಂತ ಹೋಗೋದ್ರು. ಈ ಬೆಳ್ಳಿ ಬೇಡ, ಬಂಗಾರ ಬೇಡ, ದೇವರ ದರ್ಶನ ಆಗಬೇಕು. ಓಡಿ ಬಂದರು ಅಣ್ಣನ ಹತ್ರ. ವಿದೇಶ ತೀರ್ಥರು ಅಂತ, ರಘುತ್ತಮರಲ್ಲಿ ಸನ್ಯಾಸವನ್ನು ತೆಗೆದುಕೊಂಡ ಮಹಾನುಭಾವರು. ಆ ಪುಣ್ಯಾತ್ಮನಿಗೆ ನೀವು ಪೀಠಕ್ಕೆ ಬನ್ನಿರಿ ಅಂದರು. ದಯಮಾಡಿ ಪೀಠ ಬೇಡ ನನಗೆ, ನನ್ನ ಮಗನನ್ನು, ನನ್ನ ತಮ್ಮನನ್ನು ಉದ್ಧಾರ ಮಾಡಬೇಕು. ಅನುಜೋದಯ ಮಾಶಾಸೆ ನಾಶಾಸೆ ವಿದುಷಾಂ ಜಯ. ನಾನು ವಿದ್ಯಾಪೀಠವನ್ನು ಮಾಡ್ತೀನಿ ಅಂತ ಮಣ್ಣೂರಿನಲ್ಲಿ ವಿದ್ಯಾಪೀಠವನ್ನು ಮಾಡಿ ಯಾದವಾರರಿಗೆ 40 ವರ್ಷದ ಮೇಲೆ ಪಾಠವನ್ನು ಹೇಳಿದ್ರೆ ಪುಣ್ಯಾತ್ಮರು ಶ್ರೀಮನ್ಯಾಯಸುದೆಗೆ ಭಾಗವತಕ್ಕೆ ಅದ್ಭುತವಾದ ಟಿಪ್ಪಣಿಯನ್ನು ಬರೆದು ನಿತ್ಯ ವೇದವ್ಯಾಸ ದೇವರಿಗೆ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಹಸ್ತಲಾಘವನ್ನು ಕೊಡುವಂಥ ಪುಣ್ಯಾತ್ಮರಾದ ಯಾದವಾರ್ಯರು. ಹೀಗಾಗಿ ಬೆಳ್ಳಿ ಬಂಗಾರ ಹಿಡಿದುಕೊಂಡು ಹೊರಟ್ಯಾನ. ಒಂದು ಕೈಯಲ್ಲಿ ಬುತ್ತಿ, ಇನ್ನೊಂದು ಕೈಯಲ್ಲಿ ಬೆಳ್ಳಿ ಬಂಗಾರ. ಬರೋ ಕಾಲಕ್ಕೆ ಅರಣ್ಯದಲ್ಲಿ ಶಾರ್ಟ್ ಕಟ್ ಅಂತ ಎಲ್ಲೋ ಹೋದ, ದಾರಿ ತಪ್ಪು ಹೋಯ್ತು. ಒದ್ದಾಡ್ ಹೋದ, ಸುತ್ತಿ ಸುತ್ತಿ ಸುತ್ತಿ. ಕಾಶೀಲಿ ಗೊತ್ತಿಲ್ಲದೆ ಇದ್ದರೆ ತಪ್ಪದ್ವಿ ಅಂದರೆ ಸತ್ವಿ. ಕಾಶಿ ಗಲ್ಲೀಲಿ ಅಯ್ಯೋ ಏನದು, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ, ತುಂಬ ಕಷ್ಟ ಅದು. ಹಾಗಾಯ್ತು. ಸರಿ, ಸುಸ್ತಾಗಿ ಒಂದು ಮರದ ಬುಡ ಕೂತ. ಅವನಿಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡೋಣ ಅನ್ಲಿಕ್ಕೆ ಭಯ. ಯಾಕೆಂದರೆ ಏನಾದರೂ ಕಳೆದು ಹೋದರೆ. ಆದರೂ ನಿದ್ದೆ ನಮ್ಮ ಕೈಯಲ್ಲಿ ಎಲ್ಲಿದೆ ರೀ, ಗೊತ್ತಿಲ್ಲದೆ ಒಂದು ಜಂಪ್ ಹತ್ತಿರತ್ತೆ. ಜಂಪ್ ಹತ್ತಿತು, ಹೊಟ್ಟೋಯ್ತು. ಉಪಾಯದಿಂದ ಒಂದು ನರಿ ಮತ್ತೆ ತೋಳ ಕಾದಿತ್ತು, ಬುತ್ತಿ ತೊಗೊಂಡು ಹೊಟ್ಟೋಯ್ತು. ಹೋಲಿ ಹಣ ಹೋಲಿ ಬಂಗಾರ ಅಂತೂ ಉಳಿದಿ ಎಲ್ಲ ಅನ್ಕೊಂಡ. ಸ್ವಲ್ಪ ಹೊತ್ತಾದ ಮೇಲೆ ಕತ್ತಲ ಆಗ್ತಾ ಬಂದಿದೆ. ಆಗ ಒಂದು ಪ್ರಾಣಿ ಶಬ್ದ ಮಾಡ್ತಾ ಇದೆ, ಕಾಣಿಸ್ತಾ ಇಲ್ಲ. ಆದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾಯಿತು. 6 ಜನ ಕಳ್ಳರು ಬಂದು ಅವನ ಬಂಗಾರವನ್ನು ತೊಗೊಂಡೋದು. ಸರಿ, ಬಂಗಾರವೂ ಹೋಯಿತು, ಬುತ್ತೇನೂ ಹೋಯಿತು. ತಣ್ಣಗೆ ಮಲ್ಕೊಂಬೋಣ ಅಂತ ಮಲ್ಕೊಂಡ. ಮಾರನೇ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೋಗಬೇಕು, ನೀರಾದರೂ ಕುಡಿಯುವ ಅಂತ ಒಂದು ನದಿ ತೀರಕ್ಕೆ ಬಂದರೆ ನೀರೇ ಇಲ್ಲದ ನದಿ ಅದು. ಇನ್ನೊಂಚೂರು ಮುಂದೆ ಬಂದ. ಅಲ್ಲಿ ನೋಡಿದ್ರೆ ಕೆಟ್ಟ ಬಿಸಿಲು. ಯಾವುದಾದ್ರೂ ಮರದ ಕೆಳಗೆ ಹೋಗುವ ಅಂದರೆ ಅಪುಣ್ಯ ವೃಕ್ಷ, ಬರೀ ಜಾಲಿ ಮರ. ಕಾಲಿಗೆ ಚಿಚ್ಚುತ್ತಾ ಇದೆ, ನೆತ್ತಿಗೆ ಬಿಸಿಲು. ಇದು ಪ್ರಯೋಜನ ಇಲ್ಲ ಅಂತ ಇನ್ನೊಂದು ದಿಕ್ಕಿಗೆ ಬಂದಿಯಾನೆ. ಅಲ್ಲಿ ನೋಡಿದ್ರೆ ಕಾಡ್ಗಿಚ್ಚು ಹತ್ತಿ ಉರಿತ. ಅಮ್ಮೋ, ಕಾಡ್ಗಿಚ್ಚು ಬೇಡ ಅಂತ ವಾಪಸ್ಸು ಬಂದ.
ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದರೆ ದೊಡ್ಡ ಬೆಟ್ಟ, ಹತ್ತಲಿಕ್ಕೆ ಆಗ್ತಾ ಇಲ್ಲ. ಹೀಗಾಯಿತು, ನೀವು ಹೀಗಾಗಬೇಡ್ರಿ. ಇದು ನಮಗೆ ಆಶ್ಚರ್ಯವೇ ಆಗುತ್ತೆ. ಇದು ನಮಗೇನು ಸಂಬಂಧ? ವೇದವ್ಯಾಸ ದೇವರು ಸುಂದರವಾಗಿ ಅದರ ಕಂಪ್ಯಾರಿಟಿವ್, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಾನೇ ಹೇಳ್ತೇನೆ ಅಂತಾರೆ. ನಿನ್ನ ಸಂಸಾರವೇ ಒಂದು ಅರಣ್ಯ. ನಿನ್ನ ಕೈಯಲ್ಲಿರುವ ಬುತ್ತಿ ಅಂದರೆ ನೀನು ಮಾಡಿದ ದೋಸೆನೋ ಅಥವಾ ಇನ್ನೇನೋ ರೊಟ್ಟಿನೋ ಚಪಾತಿನೋ ಭಕ್ರಿನೋ ಅಥವಾ ದಶಮಿನೋ ಅದ್ಯಾವುದೋ ಅಲ್ಲ ಅಂದರು. ಮತ್ತೇನದು? ಪುಣ್ಯದ ಬುತ್ತಿ. ಚೂರೋಪಾರೋ ಐಹಿಕ ಪುಣ್ಯ ಇರತ್ತೆ. ಆ ಪುಣ್ಯವನ್ನು ಉಪಾಯದಿಂದ ಅಪಹರಣ ಮಾಡೋರು ಯಾರು ಅಂದರೆ ಯಾರಾದರೂ ಅಯೋಗ್ಯರನ್ನು ಪಡೆದಿದ್ರೆ ಅಯೋಗ್ಯ ಹೆಂಡತಿ ಮಕ್ಕಳು ಅಂದರು. ಪಾಪ ಯೋಗ್ಯರಿದ್ದರೆ ಅಡ್ಡಿ ಇಲ್ಲ, ಅವ್ರಿಗೇನು ಬೇಡ, ಮಡಿ ಬೇಡ, ಮೈಲಿಗೆ ಬೇಡ, ಏನು ದೇವರು ದಿಂಡ್ರು ಪುರಾಣ ಪುಣ್ಯಕತೆ ಬೇಡ ಅಂದರೆ ಪ್ಲೀಸ್ ದಯಮಾಡಿ ಇದೊಂದ್ಸಲಿ ಭಾಗವತಕ್ಕೆ ಹೋಗ್ಬೇಡ್ರಿ. ನಾ ದೇವಿ ಭಾಗವತ ಲೈವ್ ಹೇಳ್ತೇನೆ. ಆಯಿತು ಚಿನ್ನ, ಪುಣ್ಯ ಅನ್ನೋದು ಕೃಷ್ಣಾರ್ಪಣ ಆಯಿತು. ಅದಾದ ಮೇಲೆ ಶಬ್ದ ಮಾಡ್ತು ಪ್ರಾಣಿ, ಅದು ಕಾಣಿಸ್ತಿಲ್ಲ ಅಂದ್ರಲ್ಲ, ಅದ್ಯಾವುದು? ಬಂಧು ಬಳಗ ಅಂದರು. ನಮ್ಮ ಜೀವನದಲ್ಲಿ ಬೇಕಾದಷ್ಟು ನಮ್ಮನ್ನು ಆಡ್ಕೋತಾರೆ. ಎವಿಡೆನ್ಸ್ ಇರಲ್ಲ, ಇದ್ದರೂ ಕೇಳಲಿಕ್ಕಾಗಲ್ಲ ರೀ. ಕೇಳಿದ್ರು ಅವ್ರು ಉತ್ತರ ಕೊಡಲ್ಲ ಸರಿಯಾಗಿ. ನೀವೇನೋ ನಮ್ಮನ್ನು ಅವ್ರ ಮುಂದೆ ಅಂದ್ರಂತೆ, ನಿಮ್ಮನ್ನ ಯಾಕೆ ಅನ್ನೋಣ ರೀ, ನೀವು ಅರುಂಧತಿ ದೇವಿ ಇದ್ದ ಹಾಗೆ, ನಿಮ್ಮ ಯಜಮಾನರು ವಸಿಷ್ಠರಿದ್ದ ಹಾಗೆ. ಮೊನ್ನೆ ಋಷಿವಂಚಮಿ ಪೂಜೆ ದಿನ ನಿಮ್ಮನ್ನೇ ಕೂಡ್ಸೋಣ ಅಂದ್ಕೊಂಡೆ ಅಂತಾರೆ ವಿನಃ ಯಾರು ಹೇಳೋದಿಲ್ಲ. ಇದಾದ ಮೇಲೆ 6 ಜನ ಕಳ್ಳರು ಬಂದು ಬಂಗಾರವನ್ನು ತೊಗೊಂಡು ಹೋದ್ರಲ್ಲ, ಅವ್ರು ಯಾರು? ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ. ಅವರು ಪಾರಮಾರ್ಥಿಕ ಪುಣ್ಯವನ್ನು ತೊಗೊಂಡು ಹೊರಟೋಗ್ತಾರಂತೆ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನೀವಾರಿಸಿ ಧಾಟಿಸೋ ಅಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಇದೇ ಆಯಿತು ನಮ್ಮಪ್ಪ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇರೋ ಪುಣ್ಯವೇ ಕಮ್ಮಿ. ಕಾಮಕ್ರೋಧಗಳಿಂದ ಎಲ್ಲ ಕಳ್ಕೋತೀವಿ. ಆದಮೇಲೆ ಬೆಳಗ್ಗೆ ಎದ್ದು ನೀರಿಲ್ಲದ ನದಿಯನ್ನೆಲ್ಲ ಅದ್ಯಾವುದು? ಕೆಲಸಕ್ಕೆ ಬಾರದೇ ಇರೋದು, ಓದ್ತಾ ಇರೋದು. ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ. ಏನೋ PhD ಮಾಡಿದ್ರೆ ಒಂದು ಪ್ರಮೋಷನ್ ಬರುತ್ತೆ, ಒಂದು ಮಾಡು, ಒಂದಾದ್ಮೇಲೆ ಒಂದು ಥೀಸಿಸ್ ಬರಿತಾನೆ ಇರೋದು. ಅದಕ್ಕೆ ಅವರೇನೋ ಇದು ಕೊಡೋದು ಕಾನ್ವೊಕೇಶನಲ್ಲಿ, ಏನು ಬರೆದೇರಿ ಈ ಸಲ ಕಾಗೆಗೆ ಎಷ್ಟು ಹಲ್ಲು ಅಂತ ಬರೆದೇನು. ಓ ಈಸ್ ಇಟ್ ವಂಡರ್ಫುಲ್ ಥೀಸಿಸ್. ಕಾಗೆಗೆ ಹಲ್ಲಿದ್ರೇನು ಬಿಟ್ರೇನು. ಮುಂದಿನ ಸಲ ಅದಕ್ಕೇನು ಪೇಸ್ಟು ಅಂತ ಬರಿತಾನೆ. ಓ ಎಸ್ ಎಸ್, ತುಂಬ ಸಂತೋಷ. ಕಾಗೆಗೆ ಹಲ್ಲು, ಕಾಕಸ್ಯ ಕತಿವಾದಂತ ಅಂಥೇಳಿ ಟೀಕಾರಾಯರಂತಾರೆ. ಕಾಗೆಗೆ ಹಲ್ಲಿದ್ರೇನು ಬಿಟ್ರೇನು. ಅದರ ಬದಲು ವಿಷ್ಣು ಸಹಸ್ರ ನಾವು ಆಯುಸ್ತುತಿಯು ಪಾರಾಯಣ ಮಾಡಿದರೆ ಕಡೆಗಾಲದಲ್ಲಿ ಅದರ ಸ್ಮರಣೆ ಬಂದಾದರೂ ಬಂದಿರೋದು. ಇದಾದ ಮೇಲೆ ಅಪುಣ್ಯ ವೃಕ್ಷಗಳು ಅಂದರೆ ಯಾವುದು? ಜೀವನದಲ್ಲಿ ಏನೂ ಔದಾರ್ಯ ಇಲ್ಲದ ಶ್ರೀಮಂತರನ್ನು ಜೀವನ ಸಲುವಾಗಿ ಬೇಡೋದು. ಅವರು 1 ಗಂಟೆ ಹೊಗಳಿಸ್ಕೊಂಡು ಆಮೇಲೆ ತಾರಮಯ್ಯ ಅಂದ್ಬಿಡ್ತಾರೆ. ಇಲ್ಲಪ್ಪ ಅಂತ 16 ಹಲ್ಲುಗಳ ಬಾಯಿ ತೆರೆದು ಬೇಡಿದರೆ ಇದು ಸಮಯವಲ್ಲವೆಂದು ಪೇಳಿತಾನು, ಮದನ ಕೇಳಿಗೆ 100 ಕೊಡುತ್ತಿಹನು, ಬಡಮನದ ಮಾನವನ ಕೇಳಿ ಫಲವೇನು, ಕೊಡುವವನು ನೀನು, ಕೊಂಬುವನು ನಾನು. ಕೊಡೋ ನೀನು, ತಗೋವ ನಾನು, ಮಧ್ಯೆ ಇವನ್ನ ಯಾಕೆ ಅಂತ. ಅದು ಇರೋದಿಲ್ಲ, ಬಡತನ ಹಾಗೆ ಮಾಡಿಸತ್ತೆ. ಅದಾದ ಮೇಲೆ ಕಾಡ್ಗಿಚ್ಚು ಯಾವುದು? ನಿಮ್ಮ ಮನೆಯೇ ಕಾಡ್ಗಿಚ್ಚು ಅಂದರು. ಅದು ಯಾಕೆ? ನಮ್ಮ ಸಂಪಾದನೆಗೂ ಮನೆ ಖರ್ಚಿಗೂ ವ್ಯತ್ಯಾಸ ಬಂದುಬಿಟ್ರೆ ಪ್ರಾಣ ಹೋಗತ್ತೆ. ಹಿಂದೆಲ್ಲ ಹಾಗೆ ಆಗೋದ್ರಿ ಪಾಪ. ಮನೆ ತುಂಬ ಮಕ್ಕಳು, ಫೀಸು ಬಟ್ಟೆ ಇದ್ದದ್ದೇ ಕಮ್ಮಿ, ಅದೂ ಕಟ್ಟಲಿಕ್ಕಾಗದೆ ಆ ಮಕ್ಕಳನ್ನು ಕಳಿಸ್ಬಿಡೋದು ಸ್ಕೂಲಿಂದ. ಹೋ ಅಂತ ಅಳ್ತಾ ಬರೋದು. ಆ ಮಗು ಮೇಲೆ ತಾಯಿ ರೋಷದಿಂದ ಹೊಡೆದು, ಆ ಗಂಡ ಅನ್ನೋನು ಯಾಕೆ ಹೊಡಿತಿ, ನಿಮಗಾಕೆ ಬೇಕಾಗಿತ್ತು ಮದುವೆ, ನನಗೂ ಆದಮೇಲೆ ಅನ್ನಿಸ್ತಾ ಇದೆ ಅಂತ ಅವನನ್ನೋನು. ಮನೇನೇ ಕಾಡಿಗಿಚ್ಚ ಅವರು. ಒಂದು ಮಾತು ಅನ್ನೋದು ಇನ್ನೊಂದನ್ನು. ಅದು ತುಂಬ ಬಡತನ ಇದ್ರೆ ಮಹಾ ಕಷ್ಟ. ಮನೆಗೆ ಹೋಗಲಿಕ್ಕೆ ಭಯ ಆಗತ್ತೆ. ಬಂದ ಸಂಬಳ ಎಲ್ಲ ಯಾವುದೋ ಸಾಲಕ್ಕೋ ಇನ್ನೊಂದಕ್ಕೋ ಹೊಟ್ಟೋದ್ರೆ ಇವನೇನು ತಿನ್ನಬೇಕು? ಮನೆಯದು ಅಂತ ಜವಾಬ್ದಾರಿ ಇರುತ್ತೆ. ಅದು ಬಿಲ್ಲು ಅಂತ ಯಾರು ಬಗ್ಗೋಗಿರ್ತಾನೆ, ಒಂದಾದ ಮೇಲೆ ಒಂದು ಬಿಲ್ಲು. ಮನೆಯವರು ಬಾಣ, ಇವನು ಬಿಲ್ಲು, ಬಗ್ಗೋಗಿರೋದೇ ಇವನು. ಹೀಗಾಗಿ ಇದೇ ಆದಮೇಲೆ ಬೆಟ್ಟ ಯಾವುದು? ಗೃಹಸ್ಥ ಧರ್ಮಗಳು ಬೇಕಾದಷ್ಟು ಹೇಳಿದ್ದಾರೆ. ಹೇಗಿರಬೇಕು, ಮನೆಯಲ್ಲಿ ಬಂದ ಅತಿಥಿ ಅಭ್ಯಾಗತರಿಗೆ ಅನ್ನ ಹಾಕಿ ಆಮೇಲೆ ತಾನು ಊಟಕ್ಕೆ ಕೊಡಬೇಕು, ವೃದ್ಧರನ್ನು ನೋಡ್ಕೋಬೇಕು, ಮನೆಯಲ್ಲಿರೋ ಯಾವ ಪ್ರಾಣಿಗಳಿಗೂ ಹಿಂಸೆ ಕೊಡಬಾರದು, ಜುರುಳೆ ಪರಳೆ ಇದಕ್ಕೆಲ್ಲ 108 ಹೇಳ್ತಾರೆ. ನಮಗೆ ಯಾವುದೂ ಗೊತ್ತಿಲ್ಲ. ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳಿ, ತಿಳುವಳಿಕೆಯ ಅಭಾವವೇ ಸುಖ. ಗೃಹಸ್ಥರು ಅಂದ್ರೇನು? 3 ಮನೆ ಇದ್ದರೆ ಅವರೇ ದೊಡ್ಡ ಗೃಹಸ್ಥರು. 3 ಮನೆ ಕಟ್ಟ್ಯಾರಿ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಅವರೇ ಮಹಾನುಭಾವರು ಅಂತ ಇಷ್ಟಾಗಿದೆವನಃ
ಇಷ್ಟೆಲ್ಲ ಹೇಳಿದ ಮೇಲೆ ಅವನಂದ ನನ್ನ ಉದ್ಧಾರ ಆಯಿತು ಅಂಥೇಳಿ ಹೊರಟು ಬಿಟ್ಟ. ನಂತರದಲ್ಲಿ ಭೂಗೋಳ ಖಗೋಳದ ಬಗ್ಗೆ ಹೇಳಿದಾಗ ಹೇಳ್ತೀನಿ ಕೇಳಪ್ಪ ಅಂತ ವಿಸ್ತಾರವಾಗಿ ಭೂಗೋಳ ಖಗೋಳದ ವರ್ಣನೆಯನ್ನು ಜಂಬೂದ್ವೀಪ, ಒಟ್ಟು 7 ದ್ವೀಪಗಳು, ಜಂಬೂದ್ವೀಪ, ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಆಮೇಲೆ ಶಾಖದ್ವೀಪ, ಪುಷ್ಕರ ದ್ವೀಪ. ನಾವಿರೋದು ಜಂಬೂದ್ವೀಪ. ಜಂಬೂದ್ವೀಪದಲ್ಲಿ 9 ಖಂಡಗಳಿದೆ. ನಾವಿರೋದು ಭರತಖಂಡೇ. ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಇದೆ. ಇಲಾವೃತ, ಭದ್ರಾಶ್ವ, ಕೇತುಮಾಲ, ಉತ್ತರ ಕುರು, ಹಿರಣ್ಮಯ, ರಮ್ಯಕ, ಹರಿವರ್ಷ, ಕಿಂಪುರುಷ, ಭರತ. ಎಲ್ಲ ಕಡೆ ಒಂದೊಂದು ಭಗವಂತನ ರೂಪಗಳು, ಅಲ್ಲಿ ಜನಗಳೆಲ್ಲ ಇದ್ದಾರೆ. ಇಲಾವೃತ ಖಂಡದಲ್ಲಿ ರುದ್ರದೇವರು ಪೂಜೆ ಮಾಡ್ತಾರಂತೆ ಸಂಕರ್ಷಣ ರೂಪಿ ಭಗವಂತನನ್ನು. ಭದ್ರಾಶ್ವ ಖಂಡದಲ್ಲಿ ಭದ್ರಶ್ರವ ಅನ್ನೋ ರಾಜ ಹಯಗ್ರೀವ ದೇವರನ್ನು ಪೂಜೆ ಮಾಡ್ತಾನಂತವನು. ಕೇತುಮಾಲ ಅನ್ನೋ ಕಡೆ ರತಿ ಮತ್ತು ಕಾಮರು, ಕಾಮದೇವ ಅನ್ನೋ ಭಗವಂತನ ರೂಪ. ಇನ್ನು ಉತ್ತರ ಕುರು ಅನ್ನೋ ಕಡೆ ಭೂದೇವಿ ವರಾಹದೇವರನ್ನು ಪೂಜೆ ಮಾಡ್ತಾ ಇರ್ತಾಳೆ. ಹಿರಣ್ಮಯ ಅನ್ನೋ ಕಡೆ ಕೂರ್ಮ ರೂಪದಿಂದ ಆರ್ಯಮ ಅನ್ನೋ ರಾಜ ಪೂಜೆ ಮಾಡೋದು. ರಮ್ಯಕ ಅನ್ನೋ ಕಡೆ ಮತ್ಸ್ಯ ರೂಪದಿಂದ ದೇವರಿದ್ದರೆ ಅಲ್ಲಿ ಮನು ಪೂಜೆ ಮಾಡ್ತಿರ್ತಾನೆ. ಹರಿವರ್ಷದಲ್ಲಿ ನರಸಿಂಹದೇವರು, ಪ್ರಹ್ಲಾದರಾಜರು ಪೂಜಕರು. ಕಿಂಪುರುಷದಲ್ಲಿ ಹನುಮಪ್ಪ, ಅಲ್ಲಿರೋ ರೂಪ ರಾಮರೂಪ. ಇಲ್ಲಿ ಯಾವುದು ಅಂದರೆ ಭರತಖಂಡದಲ್ಲಿರುವ ಭಗವಂತನ ರೂಪ ನರನಾರಾಯಣ, ಬದರಿಯಲ್ಲಿರುವ ರೂಪ. ನಾವು ದೇವಸ್ಥಾನ ನೋಡ್ತೀವಿ, ಇನ್ನೊಂದು ಆಶ್ರಮ ಇದೆ, ಅಲ್ಲಿ ಆಚಾರ್ಯರು ಹೋಗಿ ಬಂದರು ಅಂತ 8ನೇ ಸರ್ಗ ಸುಮಧ್ವಿಜಯ ಪೂರ್ಣ ಅದರದೇ ವರ್ಣನೆ. ವೇದವ್ಯಾಸ ದೇವರು ಕರ್ಕೊಂಡು ಹೋದ್ರು ಅಲ್ಲಿಗೆ. ಅಲ್ಲಿ ನೋಡಿದಾಗ ನಾರಾಯಣನನ್ನು ನೋಡಿ ಸ್ತೋತ್ರ ಮಾಡ್ತಾರೆ. ಆಮೇಲೆ ನೀವು ಹೋಗಿ ಶಾಸ್ತ್ರವನ್ನು ರಚನೆ ಮಾಡು ಅಂತಂದರು. ನರನಾರಾಯಣ ಆಶ್ರಮ, ಅಲ್ಲಿರುವ ನಾರಾಯಣನೇ ನಮ್ಮ ದೈವ. ಅಲ್ಲಿ ಪೂಜೆ ಮಾಡೋರು ಯಾರು ಅಫಿಷಿಯಲ್ ಆಗಿ ಅಂದರೆ ನಾರದರೇ ಅಫಿಷಿಯಲ್ ಪೂಜಾರಂತ. ಇಷ್ಟೆಲ್ಲ ಹೇಳಿ ಇಲ್ಲಿ ಅನೇಕ ನದಿಗಳೆಲ್ಲ ಇದೆ. ಅದರಲ್ಲೂ ಭಾಗೀರಥಿ, ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರ್ವಾಮ ವಿಕ್ರಮತೋ ವಾಮ ಪಾದಾಂಗುಟ್ಟ ನಖನಿರ್ಭಿಣ್ಣ ಊರ್ಧ್ವಾಂಡ ಕಟಾಭಿವರೇಣ ಅಂತಃಪ್ರವಿಷ್ಟಾಯ ವಾಕ್ಯ ಜಲಧಾರ ತಚ್ಚರಣ ಪಂಕಜಾವನೇ ಜನನ ಅರುಣ ಕಿಂಜಲ್ಕೋಪರಂಜಿತ ಅಖಿಲ ಜಗದಮಲಾಪಹೋಪಸ್ಪರಶನಾಮನ ಸಾಕ್ಷಾತ್ ಭಗವತ್ಪದೀತ್ಯನುಪಲಕ್ಷಿತ ವಚೋ ಅಭಿಧೀಯಮಾನ ಅತಿಮಹತಾ ಕಾಲೇನ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತಾರ ಎತ್ತದ್ವಿಷ್ಣುಪದಮಾಹು. ಎಲ್ಲಿಂದರೀ ಬ್ರಹ್ಮಲೋಕದಿಂದ ಹರಿದು ಬರೋಳೋಳು. ಎಂಥ ಭಾಗ್ಯ ನಮ್ಮದೆಲ್ಲ. ಅಲಕನಂದ ಈ ಅನುಸಂಧಾನದಿಂದ ಮುಳುಗಬೇಕಂತಲ್ಲಿ 4 ಭಾಗವಾಗಿ ಹರಿತಾಳೆ. ಚಕ್ಷು, ಭದ್ರ, ಸೀತಾ, ಅಲಕನಂದ ಅಂತ. ನಮಗೆ ಸಿಗೋದು ಅಲಕನಂದ. ಬ್ರಹ್ಮದೇವರ ಮನೆಯಿಂದ ಬರ್ತಾ ಧ್ರುವರಾಜರ ಮನೆ ಮುಂದೆ ಹರಿಯತ್ತಂಥದ್ದು. ಧ್ರುವರಾಜರು ಅದನ್ನು ಮುಟ್ಲಿಕ್ಕೆ ಭಯ ಅಂತ. ಯಾಕೆ ಅಷ್ಟು ಕೊರಿತಾ ಇರತ್ತ ಅಂದರು. ಕೊರಿಯೋದಲ್ಲಪ್ಪ, ನಮ್ಮ ಪರಮಾತ್ಮನ ಪಾದೋದಕ ಮುಟ್ಟಿದರೆ ಎಲ್ಲಿ ನಾನು ಅದಕ್ಕೆ ಅಪಚಾರ ಮಾಡಿದಾಗ ಆಗತ್ತೋ ಅಂತ ಭಕ್ತಿಯಿಂದ ಅದನ್ನು ತೀರ್ಥ ಅಂತ ನೋಡ್ತಾರಂತೆ. ಅಷ್ಟು ಭಕ್ತಿ. ಒಂದು ಮಾತು ಹೇಳ್ತಾರೆ, ನಮ್ಮ ನಿಮ್ಮ ಮನೆಯಿಂದ ಗಂಗೆವರೆಗೂ ನಡೆದು ಹೊರಟ್ರೆ ಒಂದೊಂದು ಹೆಜ್ಜೆಗೆ 100 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಅಂತ. ನಡೆದು ಹೋದರೆ ನಮಗೆಲ್ಲ ಅಷ್ಟು ಪುಣ್ಯ ಇಲ್ಲ. ಗಾಡಿಯನ್ನು ಗಂಗಾ ತೀರದಲ್ಲಿ ಇಳಿಸ್ತೀವಿ, ಕಾರನ್ನೇ ಇಳಿಸು ಅಂದರೂ ಇಳಿಸೋದೇ ನಾವು ಮಹಾನುಭಾವರು. ಒಂಚೂರು ಕಿಟಕಿ ತೆಗೆದು ನೀರು ಪ್ರೋಕ್ಷಣೆ ಮಾಡ್ಕೋತೀವಿ. ಹಾಗಾಗಿ ಪೇಜಾವರ ಸ್ವಾಮಿಗಳ ಸಣ್ಣವ್ರು ಹೋಗಿದ್ದಾರೆ ನೋಡ್ರಿ, 10 ವರ್ಷ ಉಡುಪಿಯಿಂದ ಹೊರಟರು ಬದರಿವರೆಗೂ ನಡ್ಕೊಂಡು ಹೋಗಿದ್ದಾರೆ. ದಿನಕ್ಕೆ 30 ಕಿಲೋಮೀಟ್ರು ಇಂಟು 10 ಡೇಸ್ ಪ್ರತಿ ವರ್ಷ. 10 ವರ್ಷ 3,500 ಕಿಲೋಮೀಟ್ರ್ ನಡೆದು ಹೋದರು. ಅನೇಕ ಜನ ಅವ್ರ ಜೊತೆ ಹೋಗಿದ್ದಾರೆ, ಪುಣ್ಯಾತ್ಮರು, ಮಹಾಪುಣ್ಯವಂತರು. ಈ ಪರ್ಯಾಯ ಮುಗಿದ ಮೇಲೆ ಮತ್ತೆ ಬದರಿಯಿಂದ ಮತ್ತೆ ಬರ್ತಾರಂತೆ. ಕಾಶಿ ಈ ಕಡೆ ಪ್ರಯಾಗ ಎಲ್ಲ ಮುಗಿಸ್ಕೊಂಡು ಮತ್ತೆ 10 ವರ್ಷ. ನಾವು ಅವ್ರನ್ನ ನೋಡಿ ನಮಸ್ಕಾರ ಮಾಡಿದ್ರೆ ಸಾಕು. ಅಲ್ಲ, ಹೋಗೋರು ಹೋಗ್ರಿ, ನಮ್ಮ ಕೈಲಾಗಲ್ಲ, ನಾವು ಅಷ್ಟು ಮಾಡಿದ್ದೀವಿ ಅಂತ. ಇದಾದ ಮೇಲೆ ಸ್ವಾಮಿ ನರಕ ಎಲ್ಲಿದೆ ಎಷ್ಟಿದೆ ಅಂದ. ನೋಡಪ್ಪ, ಇಲ್ಲೇ ದಕ್ಷಿಣ ದಿಕ್ಕಿನಲ್ಲಿ ನೈಋತ್ಯದ ಕಡೆ ಇದೆ. ಎಷ್ಟಿದೆ? 84 ಲಕ್ಷ ಡಿಪಾರ್ಟ್ಮೆಂಟ್ ಇದೆ ಅಂದರು. ಅಮ್ಮೋ, ಅದನ್ನೆಲ್ಲ ಹೇಳ್ತೀರಾ? ಅದೆಲ್ಲ ಹೇಳಲ್ಲ. 84 ಲಕ್ಷ ಹೇಳಲಿಕ್ಕೆ ಇಡೀ ಜನ್ಮ ಬೇಕದು. 21 ಪ್ರಧಾನವಾದದ್ದು. ಭಾಗವತದಲ್ಲಿ ಚೆನ್ನಾಗಿ ಹೇಳಿದ್ದಾರೆ, ಎಲಿಜಿಬಿಲಿಟಿ ಟ್ರೀಟ್ಮೆಂಟು. ಕೇಳಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತಾರೆ ಅಷ್ಟೇ. ಯಾಕೆಂದರೆ ನಾವು ನೋಡ್ತಾ ಇದ್ರೆ ಎಲ್ಲದಕ್ಕೂ ಎಲಿಜಿಬಲ್ಲೇ. ಅಲ್ಲಿ ಹಿಂದೆಲ್ಲ ಏನಾಗೋದು, ಯಮದೂತರಿಗೆ ಯಾರನ್ನು ಎಲ್ಲ ಹಾಕೋದು ಅಂತ ಪ್ರಶ್ನೆ. ಯಾರು ಯಾವ ಪಾಪ ಮಾಡ್ಯಾರೋ ಅಲ್ಲಿ ಹಾಕಬೇಕಾಗಿತ್ತು. ಈಗ ನಾವು ವಜ್ರ ಬಸ್ ಪಾಸ್ ಹೋಲ್ಡರ್ ಇದ್ದಾಗ ಆ ಬಸ್ ಪಾಸ್ ಇದ್ದರೆ ಯಾವ ಬಸ್ ಬೇಕಾದ್ರೆ ಹತ್ಬೋದಂಥದ್ದು. ರೆಡ್ ಬೋರ್ಡು, ಬ್ಲ್ಯಾಕ್ ಬೋರ್ಡು, ಯಾವ ಬೋರ್ಡು ಎಲ್ಲ ಇದ್ದದ್ದು. ಹಾಗೆ ಯಮದೂತರು ಕೇಳ್ತಾರೆ, ಸ್ವಾಮಿ ಎಕ್ಕಡ ವೇಯಾಲಿ ಅಂತ. ಎಕ್ಕಡನ್ನ ವೇಸ್ಕೋ ನಾಯನ ಅಂತಾನಂತೆ. ಇವರು ಎಲ್ಲನೂ ಮಾಡಿದಾರೆ ಪಾಪ. ಏನೇನು ಅಂದರೆ ಮಾಡಬಾರ್ದು ಅಂತ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ.
ಇದಕ್ಕೆಲ್ಲ ಬಹಳ ದೊಡ್ಡದೇನು ಹೇಳಿಲ್ಲ. ಪಾಪವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಏನೋ ತುಂಬ ದೊಡ್ಡದು ಶ್ರೀನಿವಾಸ ದೇವರಿಗೆ ಬಂಗಾರದ ಕವಚ ಅಥವಾ ಕಿರೀಟ ಮಾಡಿಸುವ ಅದೆಲ್ಲ ಏನಿಲ್ಲ. ಹರಿನಾಮ ಸ್ಮರಣೆ ಮಾಡು, ತಂದೆ ತಾಯಿಗಳ ಸೇವೆ ಮಾಡು, ಇನ್ನೊಬ್ಬರಿಗೆ ಕೆಟ್ಟ ಮಾತನ್ನು ಆಡಬೇಡ, ಇಷ್ಟೇ ಹೇಳುತ್ತೆ ಶಾಸ್ತ್ರ. ಇದೆಲ್ಲ ಅಪ್ರಮಾಣ, ಸುಮ್ಮನೆ ಭಯಪಡಿಸ್ತಾರೆ. ನಿನಗೇನು ಹೇಳಿದ್ರು? ಏನು ಆ ಪುರಾಣ ಹೇಳೋ ಆಚಾರ ಕಿರೀಟ ಮಾಡಿಸ್ಕೊಡು ಅಂದ್ರ? ಏನೂ ಹೇಳಿಲ್ಲ. ಸುಲಭವಾದ ಉಪಾಯ, ಅದನ್ನೂ ಮಾಡೋದಿಲ್ಲ ನಾವು. ಮೊದಲು ಪಾಪಗಳೇನಾಗತ್ತೆ ಅಂತ. ತಾಮಿಸ್ರ ಅಂಧ ತಾಮಿಸ್ರ, ಅದು ಜೀವಬ್ರಹ್ಮರ ಐಕ್ಯ ಪ್ರತಿಪಾದನೆ ಮಾಡಿದ್ರೆ ತಾಮಿಸ್ರಾನ್ ಅಂಧಾಧಿಕಾಕ್ಕೆ ತಮಸಿ ಬಹುಲಂ ದುಃಖಯಸೆ ಅನ್ಯಥಾ ಜ್ಞಾನ, ವಾಪಸ್ ಬರೋ ಹಾಗಿಲ್ಲ. ಅದಾದ ಮೇಲೆ ಹೇಳೋದು ರೌರವ, ಮಹಾರೌರವ. ರೌರವ ಯಾರಿಗೆ? ಬದುಕಿದಷ್ಟು ದಿವಸ ಇದು ನಂದು, ಇದು ನನ್ನ ಹೆಂಡತಿದು, ಇದು ನನ್ನ ಮಗಂದು, ಅದು ದೊಡ್ಡ ಮಗಂದು, ಅದು ಸೊಸೆದು, ಆಸ್ತಿಯನ್ನು ಮಾಡೋದರಲ್ಲೇ ರತನಾಗಿ ಏನೋ ಅವನಿಗೆ ಸಂಪಾದನೆ ಇದೆ ಅಂದರೆ ಪರವಾಗಿಲ್ಲ, ಇನ್ನೊಬ್ಬರಿಗೆ ಟೋಪಿ ಹಾಕಿ ಅವರು ಹೊಟ್ಟೆ ಉರುಕೋಮೋ ಥರ ಮಾಡಿ ಅವರ ದುಡ್ಡು ಕಾಸನ್ನೆಲ್ಲ ಕಿತ್ಕೊಂಡು ಇವನು ದೊಡ್ಡ ಪೊಸಿಷನ್ ಇದೆ ಅಂಥೇಳಿ ಅವನು ಮನೆ ಹತ್ರ ಬರಬೇಕಾದ ಮೋರಿನ ಇನ್ನೆಲ್ಲೋ ತಿರುಗಿಸಿ ಹೀಗೆಲ್ಲ ಮಾಡಿರ್ತಾರಲ್ಲ, ಅವರಿಗೆ ರೌರವ ಅಂತ. ಸರಿ, ಎಲಿಜಿಬಿಲಿಟಿ ಆಯಿತು. ಟ್ರೀಟ್ಮೆಂಟ್ ಏನು? ರುರು ಅನ್ನೋ ಪ್ರಾಣಿ ಸರ್ಪಾದ ಅತಿ ಕ್ರೂರ ಭಾಗವತ ಅಂತ. ಒಂದು ಸರ್ಪ, ಇನ್ನೊಂದು ರುರು, ಎರಡನ್ನೂ ಇಟ್ಟು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ರೆ ಸರ್ಪ ಅದರ ಮುಂದೆ, ರುರು ಅನ್ನೋ ಪ್ರಾಣಿ ಮುಂದೆ ಸ್ವಾಮಿಗಳಿದ್ದಾಗಂಥದ್ದು, ಅಷ್ಟು ಸಾಧು ಪ್ರಾಣಿ ಅಂಥದ್ದು. ಆ ರುರು ಏನು ಮಾಡುತ್ತೆ? ಹೋದ ಕೂಡಲೇ ಇವನ ಮೈಯನ್ನು ಹರಿದು ರಕ್ತವನ್ನು ಹೀರುತ್ತೆ. ಅವನು ಉರಿ ಹೇಗಿರುತ್ತೆ ಅಂದರೆ, ಮೈಯೆಲ್ಲ ಹರಿದು ಅದರ ಮುಂದೆ ಮೆಣಸಿನ ಪುಡಿ, ಖಾರ ಪುಡಿ, ನಿಂಬೆಹಣ್ಣು ಎಲ್ಲ ಹಿಂಡಿದ್ರೆ ಏನು ಅವನಿಗೆ ಉರಿ ಆಗಬೇಕೋ ಅದರ 100 ಪಟ್ಟು ಬರ್ನಿಂಗ್ ಸೆನ್ಷನ್. ಯಾಕೆ? ನೀನು ಇನ್ನೊಬ್ಬರಿಗೆ ಟೋಪಿ ಹಾಕಿದಾಗ ಅವರು ನೊಂದುಕೊಂಡಲ್ಲ ಇಡೀ ಜೀವನ, ಅದು ಅನುಭವಿಸು ಸಾವಿರಾರು ಜನದ್ದು ಅಂತ. ಸರ್ಪಾದತಿ ಕ್ರೂರ ಅಂತ ರೌರವ ಇದು. ಮಹಾರೌರವ ಅಂದರೆ ಇದರ ಅಣ್ಣ, ಇನ್ನೊಂದಿಷ್ಟು ಜಾಸ್ತಿ. ಅದಕ್ಕೆ ಪಾಪ ಮಾಡಬೇಡ್ರಿ ಅಂದರು. ಇದಾದ ಮೇಲೆ ಕುಂಭೀಪಾಕ ಅಂತ. ಇದು ಯಾಕೋ ಕೇಳಿದ್ರೆ ಚೆನ್ನಾಗಿದೆ. ಪಾಕ ಅಂದರೆ ಸ್ವಲ್ಪ ಕಿವಿ ಚೆನ್ನಾಗಿರುತ್ತೆ. ಜಾಮೂನು ಪಾಕ, ಜಿಲೇಬಿ ಪಾಕ, ಮೈಸೂರು ಪಾಕ ಅಲ್ಲಪ್ಪ. ಇದು ಕುಂಭೀಪಾಕ ಅಂದರೆ ಏನಿದು? ಏನು ಹೆಚ್ಚಿಂದೇನಿಲ್ಲ. ನೀನು ತಂದೆ ತಾಯಿಗಳನ್ನು, ಇದು ಪ್ರಾಣಿ ಪಶು ಪಕ್ಷಿಗಳಿಗೆ ಯಾರು ತುಂಬ ಉಸಿರಾಟಕ್ಕೆ ತೊಂದರೆ ಕೊಡೋದು, ಹಿಂಸೆಯನ್ನು ಕೊಡೋದು, ಅವರನ್ನು ಯಮಾನುಚರಾಹ ಕುಂಭೀಪಾಕೆ, ಯಮನ ದೂತರು ಕುಂಭೀಪಾಕ ಅಂದರೆ ಕಾದ ಎಣ್ಣೆಯಲ್ಲಿ ಹಾಕಿ ಕರೀತಾರಂತೆ. ಚೂರು ಎಣ್ಣೆ ಸಿಡಿದ್ರೆ ಬೆಡ್ ರೆಸ್ಟ್ ಅಂತೀವಿ, ಅದರಲ್ಲಿ ಹಾಕಿ ಕರೆದು ಹುರಿದು ಮಾಡಿದ್ರೆ ಗತಿ ಏನು? ಆಮೇಲೆ ಕಾಲಸೂತ್ರ ಅಂತ, ಅದ್ಯಾವುದು? ಯಾರು ತಂದೆ ತಾಯಿಗಳಿಗೆ ದ್ರೋಹ ಮಾಡಿರ್ತಾರೆ, ಬ್ರಾಹ್ಮ ದ್ರೋಹ ಮಾಡಿರ್ತಾರೆ, ಅವರನ್ನು ಕಾಲ ಅಂತ. ಅದರ ಟ್ರೀಟ್ಮೆಂಟ್ ಏನು? ಏನಿಲ್ಲ. ಹೆಚ್ಚಿಂದು ದೊಡ್ಡ ಒಂದು ತಾಮ್ರದ ಹೆಂಚು, ಅದು 10,000 ಯೋಜನ ಉದ್ದ, 10,000 ಯೋಜನ ಅಗಲ, ರೆಡ್ ಹಾಟ್, ಯಾವಾಗಲೂ ಚೆನ್ನಾಗಿ ಕಾದಿರತ್ತೆ. ಅದರ ಮೇಲೆ ಹತ್ತಿಸ್ತಾರೆ. ಹತ್ತೋ ಕಾಲಕ್ಕಂತ ನಾವು ಅಂಬಾಭವಾನಿ ಒಕ್ಕಲು, ನಮಗೂ ಗೊಂದಲ ತುಳಿದು ಗೊತ್ತು, ಇದರ ಮೇಲೆ 10 ಅಂತಾರೆ. ನಿಂಗೆ ಗೊತ್ತಲ್ಲ 10 ಅಂತ. 10ದ ಮೇಲೆ ಪ್ಲಾಟ್ಫಾರ್ಮೇ ಇಲ್ಲ. ಕಾಲು ಸುಟ್ಟು, ಮೈ ಸುಟ್ಟು, ಒದ್ದಾಡಿ, ನೀರು ನೀರು ನೀರು. ಏನ್ರಿ ಅದು ಕಾಲು? ಎಷ್ಟು ದಿವಸ? ಯಾವಂತಿ ಪಶುರೋಮಾಣಿ, ಗೋ ಮೈ ಮೇಲೆ ಎಷ್ಟು ಕೂದಲಿದೆಯೋ ಅಷ್ಟು ಕೋಟಿ ವರ್ಷ ಅಂತ. ಸಂದಂಶ ಅಂತ ಒಂದು ನರಕ. ಅದೇನದು? ಸಾಲ ಮಾಡಿ ಕೃಷ್ಣಾರ್ಪಣೆ ಆಗಿ ಸಾಲ ತೀರಿಸದೇ ಇದ್ದರೆ, ವಿಶ್ವಾಸಘಾತುಕರಾದರೆ ಕಾದ ಕಬ್ಬಿಣದ ಚುಮುಟವನ್ನು ತಂದು ಮಾಂಸ ಕಿತ್ತಿ ಕಿತ್ತಿ ಕೊಡ್ತಾರಂತೆ. ದಂಡಧರನ ಭಟರು ಚಂಡಕೋಪದಿ ಬಂದು ಕೆಂಡದ ನದಿ ತಡಿಗೆ ಎಳೆದು ಕೊಂಡೊಯ್ದು ಕಂಡವ ಕಿತ್ತಿ ಕೆಂಡದೊಳಿಡುವಾಗ ಹೆಂಡೀರು ಮಕ್ಕಳು ಬಿಡಿಸುವರೇ ಮರುಳೆ ಚಿತ್ತಾಜನಯ್ಯನ ಚಿಂತಿಸು ಮನವೇ. ಗೊತ್ತಿಲ್ಲ ಅನ್ನೋ ಹಾಗಿಲ್ಲ. ಶ್ರೀಪಾದರಾದರು ಅಂದ್ಯಾರು. ಇನ್ನೊಂದು ನರಕ ಇದೆ ರೀ, ಅನಸ್ತೇಷ್ಯಾ ಕೊಡದೆ ಓಪನ್ ಮಾಡ್ತಾರಂತೆ. ಹೊಟ್ಟೆ ಒಳಗೆ ಹುಡುಕ್ತಾರೆ, ಬೆಳ್ಳಿ ಬಂಗಾರ ಏನಾದರೂ ನುಂಗು ಬಂದ್ಯಾ? ಅವನಂದ ಸಾಯೋ ಕಾಲಕ್ಕೆ ನೀರು ನುಂಗೋದೇ ಕಷ್ಟ ಆಗಿತ್ತು, ಬರೀ ಡ್ರಿಪ್ಸಲ್ಲೇ ಬಂದೇನಿ. ಮತ್ತೆ ಹೊಲಿತಾರೆ. ಯಾರಿಗೆ? ಮನೆಯಲ್ಲಿರೋ ದುಡ್ಡು ಕಾಸು ಎಲ್ಲ ಬಿದ್ದುಕೊಂಡ ಮೇಲೆ ಇವನು ಮಾತ್ರ ತೆಗೆದು, ಅಮ್ಮ ಲಕ್ಷ್ಮಿ ನೀ ಎಲ್ಲೂ ಹೋಗಬೇಡ, ನಮ್ಮ ಮನೆಯಲ್ಲೇ ಇರು, ನಾ ಖರ್ಚೆ ಮಾಡಲ್ಲ ಅಂಥೇಳಿ ದಿನ ಬೆಳ್ಳಿ ಬಂಗಾರ ನೋಡೋದು, ಬಾಗಿಲು ಹಾಕೋದು, ನೋಡೋದು, ಬಾಗಿಲು ಹಾಕೋದು. ಅದು ಇದ್ದದ್ದು ಬಳಸಲಿಕ್ಕೂ 4 ಜನಕ್ಕೆ ವಿನಿಯೋಗ ಮಾಡಲಿಕ್ಕೆ ಅಂಥವರನ್ನೇ ಹೀಗೆ ಮಾಡ್ತಾರೆ. ಸ್ವಾಮಿ ಇದನ್ನು ತಪ್ಪಿಸ್ಕೊಳ್ಲಿಕ್ಕೆ ಏನಾದರೂ ಮಾರ್ಗ ಇದೆಯಾ? ಎದೆ ಒಡೆದೋಯ್ತು ಪಾಪ ಅವರು. ನಮ್ಮ ಪರವಾಗಿ ಕೇಳ್ತಾರೆ, ಇದೆಯಪ್ಪ ಏನು ಮಾರ್ಗ? ಏನಿಲ್ಲ, ನಿರಂತರ ಹರಿಸ್ಮರಣೆಯನ್ನು ಯಾರು ಮಾಡ್ತಾರೆ ಅವರಿಗೆ ದೇವರು ಏನು, ಯಮದೂತರು ಏನು ಮಾಡೋದಿಲ್ಲ. ಯಾರು ಹರಿಸ್ಮರಣೆ ಮಾಡಿ ಯಾರಾದರೂ ಉದ್ಧಾರ ಆದವರು ಇದ್ದಾರಾ? ಅಜಾಮಿಲ ಅನ್ನೋ ವ್ಯಕ್ತಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಉದ್ಧಾರ ಆಗದವನಿದ್ದಾನೆ.
ಅವನ ಕತೆ ಹೇಳ್ರಿ ಅಂದರು. ಇವತ್ತು ಹೊತ್ತಾಗಿದೆ, ನಾಳೆ ಅಜಾಮಿಳ ಬರ್ತಾನಪ್ಪ ಅಂದರು. ನಾಳೆ ದಿವಸ ಅಜಾಮಿಳ ಉಪಾಖ್ಯಾನ ನೋಡು. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ 10ಕ್ಕೆ ಬರ್ತೇನೆ.